ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಿಮ್ಮ ವಾಕ್ಯವನ್ನು ಕಳುಹಿಸಿರಿ ದೇವರೇ. ನಿಮ್ಮ ವಾಕ್ಯವು ನಮ್ಮಲ್ಲಿ ಕ್ರಿಯೆ ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ನಾವು ಹಿಂತಿರುಗಿ ಹೋಗುವಾಗ ವಾಕ್ಯವನ್ನು ಹೊಂದಿಕೊಂಡು ಹಿಂತಿರುಗಿ ಹೋಗುವಂತೆ ಕೃಪೆ ನೀಡಿರಿ. ನಿಮ್ಮ ವಾಕ್ಯವು ದೇವರೇ ನಮ್ಮೊಂದಿಗೆ ಎಲ್ಲಾ ದಿನವೂ ಮಾತನಾಡುವಂತೆ ಸಹಾಯ ಮಾಡಿ. ನಮ್ಮಲ್ಲಿ ನಿಮ್ಮ ವಾಕ್ಯವು ಆಳವಾಗಿ ಬೇರೂರಲಿ ದೇವರೇ. ನಿಮ್ಮ ವಾಕ್ಯವು ಫಲ ಕೊಡಲಿ ದೇವರೇ. ದೇವರೇ, ಅನೇಕ ದಿವಸಗಳು ಈ ವಾಕ್ಯವು ನಮ್ಮನ್ನು ಸಂಧಿಸುವುದಕ್ಕೆ ಕೃಪೆ ನೀಡಿರಿ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 52ನೇ ವಾಕ್ಯ. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಸಾಮಾನ್ಯವಾಗಿ ಈ ವಾಕ್ಯವನ್ನು ಅನೇಕ ಸಾರಿ ನಾವು ಧ್ಯಾನಿಸಿರುತ್ತೇವೆ. ಇದರ ಕುರಿತು ಅನೇಕ ಸಂದೇಶಗಳನ್ನು ನೀವು ಕೇಳಿರುತ್ತೀರಾ. ಇದರಲ್ಲಿ 4 ಕಾರ್ಯಗಳು, ಅಂದರೆ ಒಬ್ಬ ಮನುಷ್ಯನ ಬೆಳವಣಿಗೆ, ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವಂಥ ಒಂದೊಂದು ವಿಷಯಗಳು ಕೂಡ ನಮಗೋಸ್ಕರವಾಗಿ ಕೊಡಲ್ಪಟ್ಟಿರುವಂಥದ್ದು. ಅದಕ್ಕೆ ಮಾದರಿಯಾಗಿ ಯೇಸು ಕ್ರಿಸ್ತನು ಇರುತ್ತಾರೆ. ಒಂದೊಂದರಲ್ಲೂ ಕೂಡ ಮಾದರಿಯವರು. ಒಂದು ಮಗು ಹುಟ್ಟಿದ ಅಂದಿನಿಂದ ಅದು ಬೆಳೆದು ತನ್ನ ಉದ್ದೇಶವನ್ನು ಈ ಭೂಮಿಯಲ್ಲಿ ಮಾಡಿ ಮುಗಿಸುವ ತನಕ ಅದಕ್ಕೆ ಏನೇನು ಅವಶ್ಯಕತೆ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಅದನ್ನು ಕ್ರಿಸ್ತನು ನಮಗೆ ಮಾದರಿಯಾಗಿ ತೋರಿಸಿದ್ದಾರೆ. ಅದರಲ್ಲಿ ಒಂದು ಮಗುವಿನ ಬೆಳವಣಿಗೆಗೆ ಏನು ಅವಶ್ಯಕತೆ ಎಂದರೆ, ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ದೇವರ ಮತ್ತು ಮನುಷ್ಯರ ದಯೆಯು. ಇದರ ಕುರಿತಾಗಿ ಅನೇಕ ಕಾರ್ಯಗಳನ್ನು ಧ್ಯಾನಿಸುತ್ತಲೇ ಇರುವಾಗ ಪರ್ಟಿಕ್ಯುಲರ್ ಆಗಿ ಒಂದು ಕಾರ್ಯದ ಕುರಿತಾಗಿ ದೇವರು ಅನೇಕ ಕಾರ್ಯಗಳನ್ನು ತಿಳಿಸುತ್ತಾ ಬಂದರು. ಏನೆಂಬುದಾಗಿ ಕೇಳುವುದಾದರೆ, ಅದರಲ್ಲಿ ಮನುಷ್ಯರ ದಯೆ ಎಂಬುದಾಗಿ ಇದೆ. ನೋಡಿದ್ರ, ಈ ಮನುಷ್ಯರ ದಯೆ ಎನ್ನುವಂಥದ್ದು 2 ಎಕ್ಸ್ಟ್ರೀಮ್ಗೆ ಹೋಗುವಂಥದ್ದಾಗಿದೆ. ಒಂದು, ನಂಬಿಕೆಯಲ್ಲಿ ಬಾಳುವಂಥ ಆತ್ಮಿಕ ಉಳ್ಳವರು, ನನಗೆ ಮನುಷ್ಯರ ದಯೆಯು ಅವಶ್ಯವೇ ಇಲ್ಲ, ಆ ರೀತಿಯಾಗಿ ಅವರು ಹೋಗುತ್ತಾರೆ. ಸ್ಪಿರಿಚುವಲ್ ಆಗಿರುವಂಥವ್ರು ಹೇಳುತ್ತಿದ್ದೇನೆ. ಸ್ಪಿರಿಚುವಲ್ ಆಗಿರುವವರು ಬಹಳ ಸ್ಪಿರಿಚುವಲ್ ಆಗಿ ಹೋಗುತ್ತಾ ಹೋಗುತ್ತಾ ನನಗೆ ಮನುಷ್ಯರ ದಯೆಯ ಅವಶ್ಯಕತೆ ಇಲ್ಲ, ಆ ರೀತಿ ಹೇಳುತ್ತಾರೆ. ಆದರೆ ಯೇಸುವಿಗೆ ಮನುಷ್ಯರ ದಯೆಯು ಅವಶ್ಯವಾಗಿತ್ತು. ಇನ್ನೊಂದು ಗ್ರೂಪ್ ಇದೆ, ಅವರು ಯಾವಾಗಲೂ ಕೂಡ ಮನುಷ್ಯರ ದಯೆಯನ್ನೇ ಅವಲಂಬಿಸಿರುತ್ತಾರೆ. ಉಳಿದಂತಹ ದೇವರ ಕೃಪೆ, ಜ್ಞಾನ ಇದೆಲ್ಲವೂ ಕೂಡ ಅವರಿಗೆ ಅವಶ್ಯವಿಲ್ಲ. ಅವರು ಎಲ್ಲದಕ್ಕೂ ಕೂಡ ಮನುಷ್ಯರ ದಯೆ ಡಿಪೆಂಡ್ ಆಗಿ ಇರುತ್ತಾರೆ. ಒಬ್ಬರಿಲ್ಲ ಅಂದ್ರೆ ಅವರಿಂದ ಬಾಳುವುದಕ್ಕೆ ಆಗಲ್ಲ, ಅಷ್ಟೇನೆ. ಆ ನಂತರವಾಗಿ ಮೆಂಟಲಿ ಅಪ್ಸೆಟ್ ಆಗುತ್ತಾರೆ. ಆ ನಂತರ ಅವರಿಂದ ಏನು ಮಾಡುವುದಕ್ಕೆ ಆಗಲ್ಲ. ಆ ರೀತಿ ಅಪ್ಸೆಟ್ ಆಗುತ್ತಾರೆ. ಅಯ್ಯೋ, ಇವರಿಲ್ಲ, ಏನು ಮಾಡೋದು ನಾನು, ನನಗೆ ಕೈ ಆಡುತ್ತಿಲ್ಲ, ಕಾಲಾಡುತ್ತಿಲ್ಲ. ಆ ರೀತಿಯಾದ ಒಂದು ಎಕ್ಸ್ಟ್ರೀಮ್ ಆದ ಲೆವೆಲ್ ಇದೆ. ಆ ರೀತಿಯಾದಂಥ ಒಂದು ಹಂತ ಇದೆ. ಇನ್ನೊಂದಿದೆ ಮನುಷ್ಯರ ದಯೆಯಲ್ಲಿ. ಅವರು ಯಾವ ರೀತಿ ಎಂಬುದಾಗಿ ನೋಡೋದಾದ್ರೆ, ಚೆನ್ನಾಗಿ ಹಣವನ್ನು ಇಟ್ಟುಕೊಂಡಿರುತ್ತಾರೆ, ಆಸ್ತಿ ಪಾಸ್ತಿ ಎಲ್ಲ ಇರುತ್ತದೆ. ಇವರು ಹೇಳುತ್ತಾರೆ, ನೀವು ನೋಡುವುದಾದರೆ, ನನಗೆ ಯಾರ ದಯೆಯೂ ಅವಶ್ಯವಿಲ್ಲ ರೀ, ನನಗೆ ಎಲ್ಲವೂ ಕೂಡ ಇದೆ. ಇವರು ದೇವರ ಹೆಸರನ್ನು ಕೂಡ ಹೇಳುತ್ತಾರೆ, ದೇವರು ನನಗೆ ಎಲ್ಲವನ್ನು ಕೊಟ್ಟಿದ್ದಾರೆ, ನನಗೇನು ಚಿಂತೆ. ಹಣ ಎಸೆದರೆ ಕೆಲಸ ಮಾಡುವುದಕ್ಕೆ ಕೆಲಸಗಾರರಿದ್ದಾರೆ. ಆದರೆ ಅದು ಕೂಡ ಮನುಷ್ಯರ ದಯೆನೇ. ಅದು ಕೂಡ ಮನುಷ್ಯರ ದಯೆನೇ. ಈ ಮನುಷ್ಯರ ದಯೆಯನ್ನು ನಾವು ಯಾವ ರೀತಿಯಾಗಿ ತಪ್ಪಾಗಿ ತೆಗೆದುಕೊಳ್ಳುತ್ತೇವೆ. ಇದರಲ್ಲಿ ನಾವು ಅನೇಕ ಧ್ಯಾನಿಸುತ್ತೇವೆ. ಜ್ಞಾನದ ಕುರಿತಾಗಿ ಬೈಬಲಲ್ಲಿ ಧ್ಯಾನಿಸುತ್ತೇವೆ. ಆನಂತರ ದೇಹಬಲ, ಕೃಪೆ, ಇದರ ಕುರಿತಾಗಿ ನಾವು ಬಹಳ ಮಾತನಾಡುತ್ತೇವೆ. ನಿರ್ದಿಷ್ಟವಾಗಿ ಮನುಷ್ಯರ ದಯೆ ಕುರಿತು, ಮನುಷ್ಯರ ದಯೆ ಎಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ದೇವರು ಆರಂಭಿಸುವಾಗ ಏನು ಹೇಳುತ್ತಾರೆ, ಮನುಷ್ಯರು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಅಂತ ಹೇಳಿದ್ರು. ಸಮೀಪದಲ್ಲಿ ಕೆಲವು ಕಾರ್ಯಗಳನ್ನು ಓದುವಾಗ ಅವಳ ಕುರಿತಾಗಿ ಅಲ್ಲಿ ವಾಕ್ಯ ಇದೆಯಲ್ಲ, ಮನುಷ್ಯನ ಒಂಟಿಯಾಗಿರುವಂಥದ್ದು ಒಳ್ಳೆಯದಲ್ಲ ಎಂಬುದಾಗಿ ಹೇಳಿ ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುತ್ತೇನಂತ ಇದೆಯಲ್ಲ, ಆ ಸರಿಬೀಳುವ ಸಹಕಾರಿ ಒಂದು ಟ್ರಾನ್ಸ್ಲೇಷನ್ ಅಲ್ಲಿ ಹೇಗಿದೆ ಅಂದರೆ ಹೆಲ್ಪರ್ ಎಂಬುದಾಗಿ ಇದೆ. ಸಹಾಯಕ್ಕೆ ಅವನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಹೆಲ್ಪಿಗೆ ಖಂಡಿತ ಏನಿರಬೇಕು, ಒಬ್ಬರಿರಬೇಕು. ಈಗ ಯೇಸು ಹೋಗುವಾಗ ಏನು ಹೇಳುತ್ತಾರೆ, ಶಿಷ್ಯರನ್ನು ನೋಡಿ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಾನು ಹೋಗಿ ನಿಮಗೆ ಸಹಾಯಕನನ್ನು ಕಳುಹಿಸುತ್ತೇನೆ. ಆ ಸಹಾಯಕನೆನ್ನುವಂಥ ಮಾತಿಗೆ ಇಂಗ್ಲಿಷಲ್ಲಿ ಹೆಲ್ಪರ್ ಎಂಬುದಾಗಿದೆ, ಪರಿಶುದ್ಧಾತ್ಮನ ಕುರಿತು. ಹಾಗಾದ್ರೆ ದೇವರು ಆತ್ಮಿಕವಾಗಿಯೂ ಸರಿ, ಶಾರೀರಿಕವಾಗಿಯೂ ಸರಿ, ನಾವು ಒಂಟಿಯಾಗಿರುವುದಕ್ಕೆ ಅವರು ಇಷ್ಟಪಡುವುದಿಲ್ಲ. ಒಂಟಿಯಾಗಿರುವುದಕ್ಕೆ ಆಗಲ್ಲ ಎನ್ನುವಂಥದ್ದೇ ಡಿಸೈನ್. ಒಂಟಿಯಾಗಿರಲು ಆಗಲ್ಲ ಎನ್ನುವುದೇ ಡಿಸೈನ್. ಈಗ ನಾನು ಹೇಳುತ್ತಾ ಇರುವುದು ಕೇವಲ ಮದುವೆಯ ಕಾರ್ಯದ ಕುರಿತಾಗಿ ಅಲ್ಲ. ಮದುವೆಯ ಕಾರ್ಯದ ಕುರಿತಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ವರವನ್ನು ಹೊಂದಿದವರನ್ನು ಹೊರತುಪಡಿಸಿ ಒಂಟಿಯಾಗಿರುವುದಕ್ಕೆ ಆಗಲ್ಲ. ಮದುವೆಯಾಗುವುದೇ ಡಿಸೈನ್. ದೇವರ ಡಿಸೈನ್ ಅದುವೇ ಆಗಿದೆ. ಕೆಲವರಿಗೆ ಅದು ವರ. ಹೇಗೆ ದೇವರು ಕೆಲವರಿಗೆ ಸ್ಪೆಷಲ್ ಆಗಿ ಕೊಡುತ್ತಾರೋ ಆ ರೀತಿಯಾಗಿ ಅವರು ಮದುವೆಯಾಗದೆ ದೇವರಿಗೋಸ್ಕರವಾಗಿ ವೈರಾಗ್ಯವಾಗಿ ಸಾಕ್ಷಿಯಾಗಿರುವಂತವರು ಬಾಳುವವರಿದ್ದಾರೆ. ಆದರೆ ನನ್ನ ಪ್ರಕಾರವಾಗಿ ಅಂತವರನ್ನು ಚಿಕ್ಕಂದಿರಿಂದಲೇ ದೇವರು ರೂಪಿಸಿ ತರುತ್ತಾರೆ. ಅವರನ್ನು ದೇವರೊಂದು ಮಾಡೆಲ್ ಆಗಿ ರೂಪಿಸಿ ತರುತ್ತಾರೆ. ಅದು ಒಂದು ಯೂನಿಕ್ ಆದಂತಹ ಕರೆಯುವಿಕೆ. ವರಗಳನ್ನು ಹೊಂದಿದಂತ ಒಂದು ಗ್ರೂಪ್ ಇದೆ, ಅವರನ್ನು ದೇವರು ಚಿಕ್ಕಂದಿನಿಂದಲೇ ರೂಪಿಸಿ ತರುತ್ತಾರೆ, ಅದು ಬೇರೆ. ಆದರೆ ಮನುಷ್ಯರ ದಯೆ ಎನ್ನುವಂಥದ್ದು ಎಲ್ಲಾ ವಿಧದಲ್ಲೂ ಕೂಡ ಅವಶ್ಯ. ಎಲ್ಲಿ ಅಂದರೆ ಎಲ್ಲದರಲ್ಲೂ ಕೂಡ.
ಆ ರೀತಿಯಾಗಿರುವಾಗ ಯೇಸುವಿಗೆ, ಪರ್ಟಿಕ್ಯುಲರ್ ಆಗಿ ಯೇಸು ಕ್ರಿಸ್ತನಿಗೆ ಮನುಷ್ಯನ ದಯೆಯು ಅವಶ್ಯಕವಾಗಿತ್ತು. ಯೋಚನೆ ಮಾಡಿ ನೋಡಿ, ಸರ್ವಶಕ್ತನಾದ ದೇವರು, ಅವರೇ ಮನುಷ್ಯನನ್ನು ಉಂಟು ಮಾಡಿದವರು, ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡಿದವರು. ಅವರು ಏನು ಹೇಳುತ್ತಾರೆ ಅಂದರೆ, ಅವರು ಬಂದು ಭೂಮಿಯಲ್ಲಿ ಒಂದು ಪ್ರಾಜೆಕ್ಟ್ ಅನ್ನು ಮುಗಿಸಿ ಹೋಗಬೇಕು. ಲೋಕದ ಮುಖ್ಯವಾದ ಕಾರ್ಯಗಳಾಗಿರುವಂಥ ಪಾಪದ ಭಾರವನ್ನು ಹೊತ್ತು ತೀರಿಸಿ ಜಯ ಹೊಂದಿದವನಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕೂರಬೇಕು. ಇದೇ ಪ್ಲಾನ್. ಅದೇ ಯೋಹಾನ 13ನೇ ಅಧ್ಯಾಯ ಹೇಳುತ್ತದೆ, ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳುಕೊಂಡವನಾಗಿ. ಸೊ ಅವರಿಗೆ ಗೊತ್ತು, ನಾನು ದೇವರ ಬಳಿಯಿಂದ ಬಂದೆ ಮತ್ತೆ ದೇವರ ಬಳಿಗೆ ಹೋಗುತ್ತೇನೆ ಎಂದು. ಈ ಪರ್ಟಿಕ್ಯುಲರ್ ಆದಂತ ಬಹಳ ಮುಖ್ಯವಾದ ವಿಷಯದಲ್ಲಿ ಬೈಬಲ್ ಹೇಳುತ್ತದೆ, ಮನುಷ್ಯರ ದಯೆಯು ಯೇಸುವಿಗೆ ಅವಶ್ಯವಾಗಿತ್ತು. ಮನುಷ್ಯರ ದಯೆ ಇಲ್ಲದೆಯೂ ಕೂಡ ಮಾಡಲಿಕ್ಕೆ ಆದಂತ ದೇವರು ಯಾಕೆ ಹಾಗೆ ಮಾಡಿ ತೋರಿಸುತ್ತಾರೆ ಅಂದರೆ, ನಾವು ಈ ಭೂಮಿಯಲ್ಲಿ ಯಾವುದನ್ನು ಕೂಡ ಒಂಟಿಯಾಗಿ ಮಾಡಲು ಸಾಧ್ಯವಿಲ್ಲ. ಎಲ್ಲದಕ್ಕೂ ಕೂಡ ಯಾರು ಅವಶ್ಯವಾಗಿದ್ದಾರೆ? ಮನುಷ್ಯರು ಅವಶ್ಯವಾಗಿದ್ದಾರೆ. ಆ ಮನುಷ್ಯನು ಕೂಡ, ಕೆಲವರು ಹೇಳುತ್ತಾರೆ ಹಣ ಇದೆ ಎಂದು. ಹಣ ಇದ್ದರೂ ಕೂಡ ಮನುಷ್ಯನ ಬೇಕು. ಆ ಮನುಷ್ಯ ಇಲ್ಲದಿದ್ದರೆ ಹಣ ಕೆಲಸ ಮಾಡುವುದಿಲ್ಲ. ಮನುಷ್ಯನನ್ನು ಖರೀದಿಸುವುದಕ್ಕೆ ಹಣ ಬೇಕಾದ್ರೆ ಏನಾಗಬಹುದು? ಆ ಆದಿ ಕಾಲದಲ್ಲಿ ಮನುಷ್ಯನನ್ನು ಖರೀದಿಸುತ್ತಿದ್ದರು. ಹಣ ಕೊಟ್ಟು ಖರೀದಿಸುತ್ತಾರೆ, ಆದ್ರೆ ಆ ಕೆಲಸವನ್ನು ಮಾತ್ರ ಮಾಡುವುದಕ್ಕೆ ಸಾಧ್ಯ. ಹಣ ಕೊಟ್ಟು ಏನನ್ನು ಬೇಕಾದ್ರೂ ಖರೀದಿಸಬಹುದು. ಮನುಷ್ಯನ ಮೂಲಕವಾಗಿ ಸಿಗುವ ಕಾರ್ಯಗಳು ಮನುಷ್ಯನ ಮೂಲಕವಾಗಿ ಸಿಗುತ್ತದೆ. ಏನೇ ಮಾಡಿದ್ರು ಮನುಷ್ಯನ ಮೂಲಕವೇ ಸಿಗುತ್ತದೆ, ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ. ಅದು ಗಂಡು ಹೆಣ್ಣು ಎನ್ನುವಂತ ಕಾನ್ಸೆಪ್ಟ್ ಬೇರೆ, ಆದ್ರೆ ಅವರ ಮೂಲಕವಾಗಿ ಸಿಗುತ್ತದೆ. ಆ ರೀತಿ ಇರುವಾಗ ಯೇಸುವಿಗೆ ಮನುಷ್ಯನ ದಯೆಯು ಅವಶ್ಯವಾಗಿ ಇತ್ತು ಅಂದ್ರೆ, ನಮಗೂ ಕೂಡ ನಿಶ್ಚಯವಾಗಿ ಮನುಷ್ಯರ ದಯೆ ಅವಶ್ಯವಾಗಿದೆ. ಮನುಷ್ಯರ ದಯೆ ಇಲ್ಲದೆ ಈ ಲೋಕದಲ್ಲಿ ಬಾಳುವುದಕ್ಕೆ ಆಗಲ್ಲ. ಯಾವುದೋ ವಿಧದಲ್ಲಿ ಬೇಕು, ಕನ್ಫರ್ಮ್ ಆಗಿ ಬೇಕು. ಮದುವೆ ಆಗದೇ ಇದ್ದರೂ ಕೂಡ ಯಾವುದೋ ಒಂದು ಹಂತದಲ್ಲಿ ಬೇಕು. ಪ್ರಾರ್ಥನಾಲಯದಲ್ಲಿ ಮದುವೆ ಆಗದವರು ಇರುತ್ತಾರೆ, ಆದ್ರೆ ಆ ವಲಯದಲ್ಲೂ ಕೂಡ ಕೆಲವರು, ಅವರಿಗೆ ಸಹಾಯ ಮಾಡುವುದಕ್ಕೆ ಕೆಲವರು ಇರುತ್ತಾರೆ. ಆ ಮನುಷ್ಯರು ಅವಶ್ಯವಾಗಿರುತ್ತಾರೆ. ನಾನು ಅದನ್ನೇ ಹೇಳುತ್ತಿದ್ದೇನೆ, ಕನ್ಫರ್ಮ್ ಆಗಿ ಮನುಷ್ಯರ ದಯೆ ಅವಶ್ಯ. ಹಾಗಾದ್ರೆ 3 ಮುಖ್ಯವಾದ ಸ್ಥಳದಲ್ಲಿ ಯೇಸುವಿಗೆ ಮನುಷ್ಯರ ದಯೆಯು ಅವಶ್ಯವಾಗಿತ್ತು. ಅನೇಕ ಕಡೆ ಇದೆ. ವೆರಿ ಇಂಪಾರ್ಟೆಂಟ್ ಆಗಿ 3 ಭಾಗವಾಗಿ ದೇವರು ನನಗೆ ಹೇಳಿದ್ದನ್ನು ಹೇಳುತ್ತೇನೆ. ಮೊದಲನೆಯದಾಗಿ ಓದಿರಿ, ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದಿರಿ. ಮತ್ತಾಯ 2:13. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರೆಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗು. ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು. ಈಗ ಯೇಸು ಮಗುವಾಗಿ ಇದ್ದಾರೆ. ಚೆನ್ನಾಗಿ ಗಮನಿಸಿರಿ, ಯೇಸು ಮಗುವಾಗಿ ಇದ್ದಾರೆ. ದೇವಕುಮಾರನೇ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಆತನು ಯಹೂದ್ಯರಿಗೆ ಅರಸನಾಗಿ ಹುಟ್ಟಿದ್ದಾನೆ. ಅವರು ತಂದೆಯ ಕುಮಾರನು, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ತಂದೆ ನೆನೆಸಿದ್ರೆ ಹೇಗೆ ಬೇಕಾದರೂ ಅವರನ್ನು ಕಾಪಾಡಬಹುದು. ಆದರೆ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಯೋಸೇಫನ ಕೈಯಲ್ಲೂ ಮರಿಯಳ ಕೈಯಲ್ಲೂ ಆ ಮಗುವನ್ನು ಕೊಟ್ಟು, ನೀನೇನ್ ಮಾಡು, ಈ ಮಗುವನ್ನು ಕರೆದುಕೊಂಡು ಐಗುಪ್ತಕ್ಕೆ ಹೋಗು ಎಂಬುದಾಗಿ. ಈಗ ಯಾಕೆ ಈ ಕಾರ್ಯವು ನಡೆಯುತ್ತಾ ಇದೆ? ದೇವರಿಂದ ಯೇಸುವನ್ನು ನೀವು ಅನೇಕ ಕಥೆಗಳಲ್ಲಿ ಓದಿರುತ್ತೀರಾ. ಟಕ್ಕಂತ ಇಲ್ಲಿ ಮಾಯವಾಗಿ ಹಾಗೆ ಇನ್ನೊಂದು ಕಡೆ ಹೋಗಿ ಅವರಿಂದ ಪ್ರತ್ಯಕ್ಷವಾಗುವುದಕ್ಕೆ ಆಗುವುದಿಲ್ವಾ ಅಂದ್ರೆ, ಇದೇ ಯೇಸು ಕ್ರಿಸ್ತನು ತನ್ನನ್ನು ಕೊಲೆ ಮಾಡುವುದಕ್ಕೆ ಅವರು ಹುಡುಕುತ್ತಿರುವಾಗ ಅವರ ನಡುವೆಯಿಂದ ಅವರು ಮರೆಯಾದರು ಎಂಬುದಾಗಿ ಇದೆ. ವಾಕ್ಯದಲ್ಲಿ ಇದೆ, ಅವರ ನಡುವೆಯಿಂದ ಅವರು ಮರೆಯಾದರು, ಒಂದು ಕಡೆ ಹಾದು ಹೋದರು ಎಂಬುದಾಗಿ ಇದೆ. ಅದೇನೆಂದರೆ, ಕೊಲೆ ಮಾಡುವುದಕ್ಕೆ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗುತ್ತಾರೆ, ಅಲ್ಲಿಂದ ಮರೆಯಾಗಿ ಹೋಗುತ್ತಾರೆ. ಸೊ ಯೇಸುವಿನಿಂದ ಏನು ಸಾಧ್ಯ? ಕನ್ಫರ್ಮ್ ಆಗಿ ಮರಣದಿಂದ ಅವರು ತನ್ನನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ, ಕೊಲೆ ಮಾಡುವವರಿಂದ. ಆದರೆ ಇಲ್ಲಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಹುಡುಕುತ್ತಾ ಇದ್ದಾನೆ, ನೀನು ಮಗುವನ್ನು ತೆಗೆದುಕೊಂಡು ಹೋಗು. ಇದರ ಅರ್ಥ ಏನೆಂದರೆ, ಒಂದು ನಿರ್ದಿಷ್ಟ ಕಾಲದವರೆಗೂ ನಾವು ಮಗುವಾಗಿ ಇದ್ದೇವೆ, ಮಕ್ಕಳಾಗಿ ಇದ್ದೇವೆ. ಈಗ ಸ್ಪಿರಿಚುವಲ್ ಆಗಿ ಹೇಳುತ್ತೇನೆ, ಮಕ್ಕಳಾಗಿ ಇದ್ದೇವೆ. ನಾವು ಮಕ್ಕಳಾಗಿ ಇರುವಾಗ ನಮ್ಮ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ದೇವರು ಭೂಮಿಯಲ್ಲಿ ಕೆಲವರನ್ನು ಇಟ್ಟಿದ್ದಾರೆ. ನಾವು ಶರೀರ ಪ್ರಕಾರವಾಗಿ ಮಕ್ಕಳಾಗಿರುವಾಗ ದೇವರು ಹೆತ್ತವರನ್ನು ಇಟ್ಟಿದ್ದಾರೆ. ನಾವು ಆತ್ಮಿಕವಾಗಿ ಮಕ್ಕಳಾಗಿರುವಾಗ, ರಕ್ಷಣೆ ಹೊಂದಿದ ನಂತರ ಮಕ್ಕಳಾಗಿರುತ್ತೇವೆ. ಮಗುವಾಗಿರುವಾಗ ಆತ್ಮಿಕ ಹೆತ್ತವರು ಇಟ್ಟಿರುತ್ತಾರೆ. ಆತ್ಮಿಕ ಹೆತ್ತವರು ಅಂದರೆ ತಾಯಿ ತಂದೆ ಎಂಬುದಾಗಿ ಹೇಳುತ್ತಿಲ್ಲ, ನಿಮಗೆ ಬೋಧಿಸುವಂತಹ ಬೋಧಕರುಗಳು. ಸಭೆಯ ಕುರಿತಾಗಿ ಹೇಳುತ್ತಾ ಇದ್ದೇನೆ. ಈ ಅಡಿಪಾಯವಾದಂತಹ ಈ ಮಗುವಿನ ಹಂತ ಸ್ಪಿರಿಚುವಲ್ ಆಗಿ, ಒಳ್ಳೆಯಾಗಿ ಮಗುವಾಗಿದ್ದಾಗ ನಮ್ಮನ್ನು ಕಾಪಾಡುವುದಕ್ಕೆ ಮನುಷ್ಯನ ದಯೆ ಅವಶ್ಯವಾಗಿದೆ. ಲೋಕ ಪ್ರಕಾರವಾಗಿ ಇಂದು ಅನೇಕರು ಬೆಳೆದ ನಂತರ ತಂದೆ ತಾಯಿಯನ್ನು ಬಂದು ಕೇಳುವಂತ ಪ್ರಶ್ನೆ, ಏನ್ ನೀವಿಲ್ಲ ಅಂದ್ರೆ ನಾನು ಬದುಕೋಕ್ಕಾಗಲ್ವಾ, ಬಾಳಕ್ಕಾಗಲ್ವಾ, ಅದನ್ನು ಮಾಡಕ್ಕಾಗಲ್ವಾ, ಇದನ್ನು ಮಾಡಕ್ಕಾಗಲ್ವಾ ಎಂಬುದಾಗಿ ಪ್ರಶ್ನೆ ಕೇಳುತ್ತಾರೆ. ಈ ಪ್ರಶ್ನೆ ಅವರು ಯಾವಾಗ ಕೇಳಬೇಕಾಗಿತ್ತಂದ್ರೆ, ಅವರು 6 ತಿಂಗಳಾಗಿದ್ದಾಗ ಕೇಳಬೇಕಾಗಿತ್ತು. ಮಾತಾಡುವುದಕ್ಕೆ ಆರಂಭಿಸಿದಾಗ ಕೇಳಬೇಕಾಗಿತ್ತು. ಆ ಮಗು ಬೆಳೆದು ಬರುವ ತನಕ ಒಂದೊಂದು ಕಾಲಘಟ್ಟದಲ್ಲೂ ಕೂಡ ಆ ಮಗುವನ್ನು ತೆಗೆದುಕೊಂಡು ಭದ್ರವಾಗಿ ಸುರಕ್ಷಿತವಾಗಿ ಕಾಪಾಡಬೇಕಾಗಿರುವುದು ದೇವರ ಯೋಜನೆ. ಈಗ ಯೇಸು ಕ್ರಿಸ್ತನು ಲೋಕದ ಪಾಪವನ್ನು ಹೊತ್ತು ತೀರಿಸಬೇಕು. ಹುಟ್ಟುವಾಗಲೇ ಹೇಳಿದ್ರು, ಲೋಕದ ಪಾಪವನ್ನು ಅವ್ರು ಏನ್ ಮಾಡುತ್ತಾರೆ, ಹೊತ್ತು ತೀರಿಸುವಂತ ರಕ್ಷಕನು ಹುಟ್ಟಿದ್ದಾರೆ. ಆ ರೀತಿ ಹೇಳಿದ್ರು. ಆ ಪ್ಲಾನು ನೆರವೇರಬೇಕು ಅಂದ್ರೆ ಲೋಕ ಪ್ರಕಾರವಾಗಿ ಶಾರೀರಿಕವಾಗಿ ಹೆತ್ತವರು ಬೇಕಾಗಿದ್ದಾರೆ.
ನಡುವೆ ಕಾಪಾಡುವಂತ ತಾಯಿ ತಂದೆ ಬೇಕಾಗಿದ್ದಾರೆ. ಈ ಕಡೆಯ ಕಾಲದಲ್ಲಿ ಪ್ರೀತಿಯು ತಣ್ಣಗಾಗುವುದು, ಆ ರೀತಿಯಾಗಿರುವಂತಹ ವಾಕ್ಯದ ಮುಖ್ಯವಾದ ಕಾರ್ಯವು ಎಲ್ಲಿ ನೆರವೇರುತ್ತಾ ಇದೆ ಅಂದರೆ ಮನೆಯಲ್ಲಿ ನೆರವೇರುತ್ತಾ ಇದೆ. ಪ್ರೀತಿ ತಣ್ಣಗಾಗುವುದೆಂಬುದಾಗಿ ನೋಡುವಾಗ ಅದನ್ನು ಪೇಪರಲ್ಲೋ ನ್ಯೂಸಲ್ಲೋ ನೋಡುತ್ತಾರೆ. ಅಲ್ಲಿ ಕೊಲೆ ಮಾಡುತ್ತಿದ್ದಾರೆ, ಇಲ್ಲಿ ಕೊಲೆ ಮಾಡುತ್ತಿದ್ದಾರೆ, ಹಾಗೆ ಹೀಗೆ ಮಾಡುತ್ತಿದ್ದಾರೆ. ಇದನ್ನು ಹೇಳುವುದು ಯಾರಂದ್ರೆ ಸ್ಪಿರಿಚುವಲ್ ಪರ್ಸನ್ಸ್. ನೋಡಿ ಲೋಕ ಎಷ್ಟು ಕ್ರೂರವಾಗಿದೆ. ಅದರಲ್ಲಿ ಇವರು ಬೋಧಿಸುತ್ತಾರೆ. ಏನ್ ಬೋಧಿಸುತ್ತಾರೆ ಅಂದ್ರೆ ಲೋಕ ಎಷ್ಟು ಕ್ರೂರವಾಗಿದೆ, ದೇವರು ಹೇಳಿದ ಪ್ರಕಾರ ಪ್ರೀತಿಯು ತಣ್ಣಗಾಗುವಂತ ಸ್ಥಿತಿಗೆ ಬಂದಿದೆ. ಅದೆಲ್ಲ ಎರಡನೆಯದು. ಮನೆಯಲ್ಲೇ ಪ್ರೀತಿ ತಣ್ಣಗಾಗಿದೆ. ಮನೆಯಲ್ಲೇ ಇಲ್ಲ ಇವತ್ತು ಪ್ರೀತಿ. ಅದೇನೆಂದರೆ ಇವತ್ತು ನಾವು ಈ ಸ್ಥಳದಲ್ಲಿ ಕೂತಿದ್ದೇವೆ ಎನ್ನುವಂಥದ್ದು ದೊಡ್ಡ ವಿಷಯವಲ್ಲ. ನಾವು ಯಾರೆಂದೇ ಗೊತ್ತಿಲ್ಲದೆ, ನಡೆಯಲಿಕ್ಕೆ ಆಗದೆ, ಮಾತನಾಡಲಿಕ್ಕೆ ಆಗದೆ ಪರಲೋಕವು ನಮ್ಮನ್ನು ತೆಗೆದುಕೊಂಡು ಹೋಗಿ ಒಬ್ಬರಿಗೆ ಒಪ್ಪಿಸುತ್ತದಲ್ವಾ, ಅವರು ಬೆಳೆದು ಬರುವ ತನಕ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪೀರಿಯಡ್. ಇವತ್ತು ನಮಗೆ ನಡೆಯುವುದಕ್ಕೆ ಗೊತ್ತಿದೆ, ಮಾತನಾಡುವುದಕ್ಕೆ ಗೊತ್ತಿದೆ, ಸಂಪಾದನೆ ಮಾಡುವುದಕ್ಕೆ ಗೊತ್ತಿದೆ, ಎಲ್ಲ ಗೊತ್ತಿದೆ. ಆದರೆ ಇದ್ಯಾವುದು ಕೂಡ ಗೊತ್ತಿಲ್ಲದೆ ಒಂದು ಚಿಕ್ಕ ಮಾಂಸಪಿಂಡ ಎಂಬುದಾಗಿ ಹೇಳುತ್ತಾರೆ. ಆರಂಭದಲ್ಲಿ ನಾವು ಬರುವಾಗ ಒಂದು ಮಗುವಾಗಿ 3.5-4 kg ತಂದು ಕೊಡುವಾಗ ಆ ಪಿಂಡದಿಂದ ಬೆಳೆದು ಮಗುವಾಗಿ ತಂದು ಕೊಟ್ರಲ್ಲ, ಅದು ನಮಗೆ ನೋಡುವುದಕ್ಕೆ ಈಸಿಯಾಗಿರುತ್ತದೆ. ನಮಗೆ ಫಸ್ಟ್ 10 ವರ್ಷ ನಾನಾಗಿ ಬೆಳೆದೆ ಅಂತ ಯಾರು ಹೇಳಕ್ಕಾಗಲ್ಲ. 10 ವರ್ಷ 13 ವರ್ಷದ ತನಕ ಆ 13 ವರ್ಷದ ಒಂದೊಂದು ದಿನವೂ ರಾತ್ರಿ ಹಾಗೂ ಹಗಲು, ರಾತ್ರಿ ಹಗಲು ಎತ್ತವರು ಬೆಳೆಸಿದ್ದು. ಕಾಲಕ್ರಮೇಣವಾಗಿ ವಿದ್ಯಾಭ್ಯಾಸ ಮುಗಿಸಿದ ನಂತರ, ಕೆಲಸಕ್ಕೆ ಹೋದ ನಂತರ, ಸಂಪಾದನೆ ಮಾಡಿದ ನಂತರ ಆ ತ್ಯಾಗವು ನಮಗೆ ಏನಾಗುತ್ತದೆ, ಮರೆತು ಹೋಗುತ್ತದೆ. ಅದು ನಮಗೆ ಅಷ್ಟು ದೊಡ್ಡದಾಗಿ ಕಾಣಿಸುವುದಿಲ್ಲ. ಇದನ್ನು ದೇವರು ನಿಮಗೆ ಯಾವಾಗ ತಿಳಿಸುತ್ತಾರೆ ಗೊತ್ತಾ? ಅನೇಕರಿಗೆ ಅದು ಗೊತ್ತಿಲ್ಲ. ಯಾವಾಗ ತಿಳಿಯಪಡಿಸುತ್ತಾರೆ ಅಂದ್ರೆ ನಮಗೆ ಒಂದು ಮಗು ಹುಟ್ಟುತ್ತದೆ ನೋಡಿ, ಆಗ ಆ ಮಗು ಮಾತನಾಡುತ್ತದೆ ನೋಡಿ, ಆಗ ದೇವರು ತಿಳಿಸುತ್ತಾರೆ. ಆಗ ನಿಮ್ಮ ಮಗುವಿಗೆ ಹೇಳುತ್ತೀರಾ, ನಾನು ನಿನ್ನನ್ನು ಹೇಗೆಲ್ಲ ಬೆಳೆಸಿದೆ ಗೊತ್ತಾ? ಏನಂತ ಬೆಳೆಸಿದ್ಯಾ? ಎಲ್ಲರೂ ಬೆಳೆಸಿರುವ ಹಾಗೆ ತಾನೇ ಬೆಳೆಸಿದ್ಯಾ ಅಂತ ಕೇಳುತ್ತಾರೆ. ಎಲ್ಲರೂ ಬೆಳೆಸುವ ಹಾಗೆ ಎಲ್ಲರೂ ಕೂಡ ಬೆಳೆಸುವುದಕ್ಕೆ ಆಗಲ್ಲ. ಒಬ್ಬೊಬ್ಬರು ಯುನೀಕ್ ಆಗಿ ಬೆಳೆಸಬೇಕು. ಪಕ್ಕದ ಮನೆಯಲ್ಲಿ ಬೆಳೆಸುವ ಹಾಗೆ ನಿಮ್ಮನ್ನು ಬೆಳೆಸುವುದಕ್ಕೆ ಆಗಲ್ಲ. ಒಬ್ಬೊಬ್ಬರಿಗೆ ಯುನೀಕ್ ಇರುತ್ತದೆ. ಹಾಗಾದ್ರೆ ಆತ್ಮಿಕ ಜೀವಿತದಲ್ಲಿ ಬರುವುದಕ್ಕಿಂತ ಮುಂಚೆ ಈ ಶಾರೀರಿಕವಾಗಿ ಹುಟ್ಟುವಾಗ, ಅಂದರೆ ನಾವು ದೇವರನ್ನು ಆರಿಸಿಕೊಳ್ಳುವಂತಹ ಒಂದು ಕಾಲ ಎಂಬುದಾಗಿ ಇತ್ತು. ಅದಕ್ಕಿಂತ ಮುಂಚಿತವಾಗಿಯೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ತಾಯಿಯ ಗರ್ಭದಲ್ಲಿ ಆರಿಸಿಕೊಂಡರು. ಹಾಗಾದ್ರೆ ಪರ್ಟಿಕ್ಯುಲರ್ ಆಗಿ ತಾಯಿ ತಂದೆ ಕೈಯಲ್ಲಿ ನಿಮ್ಮನ್ನು ಕೊಡುತ್ತಾರೆ. ಯೇಸುವನ್ನು ತಂದು ಕೊಡುವಾಗ ಪರ್ಟಿಕ್ಯುಲರ್ ಆಗಿ ಪರಲೋಕವು ಯೋಸೆಫ್ ಹಾಗೂ ಮರಿಯಳನ್ನು ಸೆಲೆಕ್ಟ್ ಮಾಡಿ ಕೊಡುತ್ತದೆ. ಅವರು ಯಹೂದದ ಕುಲದಲ್ಲಿ ಈ ರೀತಿ ಬರಬೇಕು, ಈ ತಾಯಿ ಈ ರೀತಿ ಬರಬೇಕು. ಅದೇ ರೀತಿಯಾಗಿ ಒಂದೊಂದು ಮಗುವಿಗೂ ಪರಲೋಕ ಕೊಡುತ್ತದೆ. ಯಾರ ಕೈಯಲ್ಲಿ ಕೊಡಬೇಕು, ಯಾರ ಕೈಯಲ್ಲಿ ಕೊಟ್ಟರೆ ಹೇಗೆ ಬೆಳೆಸುತ್ತಾರೆ ಎಂಬುದಾಗಿ ನೋಡಿ ಪರಲೋಕ ಕೊಡುತ್ತದೆ. ಹಾಗಾದರೆ ನಮಗೆ ಈ ಮನುಷ್ಯರ ದಯೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯ. ಇವತ್ತು ನಾವು ಅದನ್ನು ಬಹಳ ತಾತ್ಸಾರ ಮಾಡುತ್ತೇವೆ. ಬೆಳೆದು ಬಂದ ನಂತರ ತಾತ್ಸಾರ ಮಾಡುತ್ತೇವೆ. ನಮ್ಮ ತಾಯಿಯ ಕಾರ್ಯ, ನಮ್ಮ ತಂದೆಯ ಕಾರ್ಯ ನಮಗೆ ಗೊತ್ತಾಗುವುದಿಲ್ಲ. ನೋಡಿರಿ, ಆರಂಭದಲ್ಲಿ ನಾನು ಯಾವಾಗಲೂ ಹೇಳುತ್ತೇನೆ, ನಾನು ನಮ್ಮ ತಾಯಿಯನ್ನು ನೋಡುವುದಕ್ಕೆ ಆರಂಭಿಸಿದ್ದು ನನಗೆ ನೆನಪಿನಲ್ಲಿರುವುದನ್ನು ಹೇಳುತ್ತೇನೆ. ನಾನು 4-5 ವರ್ಷದವನಾಗಿದ್ದಾಗಿನಿಂದಲೂ ಅವರು ಪಟ್ಟಂತ ಕಷ್ಟ ನನಗೆ ನೆನಪಿನಲ್ಲಿದೆ. ಅದು ನನಗೆ ಚೆನ್ನಾಗಿ ನೆನಪಿನಲ್ಲಿದೆ. ಅವ್ರು ಏನೇನು ಕಷ್ಟಪಟ್ಟರು, ಹೇಗೆ ನನ್ನನ್ನು ಬೆಳೆಸಿದ್ರು ಎಂಬುದಾಗಿ 4-5 ವಯಸ್ಸಿನಿಂದ ಸ್ವಲ್ಪ ಇದೆ. ಒಂದು 8 ವಯಸ್ಸಿನ ನಂತರ ಚೆನ್ನಾಗಿ ಸ್ಪಷ್ಟವಾಗಿ ಗೊತ್ತಿದೆ. ಆದರೆ ಈ ಕಾರ್ಯಗಳನ್ನೆಲ್ಲ ತಿಳಿದ ನಂತರ, ಅದು ಮನಸ್ಸಿನಲ್ಲಿ ಬಂದ ನಂತರ, ನಮ್ಮ ತಾಯಿ ನನಗೆ ಒಡೆದದ್ದಾಗಿರಬಹುದು, ಬೈದದ್ದಾಗಿರಬಹುದು, ಇದು ಯಾವುದು ಕೂಡ ಮನಸ್ಸಿನಲ್ಲಿ ಇಲ್ಲ. ಅವರು ನನಗಾಗಿ ಪಟ್ಟ ಕಷ್ಟ ಇವತ್ತಿನ ತನಕ ನೆನಪಿನಲ್ಲಿದೆ. ಅದು ಮನಸ್ಸಿನಲ್ಲಿದೆ. ಯಾಕೆ ಅಂದರೆ ಅದು ಅವರ ವೈಯಕ್ತಿಕವಾದ ಇಶ್ಯೂ. ಅವರು ಕೋಪಗೊಳ್ಳುವುದು ಅದೆಲ್ಲ. ಆದರೆ ನನ್ನನ್ನು ಬೆಳೆಸುವುದಕ್ಕೆ ಅವರು ಪಟ್ಟಂತ ಪಾಡುಗಳು. ಈಗ ನೋಡಿ, ದೇವರು ದಿಢೀರಾಗಿ ನೈಟ್ ಕರೆದು ಹೇಳುತ್ತಾರೆ, ಮರಿಯಳನ್ನು ಯೋಸೇಫನನ್ನು ಕರೆದು ಮಗುವನ್ನು ಎತ್ತುಕೊಂಡು ಹೋಗು, ಮಗುವನ್ನು ಕೊಲ್ಲುವುದಕ್ಕೆ ನೋಡುತ್ತಿದ್ದಾರೆ. ಇಂತಹ ಸಂಭವಗಳು ನಮ್ಮ ಲೈಫಲ್ಲೂ ನಡೆದಿರುತ್ತದೆ. ಆದರೆ ಹೇರೋದನ್ನು ಕೊಲೆ ಮಾಡಿರುವುದಿಲ್ಲ. ದಿಢೀರ್ ಎಂಬುದಾಗಿ ವ್ಯಾಧಿ ಬಂದಿರುತ್ತದೆ, ಮಗುವಿಗೆ ಏನಾದರೂ ರೋಗ ಬರುತ್ತದೆ, ಅಥವಾ ದಿಢೀರ್ ಎಂಬುದಾಗಿ ಪಿಟ್ಸ್ ಬರುತ್ತದೆ. ಆ ನಿಮಿಷದಲ್ಲಿ ಆ ಮಗುವನ್ನು ತೆಗೆದುಕೊಂಡು ಆ ತಂದೆ ತಾಯಿ ಓಡುವಾಗ ಆಗ ಅವರ ಮನಸ್ಥಿತಿ ಇರುತ್ತದೆ ನೋಡಿ. ಅದನ್ನು ಯಾರಿಂದಲೂ ವಿವರಿಸುವುದಕ್ಕೆ ಆಗಲ್ಲ. ಈಸಿಯಾಗಿ ಹೇಳಬಹುದು. ಅದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಂದ್ರೆ ನೀವು ಆ ರೀತಿ ಓಡಿ ಹೋಗುವಾಗಲೇ ಗೊತ್ತಾಗುತ್ತದೆ. ಒಂದು ದಿನ ರಾತ್ರಿ ನನ್ನ ಮಗುವನ್ನು ತೆಗೆದುಕೊಂಡು ಹೋಗುವಾಗ ಮಧ್ಯರಾತ್ರಿ 1 ಗಂಟೆ ಆಗಿತ್ತು. ದಿಢೀರ್ ಎಂಬುದಾಗಿ ಆ ಹಾಲು ಮೂಗಿನ ಮೂಲಕವಾಗಿ ಬಂತು. ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ತೆಗೆದುಕೊಂಡು ಓಡುತ್ತಾ ಇದ್ದೆ. ಒಂದು ಹಾಸ್ಪಿಟಲ್ ಇಲ್ಲ ಅವತ್ತು. ಡಾಕ್ಟರ್ ಮನೆಗೆ ಹೋಗಿ ಬಾಗಿಲು ತಟ್ತಾ ಇದ್ದೇವೆ, ತೆಗೆಯುತ್ತಾ ಇಲ್ಲ. 3ನೇ ಸ್ಥಳಕ್ಕೆ ಹೋದಾಗಲೇ ತೆರೆದರು. ಆ ಮನಸ್ಥಿತಿ ಇದೆ ನೋಡಿರಿ, ಅದನ್ನು ಒತ್ತುಕೊಂಡು ಓಡುವವರಿಗೆ ಗೊತ್ತಿರುತ್ತದೆ. ಈಗ ಯೋಸೇಫನು ಮರಿಯಳಿಗೆ ಹೇಳುತ್ತಾರಲ್ಲ, ರಾತ್ರಿಯಲ್ಲೇ ಮಗುವನ್ನು ತೆಗೆದುಕೊಂಡು ಹೋಗು. ಹಾಗಾದ್ರೆ ಹೋಗುವಾಗ ಅವರ ಮನಸ್ಥಿತಿ ಹೇಗೆ ಇರುತ್ತದೆ? ಆ ರಾತ್ರಿಯಲ್ಲೇ ಹೋಗು ಅನ್ನುತ್ತಾರೆ. ಅವ್ರು ಏನ್ ಪ್ರಿಪೇರ್ಡ್ ಆಗಿರುತ್ತಾರೆ, ಏನ್ ಮಾಡುತ್ತಾರೆ, ಕೈಯಲ್ಲಿ ಏನಿರುತ್ತದೆ. ಇವತ್ತು ದಿಢೀರ್ ಎಂಬುದಾಗಿ ಊರಿಗೆ ಹೋಗೋಣ ಅಂದ್ರೆ ಯಾರು ಕೂಡ ದಿಢೀರ್ ಎಂಬುದಾಗಿ ಊರಿಗೆ ಹೋಗುವುದಿಲ್ಲ.
ಏನ್ ದಿಢೀರ್ ಎಂಬುದಾಗಿ ಹೋಗೋಣ ಅನ್ನುತ್ತೀರಾ? 1-2 ದಿನಕ್ಕಿಂತ ಮುಂಚೆ ತಾನೇ ಹೇಳಬೇಕು. ಮರಿಯಳಿಗೆ ಹೇಳುತ್ತಾರೆ, ಎಲ್ಲವನ್ನೂ ತೆಗೆದುಕೊಂಡು ಓಡು. ಯಾಕೆ? ಮಗುವನ್ನು ಕೊಲ್ಲುವುದಕ್ಕೆ ಹೆರೋದನು ಹುಡುಕುತ್ತಿದ್ದಾನೆ. ಯಾರಿಗಾಗಿ ಓಡುತ್ತಿದ್ದೇವೆ? ನೀವು ಹೀಗೆ ನೋಡಿ, ಒಂದು ಮಾತಿಗೆ ಹೇಳುತ್ತಾ ಇದ್ದೇನೆ, ಯೋಸೇಫನಿಗೂ ಈ ಮಗುವಿಗೂ ಏನು ಸಂಬಂಧ? ಮರಿಯಳಾದರೂ ಗರ್ಭದಲ್ಲಿ ಹೊತ್ತು ಹೆರುತ್ತಾಳೆ. ಯೋಸೇಫನು ಶಾರೀರಿಕವಾಗಿ ಕೂಡ ಅದಕ್ಕೇನಿಲ್ಲ. ತಂದೆ ಅಲ್ಲ, ಅವನು ಗಾರ್ಡಿಯನ್. ಎಷ್ಟು ಸಿನ್ಸಿಯಾರಿಟಿ ಇದೆ ನೋಡಿ ಅವನ ವರ್ಕಲ್ಲಿ. ನೈಟು ಮಗುವನ್ನು ತೆಗೆದುಕೊಂಡು ಓಡು ಅನ್ನುತ್ತಾರೆ. ಆ ಮಗುವನ್ನು ತೆಗೆದುಕೊಂಡು ಓಡುತ್ತಾನೆ. ಮುಂದಿನ ವಾಕ್ಯವನ್ನು ಓದಿರಿ, 21ನೇ ವಾಕ್ಯ ಓದಿರಿ. ಆಗ ಯೋಸೇಫನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರೆಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದನು. ಮತ್ತೆ ಹೇಳುತ್ತಾರೆ, ಅಲ್ಲಿಂದ ಇಲ್ಲಿಗೆ ಬಾ. ಇಲ್ಲಿಂದ ಐಗುಪ್ತಕ್ಕೆ ಹೇಳಿದ್ರು ಹೋಗಿದ್ದಾಯಿತು. ಮತ್ತೆ ಅಲ್ಲಿದ್ದಾಗ ಹೇಳುತ್ತಾರೆ, ಇಸ್ರಾಯೇಲಿಗೆ ಬಾ. ಮತ್ತೆ ಬರುತ್ತಾರೆ. ಒಂದೊಂದು ವಿಷಯಕ್ಕೂ ಕೂಡ ಕಮಾಂಡ್. ಪರಲೋಕ ಹೇಳುವಂತ ಕಮಾಂಡ್ಗೆ ವಿಧೇಯನಾಗಬೇಕು. ಮಗುವನ್ನು ತೆಗೆದುಕೊಂಡು ಹೋಗು ಅಂದ್ರೆ ಹೋಗಬೇಕು, ಬಾ ಅಂದ್ರೆ ಬರಬೇಕು. ಈ ರೀತಿಯಾಗಿ ನಮ್ಮ ಹೆತ್ತವರಿಗೆ ಕಮಾಂಡ್ ಗೊತ್ತಿಲ್ಲ. ಅವರಿಗೆ ಯೋಸೇಫನ ಹಾಗೆ ದೇವರ ಸ್ವರವನ್ನು ಕೇಳುವಂತ ಕಮಾಂಡ್ ಗೊತ್ತಿಲ್ಲ. ಕರ್ತನು ತಿಳಿಸುತ್ತಾರೆ, ಯಾಕಂದ್ರೆ ಅವರು ಮಾಡಬೇಕಾದ ಕೆಲಸವನ್ನು ಮಾಡುವಂತೆ ಮಾಡುತ್ತಾರೆ ನೋಡಿ. ಕಮಾಂಡ್ ಗೊತ್ತಿಲ್ಲ, ಮಾಡುವಂತೆ ಮಾಡುತ್ತಾರೆ. ಆದರೆ ತೆಗೆದುಕೊಂಡು ಓಡಬೇಕು, ನಡೆಯಬೇಕು, ಹೋಗು ಅಂದ್ರೆ ಹೋಗಬೇಕು. ಎಷ್ಟೋ ಜನರು ಎಷ್ಟೋ ವಿಧಗಳಲ್ಲಿ, ನಾನು ಅದೇ ಆಗಾಗ್ಗೆ ಯೋಚನೆ ಮಾಡುವಂತ ಒಬ್ಬರು ಯಾರಂದ್ರೆ, ಹಾಗರಳನ್ನು ಆಗಾಗ್ಗೆ ನೆನೆಸುತ್ತೇನೆ. ಇದನ್ನು ಓದುವಾಗೆಲ್ಲ ಹಾಗರಳನ್ನು ನೆನೆಸುತ್ತೇನೆ. ಹಾಗರಳು ನಮ್ಮ ದೃಷ್ಟಿಯಲ್ಲಿ ನೆಗೆಟಿವ್. ಎಲ್ಲರೂ ಹೇಳಿದ್ದಾಯ್ತು, ಹಾಗರಳು ನೆಗೆಟಿವೇ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಪೌಲನು ಹಾಗೆ ಹೇಳಿಲ್ಲ. ಆಕೆ ಧರ್ಮಶಾಸ್ತ್ರ ಅಂತ ಹೇಳುತ್ತಾರೆ. ಅದನ್ನು ಗಲಾತ್ಯ ಪುಸ್ತಕದಲ್ಲಿ ಅವರು ಹೇಳುತ್ತಾರೆ. ನಾವು ನೆಗೆಟಿವ್ ಆಗಿ ನೋಡುತ್ತೇವೆ. ನೀವು ಸಾಧಾರಣ ಒಬ್ಬ ಹೆಣ್ಣಾಗಿದ್ದು ಅಲ್ಲಿ ನೋಡಿರಿ, ಒಂದು 15 ವರ್ಷದ ಮಗುವನ್ನು ಕೈಯಲ್ಲಿ ಕೊಟ್ಟು, ಒಂದು ತತ್ತಿ ನೀರನ್ನು, ಒಂದು ರೊಟ್ಟಿಯನ್ನು ಕೈಯಲ್ಲಿ ಕೊಟ್ಟಿದ್ದಾಯಿತು. ಎಲ್ಲರಿಗೂ ಏನು ಕೊಡುತ್ತಾನೆ? ಕಠೋರಳ ಸಂತತಿಗೆ ಚೆನ್ನಾಗಿ ಆಶೀರ್ವಾದ ಕೊಟ್ಟು ಕಳುಹಿಸುತ್ತಾನೆ, ಬಹುಮಾನ ಕೊಟ್ಟು ಕಳುಹಿಸುತ್ತಾನೆ. ಈಸಾಕನಿಗೆ ತನಗಿದ್ದಂಥ ಎಲ್ಲವನ್ನೂ ಕೊಡುತ್ತಾನೆ. ಹಾಗೆ ತಾನೇ ಇದೆ ಅಬ್ರಹಾಮನ ಕುರಿತು 25ನೇ ಅಧ್ಯಾಯದಲ್ಲಿ. ಕಠೋರಳ ಸಂತತಿಗೆ ಬಹುಮಾನವನ್ನು ಕೊಟ್ಟು ಕಳುಹಿಸುತ್ತಾನೆ. ಈಸಾಕನಿಗೆ ತನಗಿದ್ದಂಥ ಎಲ್ಲವನ್ನು ಕೊಡುತ್ತಾನೆ. ಆದರೆ ಈಕೆಗೆ ಏನು ಕೊಡುತ್ತಾನೆ? ಒಂದು ತತ್ತಿ ನೀರನ್ನು ಮತ್ತು ರೊಟ್ಟಿಯನ್ನು ಕೊಟ್ಟು 15 ವರ್ಷದ ಹುಡುಗನನ್ನು ಕೈಯಲ್ಲಿ ಮರುಭೂಮಿಯಲ್ಲಿ ದೇವರು ನೋಡಿಕೊಳ್ಳುತ್ತಾರೆ ಹೋಗುವಂತ ಕಳಿಸುತ್ತಾನೆ. ಲಿಟ್ರಲ್ ಆಗಿ ಯೋಚನೆ ಮಾಡಿ, ಮಗನನ್ನು ಕರೆದುಕೊಂಡು ಹೋಗಬೇಕು. ವಾಕ್ಯ ಹೇಳುತ್ತದೆ, ಅಲೆದು ತಿರುಗಾಡಿದಳು. ಅದುವೇ ಇಂದಿನ ಪರಿಸ್ಥಿತಿ. ಇವತ್ತು ಎಷ್ಟು ಆ ರೀತಿ ಹಾಗರಳಿದ್ದಾರೆ. ನೀವು ಕರ್ನಾಟಕ ತೆಗೆದುಕೊಳ್ಳುವುದಾದರೆ ಎಷ್ಟು ಹಾಗರಳಿದ್ದಾರೆ. ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ಬಾಳುವುದಕ್ಕೆ ಮಾರ್ಗವಿಲ್ಲದೆ ಅಲೆದು ತಿರುಗಾಡಿ ಏನು ಮಾಡೋದೆಂದು ಗೊತ್ತಿಲ್ಲದೆ. ಒಬ್ಬರ ಸಾಕ್ಷಿಯನ್ನು ನಾನು ಕೇಳಿದೆ. ಒಬ್ಬರನ್ನು ನಂಬಿ ಮದುವೆ ಮಾಡಿಕೊಂಡು ಮಗು ಹುಟ್ಟುವಾಗ ಹಾಸ್ಪಿಟಲಲ್ಲಿ ತಂದು ಬಿಟ್ಟು ಹೋಗುತ್ತಾರೆ. ಹಾಸ್ಪಿಟಲಲ್ಲಿ ಬಿಟ್ಟು ನಾಳೆನೋ ನಾಡಿದ್ದು ಮಗು ಹುಟ್ಟುತ್ತದೆ. ಹಾಸ್ಪಿಟ್ಲಿಗೆ ಕರೆತಂದು ಬಿಟ್ಟು ಇರಮ್ಮ ಬರುತ್ತೇನೆ ಅಂತ ಹೋದರು. ಮಗು ಹುಟ್ಟುವ ತನಕ ಬರಲಿಲ್ಲ. ಗೌರ್ನಮೆಂಟ್ ಹಾಸ್ಪಿಟಲ್, ಮಗು ಹುಟ್ಟುವ ತನಕ ಬರಲಿಲ್ಲ. ಆ ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ಸ್ವಲ್ಪ ಹಾಲು ಬ್ರೆಡ್ ಕೊಡುತ್ತಾರೆ. ಅದನ್ನು ತಿಂದಿ ಅಮ್ಮ ವೆಯ್ಟ್ ಮಾಡುತ್ತಿದ್ದಾರೆ, ಬರಲಿಲ್ಲ. ಆಮೇಲೆ ಕೈಯಲ್ಲಿ ಹಣವೂ ಇಲ್ಲ. ಪಕ್ಕದ ಬೆಡ್ನಲ್ಲಿ ಇದ್ದಂಥವರಿಗೆ ಹೇಳಿ ₹1 ₹5 ತೆಗೆದುಕೊಂಡು ಮಗುವನ್ನು ತೆಗೆದುಕೊಂಡು, ಅದೇ ತಾಯಿ ಮಗುವನ್ನು ತೆಗೆದುಕೊಂಡು ತೋಳ ಮೇಲೆ ಹಾಕಿಕೊಂಡು, ಮಗು ಹುಟ್ಟಿದ ನಂತರ 3ನೇ ದಿನವೋ 5ನೇ ದಿನವೋ ತೋಳ ಮೇಲೆ ಹಾಕಿಕೊಂಡು ಬಸ್ ಏರಿ ಮನೆಗೆ ಬಂದರು. ಯೋಚನೆ ಮಾಡಿ ನೋಡಿ, ಇವತ್ತು ನಾವು ಆಟೋ ಇಲ್ಲದೆ, ಟ್ಯಾಕ್ಸಿ ಕಾರ್ ಇಲ್ಲದೆ, ಆಂಬ್ಯುಲೆನ್ಸ್ ಇಲ್ಲದೆ ನಾವು ಬರುವುದಿಲ್ಲ. ಇವತ್ತಿನ ಪರಿಸ್ಥಿತಿ ಅದೇನೆ. ಅದು ಇಂದಿನ ಸಿಚುವೇಶನ್. ಈ ರೀತಿ ಮಕ್ಕಳನ್ನು ತೋಳಿನ ಮೇಲೆ ಹಾಕಿಕೊಂಡು ಅಲೆಯುವಂತಹ ಹಾಗರುಗಳು ಇಂದು ಇದ್ದಾರೆ. ಇವತ್ತು ಇದ್ದಾರೆ. ಏನು ಮಾಡಬೇಕೆಂದು ಗೊತ್ತಿಲ್ಲ, ಬಾಳುವುದಕ್ಕೆ ಮಾರ್ಗವಿಲ್ಲ. ಆದರೆ ಬೆಳೆದು ಬಂದು ಮಗು ಕೇಳುತ್ತದೆ, ಏನು ಮಾಡಿದ್ದೀರಾ, ಏನು ಬೆಳೆಸಿದ್ದೀರಾ, ಅಷ್ಟೊಂದು ಏನು ಮಾಡಿದ್ದೀರಾ? ಆ ಅಲೆಯುತ್ತಾ ತಿರುಗಾಡುತ್ತಾ ತೋಳ ಮೇಲೆ ಹಾಕಿಕೊಂಡಂತಹ ಆ ನಿಮಿಷದಲ್ಲಿ ಅವರು ಸುರಿಸಿದಂಥ ಕಣ್ಣೀರಿದೆಯಲ್ಲ, ಆ ತಂದೆಯವರು ಸುರಿಸಿದಂಥ ಕಣ್ಣೀರಿದೆಯಲ್ಲ, ಅದಕ್ಕೆ ಈಕ್ವಲ್ ಏನೂ ಇಲ್ಲ. ಅದನ್ನು ಎಷ್ಟೇ ಹಣ ಕೊಟ್ಟರು ಕೂಡ ನೀವೇನು ಮಾಡೋಕ್ಕಾಗಲ್ಲ. ಮತ್ತೆ ರೀಫಂಡ್ ಮಾಡುವುದಕ್ಕೆ ಆಗಲ್ಲ. ಮತ್ತೆ ನಿಮ್ಮ ಪ್ರೀತಿಯ ಮೂಲಕವಾಗಿ ಮಾತ್ರವೇ ಅವರಿಗೆ ರೀಫಂಡ್ ಮಾಡುವುದಕ್ಕೆ ಸಾಧ್ಯ. ಬೇರೆ ಮಾರ್ಗವೇ ಇಲ್ಲ. ಅದೇ ವಾಕ್ಯ ಹೇಳುತ್ತದೆ, ಯೇಸುವಿಗೆ ಮನುಷ್ಯರ ದಯೆ ಅವಶ್ಯವಾಗಿತ್ತು. ಆ ರಾತ್ರಿಯಲ್ಲೇ ಮಗುವನ್ನು ತೆಗೆದುಕೊಂಡು ದೇವರು ಹೇಳುವಂತಹ ಸ್ಥಳಕ್ಕೆ ಓಡುತ್ತಾರೆ. ಓಡು. ಮತ್ತೆ ಹೇಳುತ್ತಾರೆ, ಇಲ್ಲಿಗೆ ತೆಗೆದುಕೊಂಡು ಬಾ. ಅವನು ಕೇಳ್ಬೋದಾಗಿತ್ತಲ್ಲ, ದೇವರೇ, ಈ ಮಗುವಿಗೆ ನಾನು ಯಾಕೆ ರಾತ್ರಿಯೆಲ್ಲ ಓಡಬೇಕು? ಈ ಮಗುವಿಗೆ ನಾನು ಯಾಕೆ ಬರಬೇಕು? ದೇವರು ಹೇಳುತ್ತಾರೆ, ಈ ಮಗುವಿನ ಮೇಲೆ ಗಾಡ್ಸ್ ಪ್ಲಾನ್ ಇದೆ. ಇವತ್ತು ನಾವು ಇಲ್ಲಿ ಕೂತುಕೊಂಡು ಸ್ಪಿರಿಚುವಲ್ ಆಗಿ ರಕ್ಷಣೆ ಹೊಂದಿದ್ದೇವೆ, ಬಂದಿದ್ದೇವೆ. ಎಷ್ಟೋ ಸೇವಕರುಗಳು ಗೊತ್ತಾ, ಎಷ್ಟೋ ವಿಶ್ವಾಸಿಗಳು ಗೊತ್ತಾ, ಅಪ್ಪ ಅಮ್ಮನನ್ನು ಕರೆದುಕೊಂಡು ಹೋಗಿ ಆರ್ಫನೇಜ್ನಲ್ಲಿ ಬಿಟ್ಟು ಅವರನ್ನು ಸರಿಯಾಗಿ ನೋಡಿಕೊಳ್ಳದೆ, ಅವರೊಂದಿಗೆ ಸರಿಯಾಗಿ ಮಾತನಾಡದೆ, ಒಂದು ಫೋನನ್ನು ಕೂಡ ಮಾಡದೆ, ಕೇಳಿ ನೋಡಿ, ಇವರೆಲ್ಲ ಭಯಂಕರವಾಗಿ ಸ್ಪಿರಿಚುವಲ್ ಆಗಿದ್ದಾರೆ. ಹಾಗೆ ಲೋಕಕ್ಕೆ ಬೋಧಿಸುವುದು,
ದೇವರ ಪ್ರೀತಿಯ ಕುರಿತಾಗಿ ಬೋಧಿಸುವುದು. ನಿನ್ನ ಸ್ವಂತ ತಂದೆ ತಾಯಿಗೆ ಪ್ರೀತಿ ತೋರಿಸದೇ ಇರುವಂತ ನೀನು ಹೇಗೆ ದೇವರ ಪ್ರೀತಿಯನ್ನು ಇತರರಿಗೆ ಬೋಧಿಸುವುದಕ್ಕೆ ಸಾಧ್ಯ? ತಂದೆ ತಾಯಿ ಹತ್ರ ಡೈಲಿ ಫೋನಲ್ಲಿ ಮಾತನಾಡುವುದೇ ಇಲ್ಲ ಅನ್ನುತ್ತೀರಾ? ಅವರನ್ನು ಸರಿಯಾಗಿ ವಿಚಾರಿಸಿಕೊಳ್ಳುವುದಿಲ್ಲ. ಅವರನ್ನು ಆರ್ಫನೇಜ್ಗೆ ಹೋಗಿ ಸೇರಿಸುತ್ತೀರಾ? ಅಲ್ಲಿ ಅವರನ್ನು ಬಿಟ್ಟು ಅಲ್ಲಿ ಇದ್ದಾಗ ಆ ತಾಯಿ ಪಡುವಂತ ಕಷ್ಟ, ಆ ತಂದೆ ಪಡುವಂತ ಕಷ್ಟ. ಒಬ್ಬರ ಕುರಿತಾಗಿ ಕೇಳಲ್ಪಟ್ಟೆ. ತಾಯಿ ಒಂದು ಆರ್ಫನೇಜ್ ಅಲ್ಲಿ ಇದ್ದಾರೆ, ತಂದೆ ಒಂದು ಆರ್ಫನೇಜ್ ಅಲ್ಲಿ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಕಡೆ. ಅಷ್ಟಕ್ಕೂ ಅವರಿಗೆ 3 ಮಕ್ಕಳು. 3 ಮಕ್ಕಳಲ್ಲಿ ಒಬ್ಬರು ಕೂಡ ನೋಡಿಕೊಳ್ಳುವುದಿಲ್ಲ. ಕೇಳಿ ನೋಡಿ, ನಮಗಿರುವಂತ ಟೈಟ್ ಸ್ಕೆಡ್ಯೂಲ್ ಅಲ್ಲಿ, ನಮಗಿರುವಂತ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ, ನಮಗಿರುವಂತ ಆರ್ಥಿಕ ಸಮಸ್ಯೆಯಲ್ಲಿ ಏನಯ್ಯ ಇಷ್ಟೊಂದು ಆರ್ಥಿಕವಾಗಿರುವಾಗ ಒಬ್ಬರಿಗೆ ನಿನ್ನಿಂದ ಊಟ ಹಾಕುವುದಕ್ಕೆ ಆಗಲ್ವಾ? ಇಬ್ಬರಿಗೆ ನಿಮ್ಮಿಂದ ಊಟ ಹಾಕುವುದಕ್ಕೆ ಆಗಲ್ವಾ? ನೀವು ಕೇಳಿ ನೋಡಿ, ನೀವು ಹೇಳುವಂತ ಎಷ್ಟೋ ಕಾರ್ಯಗಳು. ನೀವು ನಾನು ಮಗುವಾಗಿದ್ದಾಗ ನಮಗೆ ಊಟ ಹಾಕುವುದಕ್ಕೆ ನಮ್ಮ ತಾಯಿ ಹೇಳುತ್ತಾರೆ, 4 ವಯಸ್ಸಿನ ತನಕ ಕೆಲಸ ಇಲ್ಲ, 13 ಕಿಲೋಮೀಟರ್ ನಡೆದುಕೊಂಡು ಬರಬೇಕಂತೆ ಕೆಲಸ ಮಾಡುವುದಕ್ಕೆ. 13 ಕಿಲೋಮೀಟರ್ ಮಗುವನ್ನು ಎತ್ತಿಕೊಂಡು ಬರಬೇಕಂತೆ. ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆಯ ತನಕ ಕೆಲಸ ಮಾಡಬೇಕು. ಬೆಳಗ್ಗೆ 7 ಗಂಟೆಯಲ್ಲಿ ಮನೆಯ ಕೆಲಸವನ್ನೆಲ್ಲ ಮುಗಿಸಿ ಹೊರಟರು ಅಂದರೆ 9 ಗಂಟೆಗೆ ಕೆಲಸಕ್ಕೆ ಬರುತ್ತಾ ಇದ್ರು. ಬಂದು ಕೆಲಸವನ್ನು ಮುಗಿಸಿ ಮತ್ತೆ 6 ಗಂಟೆಗೆ ಹಿಂತಿರುಗಿ ಮಗುವನ್ನು ಎತ್ತುಕೊಂಡು ಹೋಗುತ್ತಾ ಇದ್ದರು. ಆ ರೀತಿಯಾಗಿ ಅವರಿಗೆ ಹಣವೇ ಇಲ್ಲದೆ ಇರುವಂತ ಕಾಲದಲ್ಲಿ ಸಿಗುವಂಥದ್ದನ್ನು ಇಟ್ಟುಕೊಂಡು ನಮ್ಮನ್ನು ಕಾಪಾಡಿದ್ದಾರೆ. ಇಂದು ನಾವು ಚೆನ್ನಾಗಿದ್ದೇವೆ. ಇವತ್ತು ನಮ್ಮ ಹತ್ರ ಹಣ ಯಾಕೆ ಇಲ್ಲ? ನಿಮ್ಮ ತಂದೆ ತಾಯಿ ನೋಡಿಕೊಳ್ಳೋದಕ್ಕೆ ಯಾಕಪ್ಪ ಹಣ ಇಲ್ಲ? ನನ್ನ ಮಗುವಿಗೆ 2 ಲಕ್ಷ ಫೀಸ್ ಕಟ್ಟಬೇಕು. ನಿನ್ನ ಮಗುವಿಗೆ 2 ಲಕ್ಷ ಫೀಸ್ ಕಟ್ಟಕ್ಕಾಗುತ್ತೆ? ನಿಮ್ಮ ಅಪ್ಪ ಅಮ್ಮಗೆ 2,000 ಮಾತ್ರೆ ಕೊಡ್ಸಕ್ಕಾಗ್ಲಿಲ್ಲ. ಇದೇ ತಾನೇ ಇಂದು ವಿಷಯ. ಯಾಕೆ ಹಣ ಇಲ್ಲ? ನನ್ನ ಮಗುವಿಗೆ 2 ಲಕ್ಷ ಫೀಸ್ ಕಟ್ಟಬೇಕು, ನನ್ನ ಕುಟುಂಬವನ್ನು ನೋಡ್ಕೊಳ್ಬೇಕು, ಇಷ್ಟು ಬಾಡಿಗೆ ಇದೆ, ಇಷ್ಟು ಕರೆಂಟ್ ಬಿಲ್ ಇದೆ, ಇಷ್ಟು ಇದೆಯಲ್ಲ. ಆದರೆ ಅಪ್ಪ ಅಮ್ಮನಿಗೆ 2,000 ರೂಪಾಯಿ ಕೊಟ್ಟು ಮಾತ್ರೆ ಕೊಡ್ಸಕ್ಕಾಗ್ಲಿಲ್ಲ. ಇದೇ ಇಂದು ಲೋಕದಲ್ಲಿ ನಡೆಯುತ್ತಾ ಇರುವುದು. ಇದಕ್ಕೆ ಹೆಸರೇ ಪ್ರೀತಿ ತಣ್ಣಗಾಗುವುದು. ಇದಕ್ಕೆ ಹೆಸರೇ ಪ್ರೀತಿ ತಣ್ಣಗಾಗುವುದು. ಇವತ್ತು ಮನುಷ್ಯರ ದಯೆ ಒಂದು ಕಾಲಘಟ್ಟದಲ್ಲಿ ಯೇಸುವಿಗೆ ಅವಶ್ಯವಾಗಿತ್ತು. ನೀವು ನಾನು ಅರಿಯದೇ ಇರುವಂಥ ಕಾಲದಲ್ಲಿ ನಮ್ಮ ಹೆತ್ತವರು ನಮಗೋಸ್ಕರವಾಗಿ ಪಟ್ಟಂಥ ಕಷ್ಟಪಾಡುಗಳನ್ನು ನಾವು ಯಾವತ್ತಿಗೂ ಮರೆಯಬಾರದು. ಈ ದಯೆಯನ್ನು ದೇವರು ನಮಗೆ ನೇಮಿಸಿ ಇಟ್ಟಿದ್ದಾರೆ. ಇನ್ನೂ ಹೇಳುತ್ತೇನೆ, ನಿಮ್ಮ ತಾಯಿಗೆ 60 ವರ್ಷ 70 ವರ್ಷ ಆಗಿರಬಹುದು. ನಿಮಗೇನಾದರೂ ಏಟಾಯಿತು ಅಥವಾ ಏನಾದರೂ ಆಯಿತು ಅಂದರೆ ಫಸ್ಟು ತವಕಿಸುವುದು ಅವರೇ ಆಗಿರುತ್ತಾರೆ. ಫಸ್ಟು ರಿಯಾಕ್ಷನ್ ಅವ್ರದ್ದೇ ಆಗಿರುತ್ತದೆ. ನಿಮ್ಮ ತಾಯಿಯ ಹಾಗೆ ನಾನು ಯಾವಾಗಲೂ ಹೇಳುತ್ತೇನೆ, ದೇವರು ನನಗೆ ಕೊಟ್ಟಿರುವಂಥ ದೊಡ್ಡ ಗಿಫ್ಟು, ಈ ಭೂಮಿಯಲ್ಲಿ ನನಗೆ ಕೊಟ್ಟಿರುವಂಥ ದೊಡ್ಡ ಗಿಫ್ಟು, ರಕ್ಷಣೆ ದೀಕ್ಷಾಸ್ನಾನ ನಂತರ ದೇವರು ನನಗೆ ಕೊಟ್ಟಂಥ ದೊಡ್ಡ ಗಿಫ್ಟು ನನ್ನ ತಾಯಿ. ನಾನು ನೋಡಿ ಬೆಳೆದದರಿಂದ ಹೇಳುತ್ತಿದ್ದೇನೆ. ನಾನು ಮನೆಗೆ ಹೋದ ಕೂಡಲೇ, ಮುಖವನ್ನು ನೋಡಿದ ಕೂಡಲೇ ಹೇಳುತ್ತಾರೆ, ಇನ್ನೂ ತಿಂದಿಲ್ವಾ ಅಂತ. ತಿಂದ ಅಂತ ಕೇಳುವುದಿಲ್ಲ, ಇನ್ನೂ ತಿಂದಿಲ್ವಾ ಅಂತ ಕೇಳುತ್ತಾರೆ. ಆ ಮುಖವನ್ನು ನೋಡೇ ಕಂಡುಹಿಡಿಯುತ್ತಾರೆ. ಆ ರೀತಿಯಾಗಿಯೇ ಹೆತ್ತವರು ಇದ್ದರು. ಈಗ ಇರುವಂಥವರು ಹೆತ್ತವರನ್ನು ನೋಡಿಕೊಳ್ಳುವುದಕ್ಕೆ ಅಷ್ಟೊಂದು ಕಷ್ಟ. ನಾನೇನು ಹೇಳುತ್ತೇನೆ, ಪರಿಸ್ಥಿತಿ ಇದೆ, ಇಲ್ಲಿ ಯಾರು ಕೂಡ ಇಲ್ಲ ಎಂದು ಹೇಳುತ್ತಿಲ್ಲ. ಪರಿಸ್ಥಿತಿ ಇದೆ, ಇಲ್ಲಿ ಕಷ್ಟ ಇದೆ, ಯಾರು ಇಲ್ಲ ಎಂದು ಹೇಳುತ್ತಿಲ್ಲ. ಅದರ ನಡುವೆ ನಾವು ನೋಡಿಕೊಳ್ಳುತ್ತೇವೆ ನೋಡಿ, ಅದನ್ನೇ ಪರಲೋಕ ನೋಡುತ್ತಾ ಇದೆ. ಫಲ ಕೊಡಲಿಕ್ಕೆ ಆಗದೇ ಇರುವಂಥ ಕಾಲದಲ್ಲಿ ಫಲ ಕೊಡುವುದೇ ತಾನೇ ಬಹಳ ಇಂಪಾರ್ಟೆಂಟು. ನನ್ನಿಂದ ಮಾಡುವುದಕ್ಕೆ ಆಗಲ್ಲ ಎನ್ನುವಂಥ ಪರಿಸ್ಥಿತಿಯಲ್ಲಿ ಮಾಡುತ್ತೇವೆ ನೋಡಿ, ಅದೇ ತಾನೇ ಫಲ ಕೊಡುವಂಥ ಅನುಭವ. ಅನೇಕ ಸಮಯದಲ್ಲಿ ನಾವೇನು ಮಾಡುತ್ತೇವೆ, ಇದನ್ನೆಲ್ಲ ಮರೆಯುತ್ತೇವೆ. ಈಗ ನಾವು ಓದಿದ್ದೇವೆ, ಸಂಪಾದನೆ ಮಾಡುತ್ತೇವೆ, ಇವತ್ತು ನಾವು ಚೆನ್ನಾಗಿದ್ದೇವೆ. ಕೇಳಿ ನೋಡಿ, ಹಾಗೆ ಕೂತುಕೊಂಡು ಹೆತ್ತವರನ್ನು ಹಾಲ್ನಲ್ಲಿ ಕೂರಿಸುವುದಕ್ಕೆ ನಾಚಿಕೆ ಪಡುವವರಿದ್ದಾರೆ. ಹೆತ್ತವರನ್ನು ಹಾಲ್ನಲ್ಲಿ ಕೂರಿಸುವುದಕ್ಕೆ ಎಲ್ಲರೂ ಬಂದು ಹೋಗುತ್ತಾರೆ, ನೀವು ಸ್ವಲ್ಪ ಒಳಗೆ ಇರ್ರಿ. ಯಾಕೆ? ಅವರು ಹಾಲ್ನಲ್ಲಿ ಕೂತ್ಕೊಂಡ್ರೇನು? ಅಲ್ಲಿಂದ ತಾನೇ ನಾವು ಬಂದಿದ್ದೇವೆ. ಇಂದು ಅನೇಕರ ಸ್ವಭಾವಗಳು ಆ ಮನುಷ್ಯರ ದಯೆಯಲ್ಲಿ ಬಹಳ ಇಂಪಾರ್ಟೆಂಟ್. ಫಸ್ಟ್ ಪಾರ್ಟ್, ನಿಮ್ಮ ತಂದೆ ತಾಯಿ, ನೀವು ಮೊದಲು ಹೋಗಿ ಅವರನ್ನು ನೋಡಿರಿ, ಮಾತನಾಡಿರಿ, ವಿಚಾರಿಸಿರಿ, ಒಂದು ಫೋನ್ ಮಾಡಿ ಏನಾಯಿತು ಎಂಬುದಾಗಿ ಅವ್ರ ಹತ್ರ ಕೇಳಿ. ಇವತ್ತು ಅನೇಕರು ಆ ರೀತಿ ಮಾಡುವುದಿಲ್ಲ, ಅವರ ಹತ್ರ ಮಾತನಾಡುವುದಿಲ್ಲ. ಅವರೇ ನಿಮಗೆ ಒಳಿತನ್ನು ಬಯಸುವವರು. ಅದು ನಿರ್ದಿಷ್ಟವಾಗಿ ನಿಮ್ಮ ತಂದೆ ತಾಯಿ ಭೂಮಿಯನ್ನು ಬಿಟ್ಟು ಹೋಗುವಾಗ ನಿಮಗೆ ಒಳಿತು ಬಯಸಬೇಕು, ಆಶೀರ್ವದಿಸಬೇಕು. ಬೈಬಲ್ನಲ್ಲಿ ನೋಡಿರಿ, ಅವರು ಸಾಯುವ ಮುನ್ನ ಹೇಳುವಂಥ ಆಶೀರ್ವಾದ ಹಾಗೆ ತಲೆ ಮೇಲೆ ನಿಲ್ಲುತ್ತದೆ. ಅದು ಯಾಕೋಬನಾಗಿರಲಿ, ಈಸಾಕನಾಗಿರಲಿ, ಅಥವಾ ಅಬ್ರಹಾಮನಾಗಿರಲಿ, ಯೋಸೇಫನಾಗಿರಲಿ, ಅವರ ಅಂತ್ಯಾವಸ್ಥೆಯಲ್ಲಿ ಏನು ಹೇಳುತ್ತಾರೋ ಆಶೀರ್ವಾದ ಹಾಗೆ ನಿಲ್ಲುತ್ತದೆ. ವಿ ಮಸ್ಟ್ ಬಿ ವೆರಿ ಕೇರ್ಫುಲ್. ವಿಚಾರಿಸಬೇಕು ಅಷ್ಟೇನೆ. ಕೆಲವು ಎಕ್ಸ್ಟ್ರೀಮ್ ಕೇಸಸ್ಗಳಿರುತ್ತದೆ. ತಾಯಿ ಮಗುವನ್ನು ನೋಡಿಕೊಳ್ಳದೇ ಇರುವಂಥದ್ದು, ತಂದೆ ಮನೆಯನ್ನು ಬಿಟ್ಟು ಹೋಗುವಂಥದ್ದು, ನಡುಬೀದಿಯಲ್ಲಿ ಬಿಟ್ಟು ಹೋಗುವಂಥವರು. ನಾನು ಅವರ ಕುರಿತಾಗಿ ಮಾತನಾಡುತ್ತಿಲ್ಲ.
ನಾನು ಹೇಳುತ್ತಾ ಇರುವುದು ಇಂತಹ ತಂದೆ ತಾಯಿ, ಇಂತಹ ಹೆತ್ತವರು. ನಮಗೆ ಗೊತ್ತು ತಾನೇ ನಮ್ಮ ಹೆತ್ತವರು ಏನ್ ಮಾಡಿದ್ದಾರೆ ಅಂತ. ನಾನು ಹೇಳುತ್ತಿರುವುದು ನಮಗೋಸ್ಕರ ಜೀವವನ್ನೇ ಕೊಡುವಂತವರು, ನಮಗಾಗಿ ರಾತ್ರಿ ಹಗಲು ಓಡುವಂತವರು. ನೋಡಿರಿ, ನನಗೆ ಆ ವಾಕ್ಯ ಓದುವಾಗ ಬಹಳ ಆಶ್ಚರ್ಯವಾಗಿತ್ತು. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 34ನೇ ವಾಕ್ಯ. ಸಿಮೆಯೋನನು ಅವರನ್ನು ಆಶೀರ್ವದಿಸಿ ತಾಯಿಯಾದ ಮರಿಯಳಿಗೆ, ಇಗೋ, ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಏಳುವುದಕ್ಕೂ ಕಾರಣನಾಗಿರುವನು ಮತ್ತು ಜನರು ಎದುರು ಮಾತಾಡುವುದಕ್ಕೆ ಗುರುತಾಗಿರುವನು. ಹೀಗೆ ಬಹು ಜನರ ಅಂತರಂಗದ ವಿಚಾರಗಳು ಬಯಲಿಗೆ ಬಂದಾವು. ಇದಕ್ಕೆ ಈತನು ಹುಟ್ಟಿದ್ದು. ಇವರ ಕುರಿತಾದ ಪ್ರವಾದನೆ ಹೇಳಿದ್ದಾಯಿತು. ಇವರು ಭಯಂಕರ, ಇವರು ಲೋಕದ ಪಾಪವನ್ನು ಹೊತ್ತು ತೀರಿಸುವಂತವರು, ಬೀಳುವುದಕ್ಕೂ ಏಳುವುದಕ್ಕೂ ಕಾರಣನಾಗಿರುವವನು ಎಲ್ಲ ಹೇಳಿದ್ದಾಯಿತು. ಕಡೆಯದಾಗಿ ಸಿಮೆಯೋನ ಒಂದು ಪಂಚಾಗಿ ಹೇಳುತ್ತಾರೆ ನೋಡಿ, ಅದೇ ಬಹಳ ಮುಖ್ಯ. ಹಾಗೆ ಮುಂದಿನ ವಾಕ್ಯ ಓದೋಣ. ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು ಎಂದು ಹೇಳಿದನು. ಹಾಗಂದ್ರೆ ಏನು ಅರ್ಥ? ನಿನ್ನ ಪ್ರಾಣವನ್ನು ಒಂದು ಕತ್ತಿ ಅರಿದಾಕುತ್ತದೆ. ಮರಿಯಳ ಕುರಿತಾಗಿ ಅವನು ಪ್ರವಾದನೆ ಹೇಳುವಾಗ, ಇದೇನಿದು? ಈ ಪ್ರವಾದನೆ ಏನು? ಎಲ್ಲರಿಗೂ ಯೇಸು ಆಶೀರ್ವಾದ ಅಪ್ಪ, ಎಲ್ಲರಿಗೂ ಕೂಡ ಯೇಸು ಆಶೀರ್ವಾದ. ಅವರು ಲೋಕದ ಜನರಿಗಾಗಿ ಸತ್ತು ಪುನರುತ್ಥಾನವಾಗಲಿದ್ದಾರೆ. ಅಂತಹ ಮಗುವನ್ನು ಎತ್ತಿದ್ದೀಯಾ? ಎಲ್ಲ ಓಕೆನೆ, ಆದರೆ ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು. ಅದರ ಅರ್ಥ ಏನೆಂದರೆ, ಇಷ್ಟು ಕೂಡ ನಿನ್ನ ಕಣ್ಣು ನೋಡುತ್ತದೆ. ನಿನ್ನ ಕಣ್ಮುಂದೆ ನಿನ್ನ ಮಗ ಸಾಯುವುದನ್ನು ನೋಡುತ್ತೀಯ. ನಿನ್ನ ಹಿರಿಯ ಮಗ ಸಾಯುವುದನ್ನು ಏನ್ ಮಾಡ್ತೀಯ? ನೀನೇ ನೋಡುತ್ತೀಯ. ಲೋಕಕ್ಕೆ ಅವರು ರಕ್ಷಕನು, ನಿನಗೆ ಅವರು ಏನಾಗಿದ್ದಾರೆ? ನೀನು ಹೆತ್ತಿದಂತ ಮಗುವಾಗಿದ್ದಾರೆ. ಒಂದು ಕಡೆ ಅದು ಮಾರ್ಪಟ್ಟಿತ್ತು, ಅವರು ದೇವಕುಮಾರನಾಗುತ್ತಾರೆ. ಅದು ಬೇರೆ, ಸ್ಪಿರಿಚುವಲ್ ಆಗಿ ನಾನು ಹೇಳ್ತಿರೋದು. ಆದರೆ ಮರಿಯಳ ಕುರಿತಾಗಿ ಹೇಳಲ್ಪಡುತ್ತಿರುವಂತಹ ಪ್ರವಾದನೆ ಏನು? ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು, ಕತ್ತಿ ಅರಿಯುವ ಹಾಗೆ ಅರಿಯುತ್ತದಂತೆ. ಆದ್ದರಿಂದಲೇ ಆ ತಾಯಿ ಶಿಲುಬೆಯ ಮುಂದೆ ಬಂದು ನಿಲ್ಲುತ್ತಾರೆ. ಆ ಸ್ಥಳದಲ್ಲೂ ಕೂಡ ಆದರಣೆಯನ್ನು ಕೊಡುತ್ತಾರೆ. ಇಗೋ ನಿನ್ನ ಮಗನು ಎಂಬುದಾಗಿ ಯೋಹಾನನಿಗೆ ಹೇಳುತ್ತಾರೆ. ಯಾಕಂದರೆ ಈ ಪ್ರವಾದನೆಯ ನೆರವೇರುವಿಕೆ ಅಲ್ಲಿ ನಡೆಯುತ್ತದೆ. ಒಬ್ಬ ಮಗ, ಹಿರಿಯ ಮಗ ಕಣ್ಮುಂಭಾಗದಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಿದ್ದಾರೆ, ಒಡೆಯಲ್ಪಡುತ್ತಿದ್ದಾರೆ. ನಮ್ಮ ಊರ್ ಕಡೆ ಹೇಳುತ್ತಾರೆ, ಮಗು ಸಾಯುವುದನ್ನು ಯಾವತ್ತೂ ನೋಡಬಾರದನ್ನುತ್ತಾರೆ. ಹೆತ್ತವರಿಗೆ ಇರುವಂತಹ ಶಾಪದಲ್ಲಿಯೇ ದೊಡ್ಡ ಶಾಪ ಏನಂತೆ? ತನ್ನ ಮಕ್ಕಳು ಸಾಯುವುದನ್ನು ನೋಡುವುದು. ಅದು ನಡೆಯಬಾರದೆಂದು ಹೇಳುತ್ತಾರೆ ಊರ ಕಡೆ. ಅದು ಯೋಬನಿಗೆ ಅನ್ವಯಿಸುವುದಿಲ್ಲ, ಅವನು ನೀತಿವಂತನು. ಸ್ಪಿರಿಚುವಲ್ ಆಗಿ ಕೆಲವು ಸಮಯದಲ್ಲಿ ಏನಾಗುತ್ತದೆ ಅಂದರೆ ಅದು ನಡೆಯುತ್ತದೆ, ಅದು ಬೇರೆ ವಿಷಯ, ಅದನ್ನು ಬಿಡೋಣ. ನಾನೀಗ ಸ್ಪಿರಿಚುವಲ್ ಆಗಿ ಹೇಳುತ್ತಿಲ್ಲ, ಲೋಕ ಪ್ರಕಾರವಾಗಿ ಹೇಳುತ್ತಿದ್ದೇನೆ. ಆದರೆ ಏನು ನಡೆಯುತ್ತದೆ? ಆ ಸ್ಥಳದಲ್ಲಿ ನಿಂತು ಆ ತಾಯಿ ಮುಂಭಾಗದಲ್ಲಿ ನೋಡುತ್ತಾರೆ, ನಿನ್ನ ಪ್ರಾಣಕ್ಕಂತೂ ಅಲಗು ನೆಟ್ಟಂತಾಗುವುದು. ಎಷ್ಟೋ ಹೆತ್ತವರು ಹಾಸ್ಪಿಟಲ್ನಲ್ಲಿ ಮಗುವನ್ನು ಅಡ್ಮಿಟ್ ಮಾಡಿ ಬಾಗಿಲಿನ ಹತ್ರ ಅಳುತ್ತಾ ಕೂತಿರುತ್ತಾರೆ ಗೊತ್ತಾ? ಆ ರೀತಿ ಒಂದೊಂದು ಹೆತ್ತವರಿಗೂ ಒಂದೊಂದು ಪರಿಸ್ಥಿತಿ ಇರುತ್ತದೆ. ನಿನ್ನ ಪ್ರಾಣಕ್ಕಂತೂ ಅಲಗು ನೆಟ್ಟಂತಾಗುವುದು. ಕೆಲವು ಸಮಯದಲ್ಲಿ ಹಾಗೆ ಮಗುವನ್ನು ಕೈಯಲ್ಲಿ ಕೊಟ್ಟು ಬದುಕುವುದಿಲ್ಲ ಅಂತ ಹೇಳಿರುತ್ತಾರೆ. ಅವರು ಹಾಗೆ ಬಾಗಿಲಿನ ಹತ್ರನೇ ಕೂತಿರುತ್ತಾರೆ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ನಾವು ಹಾಸ್ಪಿಟಲ್ನಲ್ಲಿ ಹಾಗೆ ಹಾದು ಹೋಗುತ್ತೇವೆ, ಆ ತಾಯಿ ಅಳುತ್ತಾ ಇರುತ್ತಾರೆ. ನಮಗೆ ಅದು ಸಾಧಾರಣವಾಗಿರುತ್ತದೆ. ಕೆಲವರು ಅಳುತ್ತಾ ಇರುತ್ತಾರೆ, ನಾವು ಹಾಗೆ ಹಾದು ಹೋಗುತ್ತೇವೆ. ಅವರು ಯಾಕೆ ಅಳುತ್ತಾ ಇದ್ದಾರೆ ಅಂದರೆ ಅವರ ಪ್ರಾಣಕ್ಕೆ ಅಲಗು ನೆಟ್ಟಂತಾಗಿದೆ. ಏನ್ ಹೇಳಿದ್ರಂತ ಗೊತ್ತಿಲ್ಲ, ಯಾಕೆ ಅಳುತ್ತಾ ಇದ್ದಾರಂತೆ ಗೊತ್ತಿಲ್ಲ, ಅವರ ಪ್ರಾಣಕ್ಕೆ ಅಲಗು ನೆಟ್ಟಂತಾಗಿದೆ. ಇದೇ ಅನೇಕ ಹೆತ್ತವರು ಹಾದು ಬರುವಂತಹ ಪರಿಸ್ಥಿತಿ. ಅದಕ್ಕಾಗಿಯೇ ದೇವರು ಹೆತ್ತವರನ್ನು ಕೊಟ್ಟಿದ್ದಾರೆ. ಅವರು ಈ ರೀತಿಯಾಗೆಲ್ಲ ಕಷ್ಟಪಟ್ಟೆ ಆ ಮಗುವನ್ನು ಬೆಳೆಸಿರುತ್ತಾರೆ. ಒಂದು ವೇಳೆ ಯೋಸೆಫನು ನನಗೆ ಆಗುವುದಿಲ್ಲ, ಮರಿಯಳು ನನಗೆ ಆಗುವುದಿಲ್ಲ ಎಂಬುದಾಗಿ ಹೇಳಿದರೆ, ಲೋಕ ಪ್ರಕಾರವಾಗಿ ಹೇಳುತ್ತೇನೆ, ದೇವರು ಯೇಸುವನ್ನು ಕಾಪಾಡುತ್ತಾ ಇದ್ದರು, ಬೇರೆ ವಿಷಯ. ಆದರೆ ಯೋಚನೆ ಮಾಡಿ ನೋಡಿ, ಇವತ್ತು ಈ ಮನುಷ್ಯರ ದಯೆ ಬಹಳ ಬಹಳ ಅವಶ್ಯವಾಗಿದೆ. ಹಾಲೆಲೂಯಾ. ಕರ್ತನು ಅನೇಕ ಸಮಯದಲ್ಲಿ ದಿ ಬೆಸ್ಟ್ ನಮಗೆ ಕೊಟ್ಟಿರುವಂತಹ ಬಹಳ ಮುಖ್ಯವಾದ ಕಂಪ್ಯಾನಿಯನ್ ಅಥವಾ ನಮಗೆ ಫ್ರೆಂಡ್ ಅಥವಾ ನಮಗೆ ಬಹಳ ಮುಖ್ಯವಾದ ವ್ಯಕ್ತಿ ಯಾರೆಂದರೆ ನಮ್ಮ ಹೆತ್ತವರು. ಫಸ್ಟು ಮನುಷ್ಯರ ದಯೆ, ಅವರ ಎರಡನೆಯದಾಗಿ ದೇವರಿಗೆ ಎರಡನೆಯದಾಗಿ ಅವಶ್ಯವಾದದ್ದೇನು? ಓದಿರಿ, ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಾಕ್ಯ. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಯೇಸು ಈಗ ಹೆಲ್ಪ್ ಕೇಳುತ್ತಾರೆ. ಏನು ಕೇಳುತ್ತಾರೆ? ಹೆಲ್ಪ್ ಕೇಳುತ್ತಾರೆ. ಯಾರ ಹತ್ರ ಕೇಳುತ್ತಾರೆ? ಪೇತ್ರನ ಹತ್ರ ಕೇಳುತ್ತಾರೆ. ಏನಪ್ಪ, ನಿನ್ನ ದೋಣಿ ಸ್ವಲ್ಪ ಕೊಡುತ್ತೀಯಾ? ಹಾಗೆ ಕೇಳುತ್ತಾರೆ. ಈಗ ಯೇಸು ಕ್ರಿಸ್ತನಿಗೆ ಪ್ರಸಂಗ ಮಾಡುವುದಕ್ಕೆ ಒಬ್ಬರ ಸಹಾಯವು ಅವಶ್ಯವಾಗಿದೆ. ಸಾಮಾನ್ಯವಾಗಿ ನಾವೇನು ಹೇಳುತ್ತೇವೆ? ಯಾರ ಸಹಾಯವೂ ಬೇಕಿಲ್ಲ. ಯೇಸು ಕ್ರಿಸ್ತನಿಗೆ ಸಹಾಯ ಬೇಕಾಗಿತ್ತಾ ಅಂದರೆ ಬೇಕಾಗಿರಲಿಲ್ಲ. ಅವರು ನನಗೆ ಪ್ರಾಣ ಕೊಡುವುದಕ್ಕೂ ತೆಗೆದುಕೊಳ್ಳುವುದಕ್ಕೂ ಅಧಿಕಾರ ಇದೆ ಎಂಬುದಾಗಿ ಯೇಸುವೇ ಹೇಳುತ್ತಾರೆ. ಅವರು ಹೇಳಿದರೆ ಕಲ್ಲು ರೊಟ್ಟಿಯಾಗಿ ಮಾರ್ಪಡುತ್ತದೆ. ಅವರು ನುಡಿದರು ಅಂದರೆ ಮಣ್ಣು ಮನುಷ್ಯನಾಗಿ ಮಾರ್ಪಡುತ್ತದೆ. ಆಕಾಶದಿಂದ ಬೆಂಕಿ ಕೆಳಗೆ ಇಳಿಯುವಂತೆ ಮಾಡುತ್ತಾರೆ. ಅವರಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ.
ಅವರು ಲೋಕವನ್ನು ಜಯಿಸಿದವರು. ಇವರು ಹೋಗಿ ಹೇಳುತ್ತಾರೆ ಪೇತ್ರನಿಗೆ, ನಿನ್ನ ಬೋಟ್ ಕೊಡುತ್ತೀಯ, ನನಗೆ ಪ್ರಸಂಗ ಮಾಡಿ ಬರುತ್ತೇನೆ. ಒಬ್ಬ ಸರ್ವಶಕ್ತನಾದಂತಹ ದೇವರಿಗೆ ಒಂದು ಸಹಾಯವೂ ಬೇಕಾಗಿದೆ ಪ್ರಸಂಗವನ್ನು ಮಾಡುವುದಕ್ಕಾಗಿ. ಈಗ ಅವರು ಕೇಳುತ್ತಾರೆ, ಈ ಬೋಟ್ ಸ್ವಲ್ಪ ಕೊಡುತ್ತೀಯಾ? ಎರಡನೆಯದಾಗಿ ಓದಿರಿ, ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 2 ಹಾಗೂ 3ನೇ ವಾಕ್ಯ. ಯೇಸು ಇಬ್ಬರು ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು, ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡ್ಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ, ಇವು ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ. ಕೂಡಲೇ ಅವುಗಳನ್ನು ಬಿಟ್ಟುಕೊಡುವನು ಎಂದು ಹೇಳಿ ಕಳಿಸಿದನು. ಏನು ಅವಶ್ಯವಾಗಿದೆ? ಕತ್ತೆಯೂ ಅವಶ್ಯವಾಗಿದೆ. ಯೇಸು ಅಂದುಕೊಂಡ್ರೆ ಕತ್ತೆ ತಗೊಳ್ಳೋಕ್ಕಾಗುತ್ತದಾ? ಆಗಲ್ವಾ? ಅವ್ರು ನೆನೆಸಿದ್ರು ಅಂದರೆ ತಗೊಳ್ಳೋಕ್ಕಾಗುತ್ತಾ? ಆಗಲ್ವಾ? ಆಗುತ್ತದೆ. ಅವರಿಗೆ ಅನೇಕ ಫ್ರೆಂಡ್ಸ್ ಇದ್ದರು. ಫ್ರೆಂಡ್ಸ್ ಅಂದರೆ ಫಾಲೋವರ್ಸ್. ಅನೇಕರು ಇದ್ದರು. ಜಕಾಯನಿಗೆ ಹೇಳಿ ಕಳಿಸಿದ್ರೆ ಅವನು ಕತ್ತೆಯನ್ನು ಕಳಿಸುತ್ತಾನೆ ಇಲ್ವಾ? ಅಲ್ವಾ? ಸೀಮೋನನೆಂಬುದಾಗಿ ಒಬ್ಬ ಇದ್ದ, ಮನೆಗೆ ಕರೆಸಿ ಊಟ ಹಾಕಿದವನು, ಶ್ರೀಮಂತ. ಅವನನ್ನ ಕೇಳಿದ್ರೆ ಕೊಡುತ್ತಾನ ಇಲ್ವಾ? ಒಬ್ಬ ಶತಾಧಿಪತಿ ಇದ್ದ, ಅವನನ್ನು ಕರೆದು ಒಂದು ಕತ್ತೆ ಕೊಡು ಅಂತ ಕೇಳಿದ್ರೆ ಕೊಡುತ್ತಾನ, ಕೊಡಲ್ವಾ? ಯೇಸು ಅಂದುಕೊಂಡಿದ್ರೆ ಕತ್ತೆ ತಗೊಳಕ್ ಆಗ್ತಿತ್ತಾ? ಆಗ್ತಿರ್ಲಿಲ್ವಾ? ಆಗ್ತಿತ್ತು. ಆದರೆ ಹೇಳಿ ಕಳಿಸುತ್ತಾರೆ, ನಾನು ಕೇಳಿದೆ ಅಂತ ಹೋಗಿ ಕತ್ತೆಯನ್ನು ಕೇಳು. ಅವ್ರು ಕೇಳಿದ್ರೆ ಹೇಳು, ನಾನು ಹೇಳಿ ಕಳಿಸಿದೆ ಎಂಬುದಾಗಿ. ಇದು ಎರಡನೆಯದಾಗಿ. ಮೂರನೆಯದಾಗಿ ಓದಿರಿ, ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 13, 14, 15 ವಾಕ್ಯ. ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನೀವು ಪಟ್ಟಣದೊಳಕ್ಕೆ ಹೋಗಿರಿ. ಅಲ್ಲಿ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನು. ನೀವು ಅವನ ಹಿಂದೆ ಹೋಗಿರಿ. ಅವನು ಯಾವ ಮನೆಗೆ ಹೋಗುವನೋ ಆ ಮನೆಯ ಯಜಮಾನನಿಗೆ, ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ತನಗೆ ಭೋಜನ ಶಾಲೆ ಎಲ್ಲಿ ಎಂದು ಕೇಳುತ್ತಾನೆ ಎಂಬುದಾಗಿ ಹೇಳಿರಿ. ಅವನು ತಕ್ಕ ಸಾಮಾನೆಲ್ಲ ಸಿದ್ಧವಾಗಿ ಇಟ್ಟಿರುವ ಮೇಲಂತಸ್ತಿನ ದೊಡ್ಡ ಕೊಠಡಿಯನ್ನು ನಿಮಗೆ ತೋರಿಸುವನು. ಅಲ್ಲಿ ನಮಗೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿಕೊಟ್ಟನು. ಈಗ ದೇವರಿಗೆ ಹಬ್ಬವನ್ನು ಆಚರಿಸುವುದಕ್ಕೆ ಹೆಲ್ಪ್ ಅವಶ್ಯವಾಗಿದೆ. ಒಂದು ಸ್ಥಳ ಬೇಕಾಗಿದೆ. ಆದರೆ ಈ ಸ್ಥಳ ಎಲ್ಲವನ್ನು ನೋಡಿರಿ, ಲೋಕ ಪ್ರಕಾರವಾಗಿರುವಂಥದ್ದು. ಅರ್ಥವಾಗುತ್ತಿದೆಯಾ? ಈಗ ಅವರಿಗೆ ಮಿನಿಸ್ಟ್ರಿ ಮಾಡುವುದಕ್ಕೆ ಒಂದು ಬೋಟ್ ಬೇಕು. ಅವರು ಯೆರೂಸಲೇಮಿನೊಳಗೆ ಹೋಗುವುದಕ್ಕೆ ಕತ್ತೆ ಬೇಕು. ಈಗ ಪಸ್ಕವನ್ನು ಆಚರಿಸಬೇಕು, ವೆರಿ ಇಂಪಾರ್ಟೆಂಟ್. ಕಮ್ಯುನಿಯನ್ ಈಗಲೇ ಒಳಗೆ ತರುತ್ತಿದ್ದಾರೆ. ಅದಕ್ಕೆ ಮೇಲಂತಸ್ತಿನ ಮನೆ ಬೇಕು. ಯೇಸುವಿನ ಸೇವೆಗೆ ನೀಡಿದೆ. ಇಲ್ಲಿ ಏನಿದೆ? ಅವಶ್ಯಕತೆ ಇದೆ, ಸಂದೇಹವೇ ಇಲ್ಲ. ಆದರೆ ಚೆನ್ನಾಗಿ ತಿಳಿದುಕೊಳ್ಳಿರಿ, ಈ ಒಂದೊಂದು ಅವಶ್ಯಕತೆಯ ಹಿಂದೆಯೂ ಪರಲೋಕದ ಯೋಜನೆ ಎಂಬುದಾಗಿ ಇರುತ್ತದೆ. ಯೇಸು ಒಂದು ವೇಳೆ ಅವರು ಅಂದುಕೊಂಡ್ರು ಅಂದರೆ, ಅವರು ಭೂಮಿ ಆಕಾಶ ಉಂಟು ಮಾಡಿದಂತಹ ದೇವರು. ಯೇಸು ಭೂಮಿ ಆಕಾಶವನ್ನು ಉಂಟು ಮಾಡಿದವರು. ಪಸ್ಕಾಗೆ ಒಂದು ಸ್ಥಳ ಸಿದ್ಧ ಮಾಡುವುದಕ್ಕೆ ಆಗಲ್ವಾ? ಒಂದು ಕಡೆ ಹೋಗಿ ಪಸ್ಕವನ್ನು ಆಚರಿಸುವುದಕ್ಕೆ ಆಗಲ್ವಾ? ಅದಲ್ಲ. ಇಲ್ಲಿ ಏನಿದೆ? ಈ ಸೇವೆಯ ಹಿಂದೆ ದೇವರ ಯೋಜನೆ ಎಂಬುದಾಗಿ ಒಂದಿದೆ. ಯೇಸು ಯಾಕೆ ಕತ್ತೆಯನ್ನು ಕೇಳುತ್ತಾರೆ ಅಂದರೆ, ಅವರು ನಡೆಯಲಿಕ್ಕೆ ಆಗದೆ ಸೇವೆಗೆ ಕತ್ತೆ ಬೇಕು, ವಾಕ್ ಮಾಡುವುದಕ್ಕೆ ಕಷ್ಟವಾಗುತ್ತಾ ಇದೆ ಎಂಬುದಾಗಿ, ಅದಕ್ಕಾಗಿ ಅವರು ಕೇಳಲಿಲ್ಲ. ಜಕಾರಿಯ 9ನೇ ಅಧ್ಯಾಯದಲ್ಲಿ ಒಂದು ಪ್ರವಾದನೆ ಇದೆ. ಆ ಪ್ರವಾದನೆಯು ನೆರವೇರುವುದಕ್ಕೋಸ್ಕರವಾಗಿ ಇಲ್ಲಿ ಕೇಳುತ್ತಿದ್ದಾರೆ. ಜಕರಿಯ 9ನೇ ಅಧ್ಯಾಯದಲ್ಲಿ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು, ಆ ವಾಕ್ಯವನ್ನು ಓದಿರಿ. ಶಿಯೋನ್ ನಗರಿಯೇ ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ. ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಈ ಸ್ಥಳದಲ್ಲಿ ಯೇಸು ಕತ್ತೆ ಕೇಳಿದ್ದಕ್ಕೆ ಕಾರಣ ಅವರ ಅವಶ್ಯಕತೆಗಾಗಿ ಅಲ್ಲ, ಪ್ರವಾದನೆ ನೆರವೇರುವುದಕ್ಕಾಗಿ. ಈಗ ಪೇತ್ರನ ಹತ್ರ ಹೋಗಿ ಬೋಟ್ ಕೇಳುತ್ತಾರೆ. ಯಾಕೆ ಬೋಟ್ ಕೇಳುತ್ತಾರೆ? ಯೇಸು ಸಮುದ್ರ ತೀರದಲ್ಲಿ ಪ್ರಸಂಗ ಮಾಡಿಲ್ವಾ ಅಂದರೆ, ಅವರು ಪ್ರಸಂಗ ಮಾಡಿದ್ದಾರೆ. ಇದಕ್ಕೂ ಮುನ್ನ ಗೆನಜರೇತ್ ಸೀಮೆಯಲ್ಲಿ ಅವರು ಮಾಡಿದ್ದಾರೆ. ಅಷ್ಟೇ ಯಾಕೆ ಬೆಟ್ಟದ ಮೇಲೆ ಕೂತು ಪ್ರಸಂಗ ಮಾಡಿದ್ದಾರೆ. ಯೇಸು ಪ್ರಸಂಗ ಮಾಡುವುದಿಲ್ಲವಾ? ಮಾಡಿದ್ದಾರೆ. ಆದರೆ ಈ ಒಂದು ದೋಣಿಯನ್ನು ಕೇಳುವುದಕ್ಕೆ ಕಾರಣ, ಯೇಸುವಿಗೆ ಪ್ರಸಂಗ ಮಾಡುವುದಕ್ಕೆ ದೋಣಿ ಇಲ್ಲ ಎಂಬುದಾಗಿ ಅಲ್ಲ, ಈ ಪ್ರಸಂಗವು ಪೇತ್ರನಿಗಾಗಿ. ನಿನ್ನೆ ರಾತ್ರಿ ಎಲ್ಲ ಪೇತ್ರನು ಏನಾಗಿದ್ದಾರೆ? ಮೀನು ಹಿಡಿಯುವುದಕ್ಕೆ ಬಹಳ ಪ್ರಯಾಸಪಟ್ಟು ಏನೂ ಸಿಕ್ಕಿಲ್ಲ. ಈಗ ಪೇತ್ರನಿಗೆ ನಂಬಿಕೆ ಬರಬೇಕು. ಯಾಕಂದರೆ ನಂಬಿಕೆ ಬಂದರೇನೆ ಅವರು ಬಲೆಯನ್ನು ಹಾಕುತ್ತಾರೆ. ನಂಬಿಕೆ ಹೇಗೆ ಬರುತ್ತದೆ? ಕೇಳುವುದರಿಂದ ಬರುತ್ತದೆ. ಕೂತು ಪ್ರಸಂಗ ಮಾಡುತ್ತಾರೆ, ಎಲ್ಲರೊಂದಿಗೆ ಮಾತನಾಡುತ್ತಾರೆ. ಈ ಪೇತ್ರನು ಕೂತುಕೊಂಡು ಕೇಳುತ್ತಾರೆ. ಇದು ಮುಗಿಯುವಾಗ ಪೇತ್ರನು ಹೇಳುತ್ತಾರೆ, ರಾತ್ರಿಯೆಲ್ಲ ಹಾಕಿದೆ, ಆದರೆ ಏನೂ ಸಿಕ್ಕಲಿಲ್ಲ, ಮೀನು ಸಿಗಲಿಲ್ಲ. ಆದರೆ ನಿಮ್ಮ ಮಾತಿಗೆ ಅನುಸಾರವಾಗಿ ಹಾಕುತ್ತೇನೆ, ಯಾಕಂದರೆ ನಿಮ್ಮ ಮಾತನ್ನು ನಾನು ಕೇಳಿದ್ದೇನೆ. ಈ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ. ಯಾಕೆ ಯೇಸು ದೋಣಿಯಲ್ಲಿ ಕೂತರು ಅಂದರೆ, ಒಬ್ಬ ಪ್ರಧಾನ ಶಿಷ್ಯನನ್ನು ರೂಪಿಸುವುದಕ್ಕಾಗಿ. ಯಾರ ಮೇಲೆ ಆಲಯವು ಕಟ್ಟಲ್ಪಡುತ್ತದೆ? ನಿನ್ನ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಅವನನ್ನು ಆದಾಯ ಮಾಡಬೇಕು. ಅದಕ್ಕಾಗಿಯೇ ಬೋಟ್ ಕೇಳಿದ್ದು. ಇವರು ಬೋಟ್ ಕೇಳಿದ್ದು ಇವರು ತೆಗೆದುಕೊಳ್ಳುವುದಕ್ಕಾಗಿ ಅಲ್ಲ.
ಯಾಕೆ ಬೋಟ್ ಕೇಳುತ್ತಾರಂದ್ರೆ ಅವನನ್ನು ಈಗ ಕರೆತರಬೇಕು ಒಳಗೆ. ಯಾಕಂದ್ರೆ ಈಗಾಗಲೇ ಅಂದ್ರೆಯ ಹೇಳಿ ಇವರು ಒಳಗೆ ಬಂದು ಮತ್ತೆ ಹಿಂತಿರುಗಿ ಹೋಗಿದ್ದಾರೆ. ಸೆಕೆಂಡ್ ಟೈಮ್ ಪೇತ್ರನನ್ನು ಕರೆಯುತ್ತಾರೆ. ಕರೆಯುವಾಗ ಇವರಲ್ಲಿ ಆ ನಂಬಿಕೆ ಬರಬೇಕು, ಆ ಪ್ರಸಂಗ ಅವನ ದೋಣಿಯ ಮೇಲೆ ಮಾಡಬೇಕು. ಯಾಕೆ ಬೇರೆಯವರ ದೋಣಿ ಇಲ್ವಾ ಅಲ್ಲಿ? ಈಗ ಪೇತ್ರನನ್ನು ಕರೆದಾಗ ಉಳಿದವರು ಬಂದ್ರು ತಾನೆ, ಆ ಬೋಟ್ಗಳು ಕೂಡ ಇತ್ತು ತಾನೆ, ಆ ಬೋಟಲ್ಲಿ ಹೋಗಿ ಕೂತುಕೊಳ್ಳಬಹುದಾಗಿತ್ತಾನೆ. ಯಾಕೆ ಈ ಬೋಟಲ್ಲಿ ಕೂತುಕೊಂಡ್ರೆ ಅಂದ್ರೆ ಅದೇ ರೀಸನ್, ಇವನು ಕೇಳುವಂತೆ ಮಾಡಬೇಕು. ಮೇಲಂತಸ್ತಿನ ಮನೆಗೆ ಹೋಗುತ್ತಾರೆ ಕಮ್ಯುನಿಯನ್ ಕೊಡುವುದಕ್ಕೆ. ಯಾಕೆ ಅಲ್ಲಿ ಹೋಗುತ್ತಾರೆ? ಮೇಲಂತಸ್ತಿನ ಮನೆಯಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಡೆಯುತ್ತದೆ. ಆ ಮೇಲಂತಸ್ತಿನ ಮನೆಯಲ್ಲಿ ಯೇಸು ಕಮ್ಯುನಿಯನ್ ಕಿತ್ತು ಕೊಡುವಾಗ ಪರಿಶುದ್ಧಾತ್ಮನು ಮೇಲಂತಸ್ತಿನ ಮನೆಗೆ ಬರಬೇಕು. ಈ ಪ್ರಮಾಣವು ಇಲ್ಲಿ ಮುಗಿದು ಹೊಸ ಪ್ರಮಾಣ ಆರಂಭವಾಗಬೇಕು. ಯೇಸು ಕ್ರಿಸ್ತನು ಅಲ್ಲಿ ಶಿಲುಬೆಯಲ್ಲಿ ಜಜ್ಜಲ್ಪಡುವಂತ ತನ್ನ ಶರೀರಕ್ಕೆ ಗುರುತಾಗಿ ನ್ಯೂ ಕವನೆಂಟ್ ಆರಂಭವಾಗುತ್ತದೆ. ಈ ಹೊಸ ಒಡಂಬಡಿಕೆಗೆ ಗುರುತು ಯಾರಂದ್ರೆ ಪರಿಶುದ್ಧಾತ್ಮನು ಒಳಗೆ ಬರುವುದು. ಅವರು ಮೇಲಂತಸ್ತಿನ ಮನೆಯಲ್ಲಿ ಪ್ರಾರ್ಥಿಸುವಾಗ ಬರುತ್ತಾರೆ. ಇಲ್ಲಿ ಮೇಲಂತಸ್ತಲ್ಲಿ ಮುಗಿಸಿ ಅಲ್ಲಿ ಮೇಲಂತಸ್ತಲ್ಲಿ ಆರಂಭಿಸುತ್ತಾರೆ. ಒಂದೊಂದರ ಹಿಂದೆಯೂ ಕೂಡ ದೇವರ ಪ್ಲಾನ್ ಇತ್ತು. ಅವರು ತನ್ನ ಅವಶ್ಯಕತೆಗಾಗಿ, ಲೋಕದ ಅವಶ್ಯಕತೆಗಾಗಿ ಅವರು ಕೇಳಲಿಲ್ಲ, ಪರಲೋಕದ ಯೋಜನೆಯನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ಕೇಳುತ್ತಾರೆ. ಇವತ್ತು ಮನುಷ್ಯರ ದಯೆ ನಮಗೆ ಬೇಕು. ಯಾವುದಕ್ಕೆ ಬೇಕು ಗೊತ್ತಾ? ಪರಲೋಕದ ಉದ್ದೇಶವನ್ನು ನಾವು ಇಲ್ಲಿ ನೆರವೇರಿಸುವುದಕ್ಕಾಗಿ ಮನುಷ್ಯರ ದಯೆ ಬೇಕು. ದೇವರು ನಿಮಗೆ ಇವತ್ತು ಅನೇಕ ಸೇವೆಯನ್ನು ಕೊಟ್ಟಿದ್ದಾರೆ, ಅನೇಕ ಕರೆಯುವಿಕೆ ಕೊಟ್ಟಿದ್ದಾರೆ. ನಿಮ್ಮ ಮೂಲಕ ದೇವರು ಕೆಲವು ಕಾರ್ಯ ಮಾಡುವುದಕ್ಕೆ ಹೇಳುತ್ತಿದ್ದಾರೆ. ಇದೆಲ್ಲವೂ ನೀವು ಒಂಟಿಯಾಗಿ ಮಾಡಿ ಮುಗಿಸುವುದಕ್ಕೆ ಆಗಲ್ಲ. ಒನ್ ಮ್ಯಾನ್ ಶೋ ಇಲ್ಲಿ ಇಲ್ಲವೇ ಇಲ್ಲ. ಇದು ಟೀಮ್ ವರ್ಕ್. ದೇವರು ಯಾವಾಗಲೂ ಕೂಡ ಟೀಮ್ ವರ್ಕ್ ಕುರಿತಾಗಿ ಹೇಳುತ್ತಲೇ ಇರುತ್ತಾರೆ. ಒಮ್ಮನಸ್ಸಿನಿಂದ ಇರ್ರಿ, ಏಕ ಮನಸ್ಸಿನಿಂದ ಇರ್ರಿ. ಎಲ್ಲೇ ಹೋದರೂ ಇಬ್ಬಿಬ್ಬರನ್ನು ಕಳುಹಿಸುತ್ತಾರೆ. ಎಲ್ಲೇ ಹೋದರೂ ಇಬ್ಬಿಬ್ಬರಾಗಿ ಹೋಗಬೇಕು. ಬೆಟ್ಟದ ಮೇಲೆಯೂ ಮೂವರನ್ನು ಕರೆದುಕೊಂಡು ಹೋಗುತ್ತಾರೆ. ಅವರು ಎಲ್ಲ ಕಡೆ ನೋಡಿರಿ ಒಂದು ಟೀಮ್ ವರ್ಕ್ ಅನ್ನು ಹೇಳುತ್ತಾರೆ. ಇಲ್ಲಿ ಎಲ್ಲಿ ಸಮಸ್ಯೆ ಬರುತ್ತದೆ ಗೊತ್ತಾ? ಈ ಕ್ರೈಸ್ತತ್ವದಲ್ಲಿ ಈಗ ಎಲ್ಲ ಕಡೆ ಒನ್ ಮ್ಯಾನ್ ಶೋ ಆಗುತ್ತಾ ಇದೆ. ಈ ಒನ್ ಮ್ಯಾನ್ ಶೋ ಅಧಿಕವಾಗಿ ಆಗುವಾಗ ಏನಾಗುತ್ತದೆ ಅಂದರೆ ಯಾರು ಬರಬಾರದು, ಯಾವ ಮನುಷ್ಯನ ದಯೆ ಇರಬಾರದು, ಯಾರು ಕೂಡ ಮೇಲೆ ಬರಬಾರದು. ನನಗೆ ಬಹಳ ಯೇಸುವಿನಲ್ಲಿ ಇಷ್ಟವಾದಂತಹ ಆ ಲೀಡರ್ಶಿಪ್ಪಲ್ಲಿ ಇದ್ದಂತಹ ಒಂದು ಕ್ವಾಲಿಟಿ, ಆ ಕ್ವಾಲಿಟಿಯು ಇಂದು 99% ಯಾರ ಹತ್ರನೂ ಇಲ್ಲ. 1% ಕೆಲವರ ಹತ್ರ ಇದೆ. ಅದೇನೆಂದರೆ ಅವರು ಏನು ಮಾಡುತ್ತಾರೆ ಅಂದರೆ ತನ್ನ ಮಿನಿಸ್ಟ್ರಿಯ ನಡುವೆಯಲ್ಲೇ ಇಬ್ಬಿಬ್ಬರನ್ನಾಗಿ ಸೇವೆಗೆ ಕಳುಹಿಸುತ್ತಾರೆ. ಯಾರಾದರೂ ಆ ರೀತಿ ಮಾಡುತ್ತಾರಾ ಈಗ? ಎಷ್ಟೇ ಇದ್ದರೂ ಕೂಡ ಇವರೇ ಎಲ್ಲ ಕಡೆ ಹೋಗಬೇಕು ಅಂದುಕೊಳ್ಳುತ್ತಾರೆ. ಇವರೇ ಹೋಗಿ ಮಿನಿಸ್ಟ್ರಿ ಮಾಡಬೇಕು ಅಂದುಕೊಳ್ಳುತ್ತಾರೆ. ಅವರ ಸೇವೆಯಲ್ಲಿ ಅವರ ಹೆಸರೇ ಬರಬೇಕು ಅಂದುಕೊಳ್ಳುತ್ತಾರೆ. ಇನ್ನೊಬ್ಬನು ಒಳಗೆ ಬರಬೇಕು ಎಂಬುದಾಗಿ ಏನು ಮಾಡೋಲ್ಲ, ನೆನೆಸುವುದಿಲ್ಲ. ಒಳಗೆ ಬರಬಾರದು ಎಂಬುದಾಗಿ ನೆನೆಸುತ್ತಾರೆ. ಆದರೆ ಇವರು ಅಬ್ರಹಾಮನಿಗೆ ಮಗುವಿಲ್ಲ, ಸಾರಾಳಿಗೂ ಮಗುವಿಲ್ಲ. ಮಗು ವಾಗ್ದಾನದ ಮೂಲಕವಾಗಿ ಉಂಟಾಯಿತು, ಮಗು ಹುಟ್ಟಿತು. ಈಗ ಅಬ್ರಹಾಮನ ಸಂತತಿ 400 ವರ್ಷವಾದ ನಂತರವಾಗಿಯೂ ಇದೆ. ಅಬ್ರಹಾಮನಿಗೆ ಸಂತತಿಯನ್ನು ರೂಪಿಸಿದ್ದು ಇವರು. ಆದರೆ ಮೋಶೆ ಹತ್ರ ಹೇಳುತ್ತಾರೆ, ದೇವರೇ ನೀವು ಯಾರು ಅಂತ ಕೇಳಿದ್ರೆ ಏನು ಹೇಳೋದು? ಅಬ್ರಹಾಮನ ದೇವರೇ ಎಂಬುದಾಗಿ ಹೇಳು. ಇವರ ಶಿಷ್ಯನು ತಾನೇ ಅಬ್ರಹಾಮನು. ಹೇಳುವಾಗ ಹಾಗೆ ತಾನೇ ಹೇಳುತ್ತೇವೆ. ನಾವೇನು ಹೇಳುತ್ತೇವೆ? ನಮ್ಮ ಹುಡುಗ, ನಮ್ಮ ಹತ್ರ ಓದಿದವನು, ನಮ್ಮ ಹತ್ರ ಬೆಳೆದವನು, ಈ ರೀತಿ ತಾನೇ ನಾವು ಹೇಳುತ್ತೇವೆ. ಇದೇ ಸ್ವಾಭಾವಿಕ. ದೇವರು ಹೇಗೆ ಹೇಳುತ್ತಾರಂದ್ರೆ ನಾನು ಅವನ ತಂದೆ. ಎಷ್ಟು ಉನ್ನತವಾದಂತಹ ಒಂದು ಬ್ರಾಡ್ ಮೈಂಡ್ ನೋಡಿ ದೇವರಿಗೆ. ಅದನ್ನು ಹಾಗೆ ಏಸು ಮಾಡುತ್ತಾರೆ. ಇಬ್ಬಿಬ್ಬರನ್ನು ಕಳುಹಿಸುತ್ತಾರೆ, ಹೋಗಿರಿ, ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡಿರಿ. ಇಂದು ದೇವರು ಆ ಬ್ರಾಡ್ ಮೈಂಡಲ್ಲಿ ಇದ್ದಾರಲ್ಲ, ಆ ಬ್ರಾಡ್ ಮೈಂಡ್ ಇವತ್ತು ನಮಗಿಲ್ವಲ್ಲ. ನಾವು ಒನ್ ಮ್ಯಾನ್ ಶೋ, ಒಂಟಿಯಾಗಿ ಏನೇ ಆಗಿದ್ರು ನಾನೇ ಮಾಡಬೇಕು, ನನ್ನ ಹೆಸರು ಮಾತ್ರ ಆಚೆ ಬರಬೇಕು. ಚೆನ್ನಾಗಿ ತಿಳಿದುಕೊಳ್ಳಿರಿ, ಯಾವುದೇ ಒಂದು ಸೇವೆ ಆಗಿರಲಿ, ಯಾವುದೇ ಒಂದು ಕಾರ್ಯವಾಗಿರಲಿ, ಕುಟುಂಬವಾಗಿರಲಿ, ಕೆಲಸವಾಗಿರಲಿ, ಒನ್ ಮ್ಯಾನ್ ಶೋ ಆಗಿ ನಡೆಯುವುದೇ ಇಲ್ಲ. ಇಟ್ಸ್ ಎ ಟೀಮ್ ವರ್ಕ್. ಯಾರಾದರೂ ಒಬ್ಬರು ಖಂಡಿತ ಅವಶ್ಯ, ಆಗಲೇ ನಿಮ್ಮ ಪರಲೋಕದ ಯೋಜನೆಯು ನೆರವೇರುತ್ತದೆ. ಕೆಲವು ಸಮಯದಲ್ಲಿ ಯಾಕೆ ಪರಲೋಕದ ಯೋಜನೆ ನೆರವೇರುವುದಿಲ್ಲ ಅಂದರೆ ನಾವು ಇಲ್ಲಿ ನಮ್ಮ ಸ್ವಂತ ನಿರ್ಧಾರ ಮಾಡುತ್ತೇವೆ, ನಮ್ಮ ಸ್ವಂತ ಚಿತ್ತದಂತೆ ಮಾಡುತ್ತೇವೆ. ಏನು ಸ್ವಚಿತ್ತ? ನಂದೇ, ನನ್ನ ಸೇವೆ, ನನ್ನ ಹೆಸರು, ನಾನು ಮಾಡುತ್ತೇನೆ, ನಾನು ಹೋಗುತ್ತೇನೆ. ಯಾವಾಗಲೂ ಹೇಳುತ್ತೇನೆ, ಎಲ್ಲವೂ ಕೂಡ ನನ್ನೊಬ್ಬನಿಂದ ಏನಾಗಲ್ಲ, ಖಂಡಿತ ಸಾಧ್ಯವಿಲ್ಲ. ಒಬ್ಬನಿಂದಲೇ ಎಲ್ಲವೂ ಮಾಡುವುದಕ್ಕೆ ಸಾಧ್ಯ ಅಂತ ಹೇಳುತ್ತಾ ಇದ್ದಾನೆಂದ್ರೆ ಅವನು ಸುಳ್ಳು ಹೇಳುತ್ತಿದ್ದಾನೆಂದು ಅರ್ಥ, ಅಥವಾ ಕೆಲಸವನ್ನು ಅವನು ಕೆಡಿಸುತ್ತಾನೆ ಎಂದು ಅರ್ಥ ಅಷ್ಟೇನೆ. ದೇವರೇ ಹೇಳುತ್ತಾರೆ, ಅವಳು ಎನ್ನುವಂಥ ಹೆಲ್ಪರ್ ಇಲ್ಲದಿದ್ದರೆ ನಿನ್ನಿಂದ ಏನು ಮಾಡುವುದಕ್ಕೆ ಆಗಲ್ಲ ಅನ್ನುತ್ತಾರೆ. ಪೌಲನನ್ನು ನೋಡಿರಿ, ಎಲ್ಲಾದರೂ ಪೌಲನು ಒಂಟಿಯಾಗಿ ಹೋಗಿದ್ದನ್ನು ನೋಡಿದ್ದೀರಾ? ಇಡೀ ಬೈಬಲ್ನಲ್ಲಿ ನೋಡಿರಿ, ಮೊದಲು ಬರ್ನಾಬನೊಂದಿಗೆ ಹೋಗುತ್ತಾ ಇರುತ್ತಾರೆ, ಆನಂತರವಾಗಿ ತೀತನು, ತಿಮೋತಿ, ಸೀಲ ಇವರೊಂದಿಗೆ ಹೋಗುತ್ತಾ ಇರುತ್ತಾರೆ, ಆಮೇಲೆ ಅಕ್ವಿಲ, ಪ್ರಿಸ್ಕಿಲ್ಲ ಇವರೊಂದಿಗೆ ಹೋಗುತ್ತಾರೆ. ಅವರು ಕಡೆಯ ತನಕ ಯಾರಾದರೂ ಒಬ್ಬರೊಂದಿಗೆ ಹೋಗುತ್ತಲೇ ಇರುತ್ತಾರೆ. ಯಾಕೆ ಪೌಲನಿಂದ ಆಗುವುದಿಲ್ವಾ? ಪೌಲನಿಂದ ಒಂಟಿಯಾಗಿ ಮಾಡೋಕ್ಕಾಗಲ್ವಾ? ಜೈಲ್ಗೆ ಹೋಗುತ್ತಾರೆ, ಅಲ್ಲಿ ಹೋಗುವಾಗಲೂ ಸೀಲನನ್ನು ಕರೆದುಕೊಂಡು ಹೋಗ್ತಾರೆ.
ಎಲ್ಲಿ ಹೋದರೂ ಯಾರಾದರೂ ಒಬ್ಬರು ಇರುತ್ತಾರೆ. ಇದು ಬೈಬಲ್ನ ಪ್ರಮಾಣ. ಇದು ಬೈಬಲ್ನ ಫಾರ್ಮುಲಾ. ನಮಗೆ ದೇವರು ಸಹಾಯಕ್ಕೆ ಕೆಲವರನ್ನು ಇಟ್ಟಿದ್ದಾರೆ. ಒಳ್ಳೆಯಾಗಿ ಅದು ಯಾತಕ್ಕಾಗಿ ಅಂದರೆ ಪರಲೋಕದ ಯೋಜನೆಯನ್ನು ನೆರವೇರಿಸುವುದಕ್ಕಾಗಿ. ನಿಮ್ಮ ಮೂಲಕವಾಗಿರುವಂತಹ ಪರಲೋಕ ಯೋಜನೆಯನ್ನು ಯಾರು ಬೇಡ, ನಾನೇ ಮಾಡುತ್ತೇನೆ, ನನಗೇ ಗೊತ್ತು, ಬೇರೆ ಯಾರು ಬೇಕಾಗಿಲ್ಲ. ಪರಲೋಕ ನಿಮ್ಮನ್ನು ಬಯಸುವುದಿಲ್ಲ. ನೀವು ಕರ್ತನು ಕೊಡುವಂತಹ ಜೊತೆಗಾರನನ್ನು ಸ್ವೀಕರಿಸಬೇಕು. ಆಯಾ ಸಮಯದಲ್ಲಿ ಕೊಡುತ್ತಾರೆ, ಅದೇ ಮುಖ್ಯ. ಎಲ್ಲಾ ಕಾಲದಲ್ಲಿ ಕೊಡುತ್ತಾರೆ ಎಂದು ಹೇಳುವುದಕ್ಕೆ ಆಗಲ್ಲ. ಒಬ್ಬನೇ ಎಲ್ಲಾ ಸಮಯದಲ್ಲೂ ಬರುತ್ತಾನೆ ಎಂದು ಹೇಳಕ್ಕಾಗಲ್ಲ. ಒಂದೊಂದು ಕಾಲಘಟ್ಟದಲ್ಲಿ ದೇವರು ಒಬ್ಬೊಬ್ಬರನ್ನು ಸೇವೆಗೆ ಜೊತೆಗಾರನಾಗಿ ಕೊಡುತ್ತಾರೆ. ಒಂದು ಹಂತದಲ್ಲಿ ಕೊಡುತ್ತಾರೆ, ಇವರು ಹೋದ ನಂತರವಾಗಿ ಇನ್ನೊಬ್ಬರು ಬರುತ್ತಾರೆ. ಆದರೆ ಒಬ್ಬರು ಇದ್ದೇ ಇರುತ್ತಾರೆ. ಅದು ಕೇವಲ ಹಣ ಕೊಡುವುದಕ್ಕಾಗಿ ಮಾತ್ರವಲ್ಲ, ಕಾಣಿಕೆಗಾಗಿ ಮಾತ್ರವಲ್ಲ. ಎಲ್ಲಾ ಸ್ಥಳದಲ್ಲೂ ಅವರು ಅವಶ್ಯವಾಗಿರುತ್ತಾರೆ. ಎಲ್ಲಾದರೂ ಒಂದು ಕಡೆ ಬೇಕಾಗುತ್ತಾರೆ. ಇದನ್ನು ಅರ್ಥ ಮಾಡಿಕೊಂಡು ಆ ವ್ಯಕ್ತಿಯೊಂದಿಗೆ ಸೇರಿ ನೀವು ಪ್ರಯಾಣ ಮಾಡುತ್ತೀರಾ ಅಲ್ವಾ? ಅದೇ ದೇವರ ಯೋಜನೆ ನೆರವೇರಿಸುವಂಥದ್ದು. ಯೇಸು ತಂದೆ ಹತ್ರ ಹೋಗಿ, ಏನಪ್ಪಾ ನೀವು ನನ್ನನ್ನು ಹೋಗಿ ಇವರ ಹತ್ರ ಬೋಟ್ ಕೇಳುವುದಕ್ಕೆ ಕೇಳುತ್ತಾ ಇದ್ದೀರಲ್ಲ, ಅದು ಇವ್ರ ಹತ್ರನ ಅಂತ ಹೇಳಿದಿದ್ರೆ ಕತೆ ಮುಗಿಯಿತು. ಇಲ್ಲ ಅಂದ್ರೆ ಇವ್ರು ಹೋಗಿ, ಏನಪ್ಪಾ 2 ಕತ್ತೆಯನ್ನು ಹೋಗಿ ಕೇಳುವುದಕ್ಕೆ ಹೇಳುತ್ತಿದ್ದೀರಾ ದೇವರೇ, ನನಗೆ 2 ಕತ್ತೆಯನ್ನು ಕೊಡುವುದಕ್ಕೆ ನೀವು ಶಕ್ತರಾಗಿದ್ದೀರಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ದೇವರು ಹೇಳುತ್ತಾರೆ, ನಾನು ಅದನ್ನು ಕೊಡುವುದಿಲ್ಲ, ಹೋಗಿ ತಗೊಂಡು ಬನ್ನಿ, ಅದು ಅಲ್ಲಿ ಇದೆ. ಯಾಕೆ ಅಲ್ಲಿ ಹೋಗಬೇಕು? ಆ ಕತ್ತೆಯನ್ನು ತೆಗೆದುಕೊಂಡು ಬರುವುದರ ಹಿಂದೆ ದೇವರ ಯೋಜನೆ ಇದೆ. ಆ ಕತ್ತೆಯನ್ನು ಬಿಚ್ಚಿಕೊಂಡು ಬರುವುದರಲ್ಲಿ ಏನ್ ದೇವರ ಯೋಜನೆ ಇದೆ? ನಾನು ಈಗಾಗಲೇ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಹೇಳಿದ್ದೇನೆ. ಕತ್ತೆಯನ್ನು ಬಿಡಿಸಿಕೊಳ್ಳುವುದಕ್ಕೆ ಒಂದು ಕುರಿಮರಿಯಿಂದ ವಿಮೋಚಿಸಿಕೊಳ್ಳಬಹುದೆಂಬುದಾಗಿ ಇದೆ. ಆ ಪ್ರಾಫೆಸಿಯಲ್ಲಿ ನೆರವೇರಬೇಕು. ಕತ್ತೆಯನ್ನು ಬಿಚ್ಚಿ ಯೇಸು ಕ್ರಿಸ್ತನೇ ಕುರಿಮರಿಯಾಗಿದ್ದಾರೆ. ಆ ಕತ್ತೆ ಬಿಡಿಸಿಕೊಂಡು ಬರಬೇಕಂದ್ರೆ ಈ ಕುರಿ ಬೇಕು. ಅದರೊಂದಿಗೆ ಚಿಯೋನ್ ನಗರಿಯೇ, ನಿನ್ನ ಅರಸನು ಕತ್ತೆಯ ಮರಿಯನ್ನು ಹತ್ತಿ ಬರುತ್ತಾನೆ. ಆ ಪ್ರಾಫೆಸಿ ನೆರವೇರಬೇಕು. ಕರ್ತನು ಒಬ್ಬರನ್ನು ಕೊಡುವುದಕ್ಕಿಂತ ಮುಂಚೆ, ಒಂದು ಕಾರ್ಯವನ್ನು ಮಾಡುವುದಕ್ಕಿಂತ ಮುಂಚೆ ಅವರ ಅನೇಕ ಯೋಜನೆಗಳಲ್ಲಿ ಇರುತ್ತದೆ. ಇಲ್ಲಿ ನಾನು ಅವರೊಂದಿಗೆ ಸೇರಿ ಕೆಲಸ ಮಾಡೋಲ್ಲ, ಇವರೊಂದಿಗೆ ಸೇರಿ ಕೆಲಸ ಮಾಡೋಲ್ಲ, ಇವರು ಹೀಗ್ ಮಾಡಿದ್ರು ಹಾಗ್ ಮಾಡಿದ್ರು. ಯಾವಾಗಲೂ ವ್ಯಕ್ತಿಯಲ್ಲಿರುವಂತಹ ವೀಕ್ನೆಸ್, ಆ ವ್ಯಕ್ತಿಯಲ್ಲಿರುವಂತಹ ಡ್ರಾಬ್ಯಾಕ್, ಆ ವ್ಯಕ್ತಿಯಲ್ಲಿರುವಂತಹ ಡಿಸ್ಅಡ್ವಾಂಟೇಜ್ ನೋಡಲೇಬಾರದು. ಯಾತಕ್ಕಾಗಿ ಅವನನ್ನು ನನ್ನ ಹತ್ರ ಕೊಟ್ಟಿದ್ದಾರೆ ಅದನ್ನು ಮಾತ್ರ ಪಿನ್ ಪಾಯಿಂಟ್ ಆಗಿ ತೆಗೆದುಕೊಳ್ಳಬೇಕು. ಈಗ ನೀವು ಡಾಕ್ಟರ್ ಹತ್ರ ಹೋಗುತ್ತೀರಾ ಅಲ್ವಾ? ಡಾಕ್ಟರ್ ಹತ್ರ ಹೋಗಿ ಕೂತ ಕೂಡಲೇ ಅವರು MBBS MDನ FRCS ಎಂಬುದಾಗಿ ನೋಡುತ್ತೀರಾ. ಓಕೆ ತಾನೆ? ಡಾಕ್ಟರ್, ನಿಮಗೂ ಕೂಡ BP ಶುಗರ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಕೇಳಿದ್ದೀರಾ? ನನಗೆ ಅದು ಅವಶ್ಯವಿಲ್ಲ. ನಾನು ಯಾತಕ್ಕಾಗಿ ಅಲ್ಲಿ ಹೋದೆನೋ ಅದನ್ನು ಮಾಡಿ ಮುಗಿಸಿ ನಾನು ಬರುತ್ತೇನೆ. ಅಷ್ಟೇನೆ, ಕೆಲಸ ಮುಗಿಯಿತು. ಕೆಲವು ಸಮಯದಲ್ಲಿ ದೇವರು ಕೆಲವರನ್ನು ಕೊಡುವಾಗ ಕೆಲವು ಡಿಸ್ಅಡ್ವಾಂಟೇಜ್ ಅವರ ಹತ್ರ ಇರುತ್ತದೆ. ಬಟ್ ಯು ಹ್ಯಾವ್ ಟು ಟ್ರಾವೆಲ್ ವಿತ್ ದೆಮ್. ಈಗ ನೋಡಿರಿ, ಪೌಲನು ಬಾರ್ನಬ ಹೋಗುತ್ತಾರೆ. ಹೋಗುವಾಗ ಮಾರ್ಕನೊಂದಿಗೆ ಟ್ರಾವೆಲ್ ಮಾಡುವುದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಪೌಲನು ಮಾರ್ಕನೊಂದಿಗೆ ಟ್ರಾವೆಲ್ ಮಾಡುವುದಕ್ಕೆ ಆಗಲ್ಲ ಅನ್ನುತ್ತಾರೆ. ಬರ್ನಬ ಅದಕ್ಕೆ ಹಾಗೆ ಹೇಳ್ಬೇಡ ಅನ್ನುತ್ತಾರೆ. ಅವನು ನಮ್ಮೊಂದಿಗೆ ಬರಲಿ ಅನ್ನುತ್ತಾರೆ. ಅವನು ಇಲ್ಲ ನಾನು ತೀರ್ಮಾನ ಮಾಡು ಅನ್ನುತ್ತಾರೆ ಪೌಲನು. ಬರ್ನಬ ಹೇಳುತ್ತಾನೆ, ಇಲ್ಲ, ನನಗೆ ಮಾರ್ಕನು ಸಾಕು, ನಾನನ್ನು ಕರ್ಕೊಂಡು ಹೋಗ್ತೇನೆ. ಪೌಲನು ಹೋಗುತ್ತಾರೆ. ಇದೇ ಪೌಲನು ಒಂದು ಕಡೆ ಹೇಳುತ್ತಾರೆ, ಮತ್ತೆ ಮಾರ್ಕನು ಉಪಯೋಗವುಳ್ಳಂತಹ ಕೆಲಸಗಾರನು, ಅವನನ್ನು ಕಳುಹಿಸುವವನು ನನಗೆ ಪ್ರಯೋಜನವಾಗಿರುತ್ತಾನೆ. ಹೇಗೆ ಇದು ಬಂತು? ಇವನು ಹೇಗೆ ಪ್ರಯೋಜನವಾದ? ಮಾರ್ಕನ ಹತ್ರ ನೆಗೆಟಿವ್ ಇತ್ತು, ಆದರೆ ನೆಗೆಟಿವ್ ಇದೆ ಎಂಬುದಾಗಿ ಬರ್ನಬ ಓಡಿಸಲಿಲ್ಲ. ಅವನನ್ನು ಯಾತಕ್ಕಾಗಿ ದೇವರು ಕೊಟ್ಟರ ಜೊತೆಗೆ ಇಟ್ಟುಕೊಂಡಿದ್ದರು. ಮಾರ್ಕನನ್ನು ರೆಡಿ ಮಾಡಿ ಪೌಲನಿಗೆ ಕೊಟ್ಟರು. ಮಾರ್ಕನು ಗಾಸ್ಪಲ್ ಬುಕ್ ಅನ್ನು ಬರೆದರು. ಅನೇಕ ಸಮಯದಲ್ಲಿ ಯು ಹ್ಯಾವ್ ಟು ಟ್ರಾವೆಲ್ ವಿತ್ ದೆಮ್. ದೇ ಹ್ಯಾವ್ ಸೋ ಮೆನಿ ನೆಗೆಟಿವ್ಸ್. ನಿಮಗೆ ಇಷ್ಟವಾಗದೇ ಇರುವ ವಿಷಯ ಇರುತ್ತದೆ, ಬಟ್ ಯು ಹ್ಯಾವ್ ಟು ಟ್ರಾವೆಲ್ ವಿತ್ ದೆಮ್. ಅವರನ್ನು ಯಾಕೆ ಕರ್ತನು ನಿಮ್ಮ ಕೈಯಲ್ಲಿ ಕೊಡುತ್ತಾರೆ ಗೊತ್ತಾ? ನೀನು ಅವನು ಸೇರಿದ್ರೆ ಮಾತ್ರವೇ ಕೆಲಸ ಮಾಡುವುದಕ್ಕೆ ಸಾಧ್ಯ. ಬೇರೆ ಮಾರ್ಗವೇ ಇಲ್ಲ. ಯು ಹ್ಯಾವ್ ಟು ಟ್ರಾವೆಲ್. ಅವನೊಂದಿಗೆ ನಡೆಯಬೇಕು, ಜೊತೆಗೆ ಹೋಗಲೇಬೇಕು. ಬೇರೆ ಏನ್ ಮಾಡುವುದಕ್ಕೆ ಸಾಧ್ಯ? ಈಗ ನೋಡಿರಿ, ಯೇಸು ಇಬ್ಬಿಬ್ಬರನ್ನು ಕಳಿಸುತ್ತಾರೆ ಅಲ್ವಾ? ಪೇತ್ರನೊಂದಿಗೆ ಯಾರಾದರೂ ಒಬ್ಬರನ್ನು ಕಳಿಸಿರುತ್ತಾರೆ ಅಲ್ವಾ? ಖಂಡಿತ ಕಳಿಸಿರುತ್ತಾರೆ ತಾನೆ. ಯೂದನೊಂದಿಗೆ ಒಬ್ಬರನ್ನು ಕಳಿಸಿರುತ್ತಾರಾ? ಪೇತ್ರನೊಂದಿಗೆ ಹೋದವನು ಏನ್ ಹೇಳ್ಬೇಕು ಬಂದು? ದೇವರೇ, ನೆಕ್ಸ್ಟ್ ಇವನೇ ಬರಬೇಕು ಅಂತ ಹೇಳ್ತಿದ್ದಾನೆ, ನಾಯಕ ಆಗ್ಬೇಕು ಅನ್ನುತ್ತಿದ್ದಾನೆ. ಇವನೊಂದಿಗೆ ಹೋಗುವುದಿಲ್ಲ, ಹಾಗೆ ತಾನೇ ಹೇಳಿರ್ಬೇಕಾಗಿತ್ತು. ಯೂದನ ಜೊತೆ ಹೋದವನು ಏನ್ ಹೇಳ್ಬೇಕಾಗಿತ್ತು? ಯಾವಾಗಲೂ ಕೂಡ ಹಣದ ಕುರಿತಾಗಿ ಮಾತನಾಡುತ್ತಿದ್ದಾನೆ, ಅಕೌಂಟ್ಸ್ ಡೀಟೇಲ್ಸ್ ಕುರಿತಾಗಿ ಮಾತಾಡುತ್ತಿದ್ದಾನೆ, ಎಷ್ಟು ಆಫರಿಂಗ್ ಎಂದು ಮಾತನಾಡುತ್ತಿದ್ದಾನೆ. ಇವನೊಂದಿಗೆ ನಾನು ಇರುವುದಿಲ್ಲ ಅಂತ ತಾನೇ ಹೇಳಬೇಕಾಗಿತ್ತು. ಯಾರು ಯಾವ ಕೊರತೆಯನ್ನು ಹೇಳಲಿಲ್ಲ. ಅವರು ಹೋದರು, ಅವರಿಗೋಸ್ಕರವಾಗಿ ಯಾವ ಟಾಸ್ಕ್ ನೇಮಿಸಲ್ಪಟ್ಟಿತ್ತು ಅದಕ್ಕಾಗಿ ಹೋದರು. ಹೋಗಿ ಕೆಲಸ ಮುಗಿಸುತ್ತಾರೆ, ಬರುತ್ತಾರೆ. ಅವರ ಹತ್ರ ಇರುವಂತ ನೆಗೆಟಿವ್ ಕುರಿತಾಗಿ ನಮಗೆ ಚಿಂತೆ ಇಲ್ಲ. ಕರ್ತನ ಪ್ರಕಾರ ಅವನ ಮೂಲಕ ಮಾಡಬೇಕಾದ ಕೆಲಸವನ್ನು ಮಾಡುತ್ತಾರೆ. ಅವನ ಹತ್ರ ಅದು ನೆಗೆಟಿವ್, ಅವನ ಹತ್ರ ಅದು ಹಾಗೆ ಇರುತ್ತದೆ. ಕೆಲವು ಸಮಯದಲ್ಲಿ ಕುಟುಂಬದಲ್ಲೂ ಹಾಗೆ ಇರುತ್ತದೆ. ನಾವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಇನ್ನೊಂದು ಪೇರ್ ಆಗುತ್ತದೆ. ಯಾಕೆ ದೇವರೇ ಕೊಟ್ರಿ ಅಂತ ಸ್ವಲ್ಪ ದಿನ ಕೇಳುತ್ತೇವೆ. ಕೂಡಲೇ ನಿಮಗೆ ಆಕಾಶದಿಂದ ಸೌಂಡ್ ಬರುವುದಿಲ್ಲ, ಈತನು ನನ್ನ ಪ್ರಿಯ ಮಗನು,
ನಾನು ನಿನ್ನನ್ನು ಮೆಚ್ಚಿದ್ದೇನೆ, ನೀನು ಈ ಉಪದ್ರವದೊಂದಿಗೆ ಇರಬೇಕೆಂದು ಹೇಳುವುದಿಲ್ಲ, ಹಾಗೆ ಮುಂದುವರಿಯಬೇಕು ಅಷ್ಟೇ. ಒಂದು 20 ವರ್ಷವಾದ ನಂತರ ಹೇಳ್ತಾರೆ ಇದಕ್ಕಾಗಿ ಕೊಟ್ಟಿದ್ದು ಅಂತ. ಅವರು ಕಾರಣ ಹೇಳುತ್ತಾರೆ, 20 ವರ್ಷ ಓಡುತ್ತಲೇ ಇರಬೇಕು, ದೇವರ ಹತ್ರ ಏನು ಕೂಡ ಹೇಳುವುದಕ್ಕೆ ಆಗಲ್ಲ, ಅಷ್ಟೇ ಕೆಲಸ ಮುಗಿಯಿತು. ಇಂದು ದೇವರು ನಮಗೆ ಲೋಕದಲ್ಲಿ ಕೆಲವು ಸಹಾಯವನ್ನು ಇಟ್ಟಿದ್ದಾರೆ. ಈ ಸಹಾಯ ಎಲ್ಲವೂ ಪರಲೋಕದ ಯೋಜನೆಯನ್ನು ನೆರವೇರಿಸುವುದಕ್ಕಾಗಿ. ಲೋಕದ ಕಾರ್ಯಕ್ಕಾಗಿ ನೀವು ಯಾರನ್ನು ಕೂಡ ಎದುರು ನೋಡಬೇಕಾದ ಅವಶ್ಯಕತೆ ಇಲ್ಲ. ನಾನೀಗಲೂ ಹೇಳುತ್ತೇನೆ, ಕಾಣಿಕೆಗಾಗಿಯೋ ಹಣಕ್ಕಾಗಿಯೋ ನೀವು ಯಾರನ್ನು ಕೂಡ ಎದುರು ನೋಡಬೇಕಾದ ಅವಶ್ಯಕತೆ ಇಲ್ಲ. ಅದನ್ನು ಕೊಡುವಂತವನನ್ನು ದೇವರೇ ಕಳುಹಿಸುತ್ತಾರೆ. ಅವರೇ ನಮ್ಮ ಮನೆಯನ್ನು ಹುಡುಕಿಕೊಂಡು ಬಂದು ಕೊಟ್ಟು ಹೋಗುತ್ತಾರೆ. ನೀವು ಅದರ ಕುರಿತು ಚಿಂತಿಸುವುದು ಬೇಡ. ಯೇಸು ಅವಶ್ಯಕತೆಗಾಗಿ ಕೇಳಿದ್ದು ಯಾವುದು ಕೂಡ ತನಗೋಸ್ಕರವಾಗಿ ಅಲ್ಲ, ಪರಲೋಕದ ಯೋಜನೆಯನ್ನು ನೆರವೇರಿಸುವುದಕ್ಕಾಗಿ. ಇದೇ ಎರಡನೆಯದಾಗಿ, ಕಡೆಯದಾಗಿ ಒಂದು ಕಾರ್ಯವನ್ನು ಹೇಳಿ ಮುಗಿಸುತ್ತೇನೆ. ಓದಿರಿ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 26ನೇ ವಾಕ್ಯವನ್ನು ಓದಿರಿ. ಅವರು ಆತನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಹೊಲದಿಂದ ಬರುತ್ತಿದ್ದ ಕೊರೇನ ಪಟ್ಟಣದ ಸೀಮೋನನೆಂಬವನನ್ನು ಹಿಡಿದು ಶಿಲುಬೆಯನ್ನು ಅವನ ಮೇಲೆ ಇಟ್ಟು ಯೇಸುವಿನ ಹಿಂದೆ ಹೊತ್ತುಕೊಂಡು ಬರುವ ಹಾಗೆ ಮಾಡಿದರು. ಈಗ ಯೇಸು ಶಿಲುಬೆಯನ್ನು ಹೊತ್ತುಕೊಂಡು ಹೋಗುತ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಲೋಕದ ಪಾಪವನ್ನು ಹೊತ್ತು ತೀರಿಸುತ್ತಿದ್ದಾರೆ. ಅದೇ ತಾನೇ, ಲೋಕದ ಪಾಪವನ್ನು ಹೊತ್ತು ತೀರಿಸುತ್ತಿದ್ದಾರೆ. ಶಿಲುಬೆ ಎನ್ನುವಂಥದ್ದು ಲೋಕದ ಪಾಪಕ್ಕೆ ಒಂದು ಗುರುತಾಗಿ ಇದೆ. ಎಲ್ಲರ ಪಾಪವನ್ನು ಇನಿ ಬರಲಿಕ್ಕಿರುವಂತಹ ಪಾಪಗಳನ್ನೆಲ್ಲ ಹೊತ್ತು ತೀರಿಸುತ್ತಾರೆ. ಈಗ ಈ ರೀತಿಯಾಗಿ ಯೋಚನೆ ಮಾಡಿ ನೋಡಿ, ಅವರು ಹೊತ್ತುಕೊಂಡು ಹೋಗುತ್ತಾರೆ. ಹೇಗೆ ಅದನ್ನು ಇನ್ನೊಬ್ಬನು ಕೂಡ ಹೊತ್ಕೊಂಡ್ರೆ? ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಅದು ಪಾಪ ತಾನೇ. ಸ್ಪಿರಿಚುವಲ್ ಆಗಿ ಹೇಳಬೇಕಂದ್ರೆ ಲೋಕದ ಪಾಪ. ಹಾಗಾದ್ರೆ ಲೋಕದ ಪಾಪವನ್ನು ಹೊತ್ತುಕೊಳ್ಳುವಾಗ ಒಬ್ಬ ಮನುಷ್ಯನು ಕೂಡ ಜೊತೆಗೆ ಬಂದು ಏನ್ ಮಾಡುತ್ತಾನೆ? ಅದನ್ನು ಹೊತ್ತುಕೊಳ್ಳುವವನಾಗಿದ್ದಾನೆ ಅಲ್ವಾ? ಹಾಗಾದ್ರೆ ಅದರ ಅರ್ಥ ಏನು? ಈಗ ನೀವು ಲಿಟ್ರಲ್ ಆಗಿ ಲೋಕ ಪ್ರಕಾರವಾಗಿ ನೋಡೋದಾದ್ರೆ ಅವರು ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಅವರಿಂದ ಹೊರುವುದಕ್ಕೆ ಆಗಲಿಲ್ಲ, ಆದ್ದರಿಂದ ಕೆಳಗೆ ಹಾಕುತ್ತಾರೆ. ಒಬ್ಬರನ್ನಿಟ್ಟು ಹೊರುವುದಕ್ಕೆ ಹೇಳುತ್ತಾರೆ. ಇದು ಅಲ್ಲಿರುವಂತಹ ಸಂಭವ. ಆದರೆ ಇದರ ಹಿಂದೆ ನೀವು ಸ್ಪಿರಿಚುವಲ್ ಆಗಿ ಧ್ಯಾನಿಸುವುದಾದರೆ ಅವರು ಶಿಲುಬೆಯನ್ನು ಹೊರುತ್ತಿದ್ದಾರೆ. ಯೇಸು ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುತ್ತಿದ್ದಾರೆ. ಆ ಸಮಯದಲ್ಲಿ ಒಬ್ಬ ಬಂದು ಏನ್ ಮಾಡುತ್ತಾನೆ? ಆ ಶಿಲುಬೆಯನ್ನು, ಆ ಭಾರವನ್ನು, ಅವರೊಂದಿಗೆ ಇದ್ದಂತಹ ಕಾರ್ಯವನ್ನು ಸ್ವಲ್ಪ ಶೇರ್ ಮಾಡುತ್ತಾನೆ. ಇದು ದೇವರು ನಮಗೆ ಕೊಡುವಂತಹ ಕಡೆಯದಾದಂತಹ ಮನುಷ್ಯರ ದಯೆ. ಇದು ಯಾರೆಂದು ಕೇಳುವುದಾದರೆ, ಅನೇಕ ಸಮಯದಲ್ಲಿ ನಾವು ಉಪದ್ರವವನ್ನು ಹಾದು ಹೋಗುವಾಗ ಅಥವಾ ಮರುಭೂಮಿಯ ಅನುಭವವನ್ನು ಹಾದು ಹೋಗುವಾಗ ಕರ್ತನು ಆ ಸಮಯಕ್ಕೆಂದು ನಮಗೆ ಕೆಲವರನ್ನು ನೇಮಿಸಿಟ್ಟಿರುತ್ತಾರೆ. ಅವರು ಬಂದು ಏನು ಮಾಡುತ್ತಾರೆ ಅಂದರೆ, ನಿಮ್ಮೊಂದಿಗೆ ಬಂದು ಕೆಲವು ಸಮಯ ಶಿಲುಬೆಯನ್ನು ಹೊರುತ್ತಾರೆ. ಆ ವ್ಯಕ್ತಿಯನ್ನು ಇಟ್ಟಿರುತ್ತಾರೆ. ಅವರು ಯಾರೆಂಬುದಾಗಿ ಗೊತ್ತಿರುವುದಿಲ್ಲ, ಆದರೆ ದಿಢೀರ್ ಎಂಬುದಾಗಿ ಬರುತ್ತಾರೆ. ಆ ಸಮಯದಲ್ಲಿ ನಮ್ಮೊಂದಿಗೆ ಕೂತಿರುತ್ತಾನೆ. ಆ ಸಮಯದಲ್ಲಿ ನಮಗೆ ಆಧರಣೆ ಆಗಿರುತ್ತಾನೆ. ಮಾತಾಡುತ್ತಾರೆ, ಎಲ್ಲ ಮಾಡುತ್ತಾರೆ. ಆನಂತರವಾಗಿ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಚೆನ್ನಾಗಿ ಆದ ಕೂಡಲೇ ಅವರು ಹೋಗುತ್ತಾರೆ. ಇದನ್ನು ಸ್ಪಿರಿಚುವಲ್ ಆಗಿ ನೋಡೋದಾದರೆ, ಹೊಸ ಒಡಂಬಡಿಕೆ ಸಭೆ, ಇವನು ಅನ್ಯನು. ಕೂರೇನ್ ಪಟ್ಟಣದ ಸೀಮೋನ ಎನ್ನುವವನು ಅನ್ಯನು, ಅಂದರೆ ಅವನು ಆಫ್ರಿಕಾಗೆ ಸೇರಿದವನು. ಅವರು ಯೇಸುವಿನೊಂದಿಗೆ ಸ್ವಲ್ಪ ಸಮಯ ಏನು ಮಾಡುತ್ತಾರೆ? ಅವರು ಭುಜ ಕೊಡುತ್ತಾರೆ. ಹಾಗಾದರೆ ಯೇಸುವಿನ ಲೋಕದ ಪಾಪವನ್ನು ಹೊತ್ತು ತೀರಿಸುವಂತ ಪ್ಲಾನ್ ಅಲ್ಲಿ ಅನ್ಯರಿಗೂ ಪಾಲುಂಟು ಎಂಬುದಾಗಿ ಅರ್ಥ. ಹಾಗಾದ್ರೆ ಇವರು ಪಾಪ ಹೊತ್ತು ತೀರಿಸುತ್ತಾರೆ ಅಂದ್ರೆ ಇಲ್ಲ, ಅವರೇ ಹೊತ್ತು ತೀರಿಸಿ ಶಿಲುಬೆಗೆ ಹೋಗಬೇಕು. ಆ ಪ್ರಾಸೆಸ್ ಅನ್ನು ಮುಗಿಸುವುದಕ್ಕೆ ಅನ್ಯ ಜಾತಿಯ ಸಭೆ ಕೂಡ ಅವರಿಗೆ ಅವಶ್ಯವಾಗಿದೆ. ನಾವು ಹೋಗಿ ಏನ್ ಮಾಡಬೇಕು? ಯೇಸುವಿನ ಕುರಿತಾಗಿ ಹೇಳಬೇಕಾಗಿದೆ, ಪಾಡನ್ನು ಅನುಭವಿಸಬೇಕಾಗಿದೆ, ಉಪದ್ರವ ಪಡಬೇಕಾಗಿದೆ. ಸಭೆಯು ಉಪದ್ರವದ ಮಧ್ಯದಲ್ಲಿಯೇ ಪರಲೋಕಕ್ಕೆ ಬರಬೇಕಾಗಿದೆ. ಆಗಲೇ ಅವರು ಹೇಳುತ್ತಾರೆ, ಅವರೊಂದಿಗೆ ಪಾಡನ್ನು ಸಹಿಸುವುದಾದರೆ ಅವರೊಂದಿಗೆ ಆಳ್ವಿಕೆಯನ್ನು ಮಾಡುತ್ತೇವೆ. ಹಾಗಾದ್ರೆ ಶಿಲುಬೆ ಹೊರುವಾಗ ನಾವು ಕೂಡ ಏನ್ ಮಾಡಬೇಕಾಗಿದೆ? ಜೊತೆಗೆ ಪಾಡನ್ನು ಅನುಭವಿಸಬೇಕಾಗಿದೆ. ಸಭೆಗೆ ನೇಮಿಸಲ್ಪಟ್ಟಿರುವುದು ಸ್ವಲ್ಪ, ಅವರೇ ಪೂರ್ಣ. ನಮಗೆ ಅದರ ಒಂದು ಪಾರ್ಟ್ ಕೊಟ್ಟಿದ್ದಾರೆ ಎಂಬುದಾಗಿ ಅರ್ಥ. ದಿಢೀರ್ ಎಂಬುದಾಗಿ ಅನ್ಯನು. ನೋಡಿ, ನನಗೇನು ಆಶ್ಚರ್ಯ ಅಂದರೆ, ಅವರೊಂದಿಗೆ 12 ಜನ ಇದ್ರಲ್ವ, ಒಬ್ಬರು ಕೂಡ ಹೊರುವುದಕ್ಕೆ ಬರಲಿಲ್ಲ. ಇಸ್ರೇಲ್ನಲ್ಲಿ ಅಷ್ಟೊಂದು ಅದ್ಭುತಗಳನ್ನು ಮಾಡಿದರು, ಒಬ್ಬರು ಕೂಡ ಹೊರುವುದಕ್ಕೆ ಬರಲಿಲ್ಲ. ಅದೇ ಅವರಿಗೆ ಗೊತ್ತಿರುವಂತ ಎಷ್ಟೊಂದು ಶ್ರೀಮಂತರೆಲ್ಲ ಇದ್ದಾರೆ ಅಲ್ವಾ, ಯಾರು ಕೂಡ ಒಬ್ಬ ಕೆಲಸಗಾರನನ್ನು ಕಳಿಸಲಿಲ್ಲ. ಈ ಶತಾಧಿಪತಿ ಹೇಳುತ್ತಾನೆ ಅಲ್ವಾ, ಒಬ್ಬನನ್ನು ಬಾ ಅಂದ್ರೆ ಬರುತ್ತಾನೆ, ಹೋಗು ಅಂದ್ರೆ ಹೋಗುತ್ತಾನೆ. ಹಾಗಾದ್ರೆ ಒಬ್ಬನನ್ನು ಕರೆದು ಸ್ವಲ್ಪ ಹೊತ್ತು ಎತ್ಕೋ ಅಂತ ಹೇಳ್ಬೋದಾಗಿತ್ತಲ್ಲ, ಹೇಳಲಿಲ್ಲ. ಯಾರು ಬರಲಿಲ್ಲ. ಯಾರು ಬಂದು ಹೊರುತ್ತಾರೆ ಅಂದರೆ ಬೇರೆ ಊರಿನವನು, ಕುರೇನೆ ಪಟ್ಟಣದ. ಅದಕ್ಕೇನ್ ಕಾರಣ ಇವರು ಹೇಳುತ್ತಾರೆ ಅಂದರೆ, ಆ ಊರಿನಲ್ಲಿ ಯಾರು ಕೂಡ ಯೇಸುವಿಗೆ ಹೆಲ್ಪ್ ಮಾಡಲಿಲ್ಲ ಅಂತ ಹೇಳುತ್ತಾರೆ. ಆದರೆ ಅದರ ಆತ್ಮೀಕ ಅರ್ಥ ಏನೆಂದರೆ, ಅನ್ಯ ಜಾತಿಯ ಸಭೆ, ಅನ್ಯರು ಅವರೊಂದಿಗೆ ಆ ಪ್ರಾಸೆಸ್ ಅಲ್ಲಿ ಸ್ವಲ್ಪ ಅವರ ಭುಜಗಳನ್ನು ಕೊಡುತ್ತಾರೆ. ಸಭೆಯು ಆ ಕಾರ್ಯವನ್ನು ಮಾಡುತ್ತಾ ಇದೆ ಎಂಬುದಾಗಿ ಅರ್ಥ. ಸರಿ, ಈಗ ನಮಗೆ ಅನೇಕ ಸಮಯದಲ್ಲಿ ನಾವು ಈ ರೀತಿಯಾದ ಕಾರ್ಯವನ್ನು ಹಾದು ಬರುವಾಗ ದೇವರು ಕೆಲವರನ್ನು ನೇಮಿಸುತ್ತಾರೆ. ಅವರು ನಮಗೆ ಭುಜವನ್ನು ಕೊಡುತ್ತಾರೆ. ಓದಿರಿ, ಮುಗಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದೋಣ.
ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನೇ ಅಪಾಯಕ್ಕೆ ಗುರಿ ಮಾಡಿದವರು. ನಾನು ಮಾತ್ರವಲ್ಲ, ಅನ್ಯ ಜನರ ಸಭೆಗಳವರೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. ಪೌಲನು ಯಾರ ಕುರಿತಾಗಿ ಅಲ್ಲಿ ಹೇಳುತ್ತಿದ್ದಾರೆ ಗೊತ್ತಾ? ಅಕ್ವಿಲ ಪ್ರಿಸ್ಕಿಲ್ಲ ಕುರಿತಾಗಿ ಹೇಳುತ್ತಾರೆ. ಅವರು ನನ್ನ ಪ್ರಾಣಕ್ಕಾಗಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟವರು. ಅಂದರೆ ಪೌಲನನ್ನು ಸಾಯಿಸಬೇಕು, ಕೊಲ್ಲಬೇಕೆಂಬುದಾಗಿ ಪ್ರಯತ್ನಿಸುವಾಗ ಅವನನ್ನು ತಪ್ಪಿಸಿ ಇವರು ತಲೆ ಕೊಡುತ್ತಾರಂತೆ, ನನ್ನನ್ನು ಕೊಲ್ರಿ. ಇದೇ ರೀತಿ ತಿಮೋತಿ ಒಂದು ಕಡೆ ಮಾಡುತ್ತಾರೆ. ಅಪೊಸ್ತಲರ ಕೃತ್ಯಗಳಲ್ಲಿ ಪೌಲನನ್ನು ಕೊಲ್ಲುವುದಕ್ಕೆ ಹುಡುಕುತ್ತಿರುವಾಗ ತಿಮೋತಿ ಪೌಲನನ್ನು ಹಡಗಿನಲ್ಲಿ ಹತ್ತಿಸಿ ಅವನು ಅಲ್ಲೇ ಇರುತ್ತಾನೆ. ಪೌಲನು ಅಥೇನೆಯ ಪಟ್ಟಣಕ್ಕೆ ಹೋಗುತ್ತಾರೆ. ಆದರೆ ಹೋಗಿ ಏನು ಮಾಡುತ್ತಾರೆ ಅಂದರೆ ಸೇವೆ ಮಾಡಲಿಲ್ಲ, ತಿಮೋತಿಗೋಸ್ಕರ ವೆಯ್ಟ್ ಮಾಡುತ್ತಾ ಇದ್ದರು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಆದ್ದರಿಂದ ಅವರು ಇವನ ಪಾಡುಗಳನ್ನು ಸ್ವೀಕರಿಸುತ್ತಿದ್ದಾರೆ. ಪೌಲನನ್ನು ಕೊಲೆ ಮಾಡುವುದಕ್ಕೆ ಹೋಗುತ್ತಿದ್ದಾರೆ. ಈಗ ಪೌಲನು ಸಿಗಲಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡುತ್ತಾರೆ? ಅವನ ಶಿಷ್ಯನನ್ನು ತಾನೇ ಕರೆಯುತ್ತಾರೆ. ಎಲ್ಲಿ ನಿಮ್ಮವನೆಂಬುದಾಗಿ ಹೇಳಿ ಹೊಡೆಯುತ್ತಾರೆ ತಾನೆ. ಅವತ್ತು ಪೌಲನನ್ನು ಕೊಲ್ಲಬೇಕೆಂದು ಹುಡುಕುತ್ತಿದ್ದಾರಂತೆ. ಹುಡುಕುವಾಗ ಪೌಲನ್ ಏನ್ ಮಾಡುತ್ತಾರೆ? ಅವರನ್ನು ತಪ್ಪಿಸಿಕೊಳ್ಳುವಂತೆ ಮಾಡುತ್ತಾರೆ. ಪೌಲನು ಬೇಡ ಅಂದ್ರೂ ಕೂಡ ಕಳುಹಿಸುತ್ತಾರೆ. ಆದರೆ ತಿಮೋತಿಯನಾದರೂ ಅವರಿಗೋಸ್ಕರ ಪ್ರಾಣ ಕೊಡುವುದಕ್ಕೂ ಸಿದ್ಧನಾಗಿದ್ದಾನೆ. ಅಕ್ವಿಲ ಪ್ರಿಸ್ಕಿಲ ಕುರಿತಾಗಿ ವಾಕ್ಯ ಹೇಳುತ್ತದೆ, ಅವರು ನನ್ನ ಪ್ರಾಣ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಒತ್ತೆ ಇಟ್ಟಂತವರು. ಈ ರೀತಿಯಾಗಿ ಶಿಲುಬೆಯನ್ನು ಹೊರುವಂತ ಕೆಲವರನ್ನು ದೇವರು ನಮಗೆ ಕೊಡುತ್ತಾರೆ. ಈ ವ್ಯಕ್ತಿಗಳು ನಮಗೆ ಅವಶ್ಯ. ಯಾವ ಮನುಷ್ಯನ ಅವಶ್ಯವಿಲ್ಲ ಎಂದು ಹೇಳುವವನು, ನಾವು ಸಂತೋಷವಾಗಿರುವಾಗ ನಮ್ಮ ಜೊತೆ 1000 ಜನ ಇರುತ್ತಾರೆ, ದುಃಖದಲ್ಲಿರುವಾಗ ಕೆಲವರು ಮಾತ್ರ ಇರುತ್ತಾರೆ. ನೀವು ಮದುವೆಗೆ ಕರೆಯಿರಿ, 1,00,000 ಜನ ಬರುತ್ತಾರೆ. ಬರ್ತ್ಡೇ ಪಾರ್ಟಿಗೆ ಕರೆಯಿರಿ, 1,00,000 ಜನ ಬರುತ್ತಾರೆ. ಹಾಸ್ಪಿಟಲ್ ಅಲ್ಲಿ ಇರುವಾಗ ಕರೆಯಿರಿ, 25 ಜನ ಮಾತ್ರ ಬರುತ್ತಾರೆ. ಯಾಕೆ? ಅದು ದೇವರು ನಮಗೆ ಕೊಟ್ಟಂತಹ ಆ ಜನರು ಮಾತ್ರವೇ ಅಲ್ಲಿ ಬರುತ್ತಾರೆ. ಎಲ್ಲರೂ ನಮ್ಮೊಂದಿಗೆ ಕಷ್ಟದಲ್ಲಿ ಜೊತೆ ನಿಲ್ಲುವುದಿಲ್ಲ. ಕೆಲವು ಸಮಯದಲ್ಲಿ ನಾವೇ ಯೋಚನೆ ಮಾಡುತ್ತೀವಿ ಗೊತ್ತಾ, ಎಷ್ಟೋ ಮಾಡಿದ್ವಿ, ನಾವಿವತ್ತು ಕಷ್ಟಪಡುತ್ತಾ ಇದ್ದೇವೆ, ಯಾರೂ ನಮ್ಮ ಹತ್ರ ಬರಲಿಲ್ಲ. ಆ ರೀತಿ ಉಪದ್ರವದಲ್ಲಿ ದೇವರು ಕೆಲವರನ್ನು ನಮಗೆ ಕೊಡುತ್ತಾರೆ. ಅವರ ಬಳಿ ಯಾವ ಕೊರತೆ ಇದೆ ಎನ್ನುವಂಥದ್ದು ನಮಗೆ ಅವಶ್ಯವಿಲ್ಲ. ಆದರೆ ಆ ಸಮಯದಲ್ಲಿ ಶಿಲುಬೆಯನ್ನು ಹೊರುವುದಕ್ಕೆ ಒಬ್ಬ ಬಂದ ಅಲ್ವಾ? ಕುರೇನೆ ಪಟ್ಟಣದ ಸೀಮೋನ ಏನಾದರೂ ಪರಿಶುದ್ಧವಂತನ? ಅವನು ಅನೇಕರಿಗಾಗಿ ತನ್ನ ಪ್ರಾಣ ಕೊಡುವಂತವನ? ಇಲ್ಲವೇ ಇಲ್ಲ. ಅಪೋಸ್ತಲನ? ಇಲ್ಲ. ಕೆಲವು ಸಮಯದಲ್ಲಿ ನಮ್ಮೊಂದಿಗೆ ಇರುವಂಥ ಅಪೋಸ್ತಲರು ಕೂಡ ಭಾರ ಹೊರುವುದಿಲ್ಲ. ಇಷ್ಟೊಂದು ವ್ಯಕ್ತಿಗಳಿದ್ದಾರೆ, ಪೇತ್ರನಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದಾರೆ. ಓಡಿ ಬಂದು ಅದನ್ನು ಅಟ್ಲೀಸ್ಟ್ ಹೊರಬಹುದಾಗಿತ್ತಲ್ಲ. ಎಲ್ಲರೂ ಕೂಡ ಓಡಿ ಹೋದರು ನೋಡಿ. 3.5 ವರ್ಷ ತಿಂದವರು ಕೂಡ ಓಡಿ ಹೋದರು. ಆದರೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಇರುವವನೊಬ್ಬ ಭುಜ ಕೊಟ್ಟ ನೋಡಿ. ಕರ್ತನು ಆ ರೀತಿಯಾದಂತಹ ಮನುಷ್ಯರನ್ನು ನಮಗೆ ನೇಮಿಸಿದ್ದಾರೆ. ಅವರು ಬರುತ್ತಾರೆ. ಯಾವಾಗ ಬರುತ್ತಾರೆ ಗೊತ್ತಿಲ್ಲ, ಎಲ್ಲಿಂದ ಬರುತ್ತಾರೆ ಗೊತ್ತಿಲ್ಲ. ಆದರೆ ಸಮಯಕ್ಕೆ ಬರುತ್ತಾರೆ, ಜೊತೆಗೆ ನಿಲ್ಲುತ್ತಾರೆ. ವಾಕ್ಯ ಹೇಳುತ್ತದಲ್ವಾ, ಅಳುವವರ ಸಂಗಡ ಅಳಿರಿ. ಆ ಜೊತೆಯಲ್ಲಿ ಅಳುವುದಕ್ಕೆ ದೇವರು ಕೆಲವರನ್ನು ಕೊಡುತ್ತಾರೆ. ನಮ್ಮೊಂದಿಗೆ ನಗುವುದಕ್ಕೆ ಎಷ್ಟು ಜನ ಇದ್ದಾರೆ ಎನ್ನುವಂಥದ್ದು ಮುಖ್ಯವಲ್ಲ, ಸಂತೋಷ. ಅಳುವುದಕ್ಕೆ ಎಷ್ಟು ಜನ ಇದ್ದಾರೆ, ಅದೇ ಇಂಪಾರ್ಟೆಂಟ್. ನಾನು ದುಃಖದಲ್ಲಿರುವಾಗ ಯಾರು ನನ್ನ ಜೊತೆ ಇದ್ದಾರೆ, ನಾನು ವೇದನೆ ಪಡುವಾಗ ಯಾರು ನನ್ನ ಜೊತೆ ಇದ್ದಾರೆ. ಆ ರೀತಿ ಕೆಲವರನ್ನು ದೇವರು ನೇಮಿಸುತ್ತಾರೆ. ಯೇಸುವಿಗೂ ತಂದೆ ನೇಮಿಸಿದರು. ಅದರ ಹಿಂದೆ ಪರಲೋಕದ ಯೋಜನೆ ಇತ್ತು. ಅದೇ ರೀತಿಯಾಗಿಯೇ ನಿಮಗೂ ನನಗೂ ಅವರು ನೇಮಿಸುತ್ತಾರೆ. ಅನೇಕ ಸಮಯದಲ್ಲಿ ನಮಗೆ ಅವಶ್ಯವಾಗಿರುವಂತಹ ಕಾಲ ಬರುವಾಗ ನಮ್ಮ ಕೈಕಾಲು ಸ್ವಲ್ಪ ಆಡುವುದಿಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಗುವುದಿಲ್ಲ. ಅಷ್ಟೇನೆ, ಮುಂದಿನ ಸ್ಟೆಪ್ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಹಾಗೆ ನಾವು ಸೋತು ಹೋಗಿ ಕೂತಿರುವಾಗ ಆ ಸಮಯದಲ್ಲಿ ಒಬ್ಬರು ಬರುತ್ತಾರೆ. ಆಗ ಒಬ್ಬರು ಬಂದು ಮಾತನಾಡುತ್ತಾರೆ ನೋಡಿ. ಆ ವ್ಯಕ್ತಿಯನ್ನು ನೀವು ಲೈಫ್ ಲಾಂಗ್ ಮರೆಯುವುದಿಲ್ಲ. ಅವರು ಏನೋ ದೊಡ್ಡದಾಗಿ ಮಾಡಿದ್ದಾರೆ ಎಂದು ಹೇಳುವುದಕ್ಕಾಗಲ್ಲ. ಆದರೆ ಆ ಸಮಯದಲ್ಲಿ ಅವರು ನಮಗೆ ಬಂದದ್ದೇ ದೊಡ್ಡ ಪ್ಲಸ್. ಅದನ್ನು ದಾಟಿ ಹೋಗುವುದಕ್ಕೆ ಅವರೇ ಕಾರಣವಾಗಿರುತ್ತಾರೆ. ಕೆಲವು ಸಮಯದಲ್ಲಿ ಯೋಬನು ಕೂತಿರುವಾಗ ಒಂದು 3 ಬರುತ್ತಾರೆ ನೋಡಿ. ಇವನೇ ಮಣ್ಣನ್ನು ಮೇಲೆ ಹಾಕಿಕೊಂಡು ಕೂತಿದ್ದಾನೆ. ಆ 3 ಬಂದರು ನೋಡಿ. ಅವರು ಮಾತನಾಡಿದಂಥ ಮಾತಿಗೆ ಯೋಬನು ಹೇಳುತ್ತಾನೆ, ನಾನು ಹುಟ್ಟಿದಂಥ ದಿನವು ಶಪಿಸಲ್ಪಡಲಿ. ಆ ರೀತಿ 3 ಬರುತ್ತಾರೆ. ನಮ್ಮ ವೇದನೆಯನ್ನು ಇನ್ಕ್ರೀಸ್ ಮಾಡುವಂಥವರು ಬರುತ್ತಾರೆ. ನಾವೇ ಕಷ್ಟದಲ್ಲಿರುತ್ತೇವೆ. ಆ ಕಷ್ಟದಲ್ಲಿ ಈಗ ನಮಗೆ ಹುಷಾರಿಲ್ಲ ಎಂಬುದಾಗಿ ಇಟ್ಟುಕೊಳ್ಳಿ. ಬರುವಂಥವನು ಏನು ಹೇಳಬೇಕು? ಪರವಾಗಿಲ್ಲ ರೀ, ಸರಿಯಾಗುತ್ತದೆ, ಏನು ಚಿಂತಿಸಬೇಡಿ. ಈ ರೀತಿ ಎಷ್ಟೋ ಜನರಿಗೆ ಸರಿಯಾಗಿದೆ, ಹಾಗೆ ತಾನೇ ಹೇಳಬೇಕು. ಬರುವಂಥವನು ಏನು ಹೇಳುತ್ತಾನೆ ಗೊತ್ತಾ? ಇದೇ ರೀತಿ ಅನೇಕರಿಗೆ ನಡೆದಿದೆ. ಎಷ್ಟೋ ಜನ ಏನಾದರೂ ಗೊತ್ತಾ, ಕೆಲವರು ಬರುತ್ತಾರೆ, ನಂಬಿಕೆಯ ಮಾತುಗಳನ್ನು ಮಾತನಾಡುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ. ಅವರು ಬಂದು ಹೋದ ನಂತರ ನಮಗೆ ಒಂದು ಬಲ ಬರುತ್ತದೆ, ಏನೆಂಬುದಾಗಿ ಗೊತ್ತಿಲ್ಲ. ಅವರು ಅಂಥದ್ದೇನು ಮಾಡಿರೋಲ್ಲ. ಬರುತ್ತಾರೆ, ಕೂತುಕೊಳ್ಳುತ್ತಾರೆ, ಭುಜ ಕೊಡುತ್ತಾರೆ, ನಮ್ಮೊಂದಿಗೆ ಮಾತನಾಡುತ್ತಾರೆ, ಆದರಣೆಯಾಗಿ ಇರುತ್ತದೆ. ಅವರು ನೋಡಿದ ಕೂಡಲೇ ಸಂತೋಷವಾಗುತ್ತದೆ. ಅವರು ಬರಲಿಲ್ಲ ಅಂದ್ರೆ ನಾವು ಹುಡುಕುತ್ತೇವೆ. ಕಾರಣ ಏನೆಂದರೆ ಅವರು ಬಂದು ಏನು ಹಣವನ್ನೆಲ್ಲ ಕೊಟ್ಟೋಗೋದಿಲ್ಲ. ಆದರೆ ಅವರು ಬಂದು ಹೋದ್ರು ಅಂದ್ರೆ ಒಂದು ರಿಲ್ಯಾಕ್ಸ್, ಸಮಾಧಾನ. ಇಂಥವರನ್ನು ದೇವರು ನೇಮಿಸುತ್ತಾರೆ. ಇವರು ಶಿಲುಬೆ ಹೊರುವಾಗ ಬರುತ್ತಾರೆ, ಕಷ್ಟಪಡುವಾಗ ಬರುತ್ತಾರೆ,
ಸಂತೋಷ ಪಡುವಾಗ ಬರುತ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ, ಆದರೆ ಶಿಲುಬೆ ಹೊರುವಾಗ ಖಂಡಿತ ಬರುತ್ತಾರೆ. ಉಪದ್ರವ ಬರುವಾಗ ಖಂಡಿತ ಬರುತ್ತಾರೆ. ಫಸ್ಟ್ ಬಂದು ನಿಲ್ಲುತ್ತಾರೆ. ಏನಾಯ್ತು ಅಂತ ಕೇಳುತ್ತಾರೆ. ಆ ರೀತಿಯಾದಂಥ ಮನುಷ್ಯರ ದಯೆ ನಮಗೆ ಖಂಡಿತ ಅವಶ್ಯ. ನಾವು ಮನುಷ್ಯರ ದಯೆ ಇಲ್ಲದೆ ಈ ಲೋಕವನ್ನು ಹಾದು ಹೋಗುವುದಕ್ಕೆ ಆಗುವುದಿಲ್ಲ. ಮಗುವಾಗಿ ಹುಟ್ಟಿದ ಅಂದಿನಿಂದ ಮರಣಕ್ಕೆ ಹೋಗುವ ತನಕ ಯೇಸುವಿಗೆ ಹೇಗೆ ಮನುಷ್ಯರ ದಯೆ ಅವಶ್ಯವಾಗಿತ್ತೋ ಅದೇ ರೀತಿಯಾಗಿ ನಮ್ಮೆಲ್ಲರಿಗೂ ಕೂಡ ಮನುಷ್ಯರ ದಯೆ ಅವಶ್ಯ. ವಿದ್ಯಾಭ್ಯಾಸ ಇದೆ, ಕೆಲಸ ಇದೆ, ಸಂಪಾದನೆ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ನನಗೇನ್ ಚಿಂತೆ, ಅಮೆರಿಕದಲ್ಲಿ ಕೆಲಸ ಅಂದರೆ ಅಮೆರಿಕದಲ್ಲಿ ಅನಾಥನಾಗಿ ಸಾಯುತ್ತೀಯ. ಸಾಯುವಾಗ ಅನಾಥನಾಗಿ ಸತ್ತ ಅಂತಲೇ ಹೇಳುತ್ತಾರೆ. ಇಲ್ಲಿ ನೋಡಿ, ನೀವು ಅಮೆರಿಕದಲ್ಲಿ ಇರೋದು ಬೇಡ, ಯಾವುದೋ ಒಂದು ಕುಗ್ರಾಮವಾಗಿರಲಿ, ಆದರೆ ಸತ್ತ ನಂತರ ಒಂದು 100 ಜನ ಬಂದು ನಿಲ್ಲುತ್ತಾರೆ, ಹೇಳುತ್ತಾರೆ ಒಳ್ಳೆಯ ಸಾವು, ಊರೇ ನೋಡುವುದಕ್ಕೆ ಬಂತೂರಿ ಅಂತ ಹೇಳುತ್ತಾರೆ ಅಲ್ವಾ. ಈಗ ಇರುವಂತ ಜನರು ಏನ್ ಹೇಳುತ್ತಾರೆ? ಅಮೆರಿಕದಲ್ಲಿ ಅನಾಥನಾಗಿ ಸತ್ತರೂ ಪರವಾಗಿಲ್ಲ ಅನ್ನುತ್ತಾರೆ. ಅದೆಲ್ಲ ಇಲ್ಲ. ಕರ್ತನು ಕೆಲವರನ್ನು ನಮಗೆ ಕೊಟ್ಟಿದ್ದಾರೆ. ಅವರು ಬಂದು ಹುಟ್ಟಿದ ಅಂದಿನಿಂದ ಸಾಯುವ ತನಕ ಕೆಲವು ಮನುಷ್ಯರನ್ನು ಕೊಡುತ್ತಾರೆ. ಯೇಸು ಅದಕ್ಕೆ ಮಾದರಿಯಾಗಿ ಇದ್ದರು. ಆ ರೀತಿಯಾದಂಥವರು ನಮ್ಮ ಜೀವಿತದಲ್ಲೂ ಇದ್ದಾರೆ. ನಾವು ಮನಸ್ಸಿನಲ್ಲಿ ಅಂದುಕೊಳ್ಳಲೇಬಾರದು, ನಾನು, ನನ್ನದು, ನನ್ನ ರಾಜ್ಯ, ನಾನು ಕಟ್ಟಿದ್ದು. ಇಲ್ಲವೇ ಇಲ್ಲ. ಎಲ್ಲೂ ಕೂಡ ಒಬ್ಬಂಟಿಗರಾಗಿ ನಾವು ಕಾರ್ಯ ಮಾಡುವುದಕ್ಕೆ ಆಗಲ್ಲ. ಆ ರೀತಿ ಮಾಡುವುದಕ್ಕೂ ಬೈಬಲ್ ಅನುಮತಿ ಕೊಟ್ಟಿಲ್ಲ. ದೇವರು ಎಲ್ಲೂ ಕೂಡ ಆ ರೀತಿ ಹೇಳಿಲ್ಲ. ನಾನು ಒಂಟಿಯಾಗೆ ಬೆಳೆದೆ ಅಂತ ಯಾರು ಕೂಡ ಹೇಳುವುದಕ್ಕೆ ಆಗಲ್ಲ. ನಾವು ಪ್ರಾರ್ಥನೆ ಮಾಡೋಣ, ಎದ್ದು ನಿಲ್ಲೋಣವಾ? ದೇವರು ನಮಗೆ ಇಂತಹ ವ್ಯಕ್ತಿಗಳನ್ನು ಲೋಕದಲ್ಲಿ ಕೊಟ್ಟಿದ್ದಾರೆ. ಅನೇಕ ಸಮಯದಲ್ಲಿ ದೇವರ ಆತ್ಮನು ನಮ್ಮೊಂದಿಗೆ ಇದ್ದಾರೆ. ದೇವರು ಮುಂಬಲ ಹಿಂಬಲವಾಗಿ ಇದ್ದು ನಡೆಸುತ್ತಾರೆ. ಎಲ್ಲ ಸತ್ಯ. ಆದರೆ ದೇವರು ಆ ಸಮಯದಲ್ಲಿ ಕೆಲವರನ್ನು ಕಳುಹಿಸುತ್ತಾರೆ. ಐಗುಪ್ತದಿಂದ ಹೋಗುವುದಕ್ಕೆ ಜೊತೆಗೆ ಆರೋನನನ್ನು ಕಳುಹಿಸುತ್ತಾರೆ. ಮಾರ್ಗದಲ್ಲಿ ದೇವದರ್ಶನ ಗುಡಾರವನ್ನು ಕಟ್ಟುವುದಕ್ಕೆ ಮೋಶೆಗೆ ಬೆಚಲೇಲನನ್ನು ಕಳುಹಿಸುತ್ತಾರೆ. ನಡುವೆ ಯುದ್ಧವನ್ನು ಮಾಡುವುದಕ್ಕೆ ಯೆಹೋಶುವನನ್ನು ಕಳುಹಿಸುತ್ತಾರೆ. ದೇವರು ಜನರನ್ನು ಕಳುಹಿಸುತ್ತಾರೆ. ಬರೀ ಮೋಶೆ ಮೂಲಕವಾಗಿ ಮಾತ್ರ ಮಾಡಬೇಕೆಂದು ದೇವರು ನೆನೆಸುವುದಿಲ್ಲ. ನೀನು ಮೇಲೆ ಬರುವಾಗ 70 ಜನರನ್ನು ಕರೆದುಕೊಂಡು ಬಾ ಅನ್ನುತ್ತಾರೆ. ಯೇಸು ಒಂಟಿಯಾಗಿ ಲೋಕದಲ್ಲಿ ಎಲ್ಲವನ್ನು ಮಾಡಿ ಮುಗಿಸುವುದಕ್ಕೆ ಸಾಧ್ಯ, ಆದರೆ ಅದನ್ನು ಮಾಡಿ ಮುಗಿಸುವುದಕ್ಕೆ 12 ಜನರನ್ನು ಆರಿಸಿಕೊಂಡರು ಎಂಬುದಾಗಿ ನೋಡುತ್ತೇವೆ. ನಮ್ಮ ಜೀವಿತದಲ್ಲೂ ಕೂಡ ಹಾಗೆಯೇ. ಹುಟ್ಟಿದ ಅಂದಿನಿಂದ ದೇವರು ಆತ್ಮೀಕ ಜೀವಿತದಲ್ಲಿ, ನೀವು ಹುಟ್ಟುವಾಗ, ಸಭೆಯೊಳಗೆ ಬರುವಾಗ ಪೌಲನು ಹೇಳುತ್ತಾರೆ, ನೀವು ರೂಪಿಸಲ್ಪಡುವ ತನಕ ನಾನು ಪ್ರಸವ ವೇದನೆ ಪಡುತ್ತೇನೆ. ಇಲ್ಲೂ ಕೂಡ ಹೆತ್ತವರಿದ್ದಾರೆ. ನಿಮ್ಮ ಬೋಧಕರು, ನಿಮ್ಮ ಆತ್ಮಿಕವಾದ ಕುಟುಂಬ. ಒಬ್ಬೊಬ್ಬ ಬೋಧಕರು ತಮ್ಮ ವಿಶ್ವಾಸಿಯು ಬೆಳೆದು ಬರುವಷ್ಟರಲ್ಲಿ ಒಂದು ಪ್ರಸವ ವೇದನೆ ಇರುತ್ತದೆ. ನಿಜವಾದ ಸೇವಕರ ಕುರಿತು ಹೇಳುತ್ತಿದ್ದೇನೆ. ಆ ಆತ್ಮ ಬೆಳೆಯುವುದಕ್ಕೋಸ್ಕರ ಅವರು ಮಾಡುವಂಥ ಪ್ರಾರ್ಥನೆ, ಇವರು ಹೇಗಾದರೂ ಬೆಳೆಯಬೇಕಲ್ಲ. ಪೌಲನು ಹೇಳುತ್ತಾರೆ, ನೀವು ರೂಪಿಸಲ್ಪಡುವ ತನಕ. ನಂತರ ಹೇಳುತ್ತಾರೆ, ನೀವು ಬಲಹೀನರಾಗಿರುವುದರಿಂದ ನಿಮಗೆ ಹಾಲು ಉಣಿಸಿದೆನು. ಏನ್ ಫೀಡ್ ಮಾಡಬೇಕೆಂಬುದಾಗಿ ಅವರಿಗೆ ಗೊತ್ತಿದೆ. ನಾವು ಮಗುವಾಗಿದ್ದಾಗ ಸ್ಪಿರಿಚುವಲ್ ಆಗಿ, ಆನಂತರ ಆತ್ಮಿಕವಾದ ಅವಶ್ಯಕತೆಗಳು ಬರುವಾಗ ಆ ಅವಶ್ಯಕತೆಗಳನ್ನು ಸಂಧಿಸುವುದಕ್ಕೆ ದೇವರು ಅನೇಕರನ್ನಿಟ್ಟಿದ್ದಾರೆ. ಅವರು ತಾನಾಗಿ ಬರುತ್ತಾರೆ. ನೀವು ಕೇಳುವಂಥ ಅವಶ್ಯಕತೆ ಇಲ್ಲ. ನಾನು ಹೇಳುತ್ತೇನೆ, ಲೋಕದ ಅವಶ್ಯಕತೆಗಳಿಗಾಗಿ ದೇವರು ನಿಮಗೆ ನೇಮಿಸಿದವರನ್ನು ಬಿಟ್ಟರೆ ಬೇರೆ ಯಾರು ಕೂಡ ಕೊಡುವುದಕ್ಕೆ ಆಗಲ್ಲ. ಯಾಕಂದ್ರೆ ಆ ಅವಕಾಶ ದೇವರು ಎಲ್ಲರಿಗೂ ಕೊಡುವುದಿಲ್ಲ. ಯಾರು ನಮಗೆ ಕೊಡಬೇಕೆಂದು ದೇವರು ತೀರ್ಮಾನಿಸಿದ್ದಾರೋ ಅವರೇ ಕೊಡುತ್ತಾರೆ. ಯಾಕಂದ್ರೆ ನಿಮಗೆ ಕೊಡುವಂತ ಅರ್ಹತೆ ಅವರ ಹತ್ರ ಇದೆಯಾ ಎಂಬುದಾಗಿ ದೇವರು ನೋಡುತ್ತಾರೆ. ನನಗೆ ಅವಶ್ಯಕತೆ ಇದೆ, ಅದು ಬೇರೆ. ಆದರೆ ನಮ್ಮ ಮಿನಿಸ್ಟ್ರಿಗೆ ಕೊಡುವುದಕ್ಕೆ ಅವರಿಗೆ ಅರ್ಹತೆ ಇದೆಯಾ ಎಂಬುದಾಗಿ ದೇವರು ನೋಡುತ್ತಾರೆ. ಇಲ್ಲಿ ತೆಗೆದುಕೊಳ್ಳುವವನಿಗಿಂತಲೂ ಕೊಡುವವನಿಗೆ ಅರ್ಹತೆ ಇದೆಯಾ ಎಂಬುದಾಗಿ ನೋಡುತ್ತಾರೆ. ಕಡೆಯದಾಗಿ, ನಿಮ್ಮೊಂದಿಗೆ ಶಿಲುಬೆ ಹೊರುವಂತವರು ಕೆಲವರು ಇರುತ್ತಾರೆ. ನಿಮ್ಮ ಉಪದ್ರವದಲ್ಲಿ ಜೊತೆ ನಿಲ್ಲುವಂಥವರು, ನಿಮ್ಮ ಕಣ್ಣೀರಲ್ಲಿ ಜೊತೆ ನಿಲ್ಲುವವರು, ನಿಮ್ಮ ವೇದನೆಯಲ್ಲಿ ನಿಮ್ಮೊಂದಿಗೆ ಇರುವಂಥವರು, ನೀವು ಅಳುವಾಗ ನಿಮ್ಮೊಂದಿಗೆ ಅಳುವಂಥವರು, ನಿಮಗಾಗಿ ತಮ್ಮ ತಲೆಯನ್ನೇ ಕೊಡುವಂಥವರು, ನಿಮಗೋಸ್ಕರವಾಗಿ ಕಟ್ಟಲ್ಪಡುವಂಥವರು. ತೇಮನ ಕುರಿತಾಗಿ ವಾಕ್ಯ ಹಾಗೆ ಹೇಳುತ್ತದೆ, ಅವನು ನನ್ನೊಂದಿಗೆ ಕಟ್ಟಲ್ಪಡುವುದಕ್ಕೆ ಸೆರೆಮನೆಯಲ್ಲಿ ಸೀಲನನ್ನು ದೇವರು ಕೊಡುತ್ತಾರೆ. ದೇವರು ಯಾರನ್ನಾದರೂ ಒಬ್ಬರನ್ನು ಕೊಡುತ್ತಾರೆ. ಆ ಸಮಯದಲ್ಲಿ ಅವರು ನಿಮ್ಮೊಂದಿಗೆ ಸ್ವಲ್ಪ ಹೊತ್ತಿರುತ್ತಾರೆ ಆದರಣೆಯಾಗಿ. ಇಂತಹ ಮನುಷ್ಯರ ದಯೆಯು ನಮ್ಮ ಜೀವಿತವೆಲ್ಲ ದೇವರು ಇಟ್ಟಿದ್ದಾರೆ. ದೇವರು ಹೇಳುತ್ತಾರೆ, ಮನುಷ್ಯನ ಒಂಟಿಯಾಗಿರುವುದು ಒಳ್ಳೆಯದಲ್ಲ. ನಾವು ಪ್ರಾರ್ಥಿಸೋಣ, ಈ ರೀತಿಯಾದ ಮನುಷ್ಯರನ್ನು ದೇವರು ಕೊಟ್ಟಿದ್ದಕ್ಕಾಗಿ. ನಾವು ಯಾರನ್ನಾದರೂ ಉದಾಸೀನತೆ ಮಾಡಿರುವುದಾದರೆ, ನಿರ್ದಿಷ್ಟವಾಗಿ ಹೆತ್ತವರನ್ನು ಉದಾಸೀನ ಮಾಡಿರುವುದಾದರೆ, ಗಮನಿಸದೆ ಬಿಟ್ಟಿರುವುದೇ ಆದರೆ, ಅವರನ್ನು ವಿಚಾರಿಸದೆ ಬಿಟ್ಟಿರುವುದೇ ಆದರೆ, ಅವರಿಗೆ ಏನನ್ನು ಮಾಡದೆ ಬಿಟ್ಟಿರುವುದಾದರೆ, ಇವತ್ತೊಂದು ತೀರ್ಮಾನ ಮಾಡೋಣ. ದೇವರೇ,
ನೀವು ನನಗೆ ಕೊಟ್ಟಂತ ಹೆತ್ತವರು, ನನ್ನ ತಾಯಿ ತಂದೆ. ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ದೆಮ್. ಆ ರೀತಿ ತೀರ್ಮಾನ ಮಾಡೋಣ, ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ ನಿಮಗೆ ಸ್ತೋತ್ರ. ನಿಮಗೆ ಮನುಷ್ಯರ ದಯೆಯು ಅವಶ್ಯವಾಗಿರುವಾಗ ದೇವರೇ, ನಮಗೆ ಮಾದರಿಯಾಗಿ ನಮಗೂ ಕೂಡ ಅವಶ್ಯ ಎಂಬುದಾಗಿ ತಿಳಿಸಿದ್ದೀರಾ. ದೇವರಾಗಿರುವ ಕರ್ತನು ನಮಗೆ ಇದುವರೆಗೂ ಅಂಥವರನ್ನು ಕೊಟ್ಟಿದ್ದೀರಾ, ಇನ್ನು ಮುಂದೆಯೂ ಕೊಡಲಿದ್ದೀರಾ. ನೀನು ಕೇಳಿಕೊಂಡರೆ ನಾನು ನಿನಗೆ ಅನ್ಯ ಜನರನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದೀರಾ. ಮನುಷ್ಯರನ್ನು ನೀವು ಕೊಡುತ್ತೀರಾ ದೇವರೇ. ದೇವರು ಮನುಷ್ಯರನ್ನು ಕೊಡುತ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತೇವೆ. ತಕ್ಕ ಸಮಯದಲ್ಲಿ ತಕ್ಕ ಮನುಷ್ಯರನ್ನು ನೀವು ಕೊಡುವಂಥ ದಯೆಗಾಗಿ ಸ್ತೋತ್ರ. ಕಡೆಯ ತನಕ ನಮ್ಮನ್ನು ನಡೆಸಿಯಪ್ಪ. ನಿಮ್ಮ ವಾಕ್ಯವು ನಮ್ಮಲ್ಲಿ ಕ್ರಿಯೆ ಮಾಡುವುದಕ್ಕೆ ಕೃಪೆ ನೀಡಿ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಒಳ್ಳೆಯ ತಂದೆಯೇ. ಆಮೇನ್.